ಜಯವಂತ ದೇಹ ಸತ್ತರು ನನಗಿಲ್ಲ ಸಾವು ಅಜರಾಮರದಳು ಆತ್ಮಸ್ವರೂಪ ಸಹಜಾನಂದವು ಶುದ್ಧ ಸ್ವರೂಪವು ಅವಿನಾಶಿಯು ಎನ್ನಾತ್ಮ ಸ್ವರೂಪವು. ಎಲ್ಲರಿಗೂ ಜೈ ಜಿನೇಂದ್ರ. ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಉವಜ್ಜಾಯಾಣಂ ನಮೋ ಲೋಯೆ सव्वसाहूणम। जय बोलो 24 तीर्थंकर पंच परमेष्ठी भगवान की जय। जय बोलो वर्तमान शासन नायक वर्धमान तीर्थंकर भगवान की जय। जय बोलो आचार्य भगवान नेमिचंद सिद्धांत चक्रवर्ती महाराज की जय। जय बोलो आचार्य श्री विद्यासागर जी महाराज की जय। जय बोलो आचार्य श्री विशुद्ध सागर जी महाराज की जय। जय बोलो मुनि श्री नियम सागर जी महाराज की जय। एल्लरिगू जय जिनेंद्र। ಒಂದು ನಿಮಿಷ ಅದು PDF ಡಿಸ್ಪ್ಲೇ ಮಾಡೋಣ. ಓಕೆ, ನೆನ್ನೆ ಸ್ವಲ್ಪ ರಿವಿಷನ್ ಮಾಡೋಣ. ನೆನ್ನೆ ನಾವೇನ್ ತಿಳ್ಕೊಂಡ್ವಿ? ನಿನ್ನೆ ನಾವು ಜಗನ್ಯವಾದಂತಹ ಲೋಕದಲ್ಲಿ ಅತ್ಯಂತ ಜಗನ್ಯ ಹಾಗೂ ಉತ್ಕೃಷ್ಟ ಅವಗಾಹನ ಉಳ್ಳಂತಹ ಪ್ರಾಣಿಗಳು ಯಾವುದು ಅಂತ ನಾವು ತಿಳ್ಕೊಂಡ್ವಿ. ಸೊ ನೋಡಿ, ಈ ಲೋಕದಲ್ಲಿ ಅತ್ಯಂತ ಜಗನ್ಯ ಅವಗಾಹನ ಅಂತಂದ್ರೆ ಶರೀರದ ವಿಸ್ತಾರ. ಅತ್ಯಂತ ಜಗನ್ಯ ಅವಗಾಹನವನ್ನು ಉಳ್ಳಂತಹ ಜೀವ ಯಾವುದು ಅಂತಂದ್ರೆ ಈ ಒಂದು ರುಜುಗತಿಯಿಂದ ಉತ್ಪನ್ನವಾಗುವಂತಹ, ಅಂದ್ರೆ ವಿಗ್ರಹಗತಿನಲ್ಲಿ ರುಜುಗತಿನಲ್ಲಿ ಅಂದ್ರೆ ಒಂದೇ ಸಮಯದಲ್ಲಿ ಏನು ಜನ್ಮ ಪಡೆಯುತ್ತಲ್ವಾ, ಈ ಒಂದು ಬಾಣ ಬಿಟ್ರೆ ಬಾಣ ಹೇಗೆ ನೇರ ಸೀದಾ ಮೇಲ್ಮುಖವಾಗಿ ಹೋಗುತ್ತದೆಯೋ ಹಾಗೆ ಒಂದೇ ಸಮಯದಲ್ಲಿ ಜನ್ಮ ಪಡೆಯುತ್ತಿರುವಂತಹ ರುಜುಗತಿನಲ್ಲಿ ಹೋಗುತ್ತಿರುವಂತಹ ಅಂದ್ರೆ ವಿಗ್ರಹಗತಿನಲ್ಲಿ ರುಜುಗತಿಯಿಂದ ಹೋಗಿ ಉತ್ಪನ್ನವಾಗುವಂತಹ ಅಥವಾ ಜನ್ಮ ಪಡೆಯುವಂತಹ ಯಾವ ಒಂದು ಸೂಕ್ಷ್ಮ ನಿಗೋದಿಯ ಲಬ್ಧಿ ಅಪರ್ಯಾಪ್ತಕ ಜೀವ ಇದೆಯೋ, ಸೂಕ್ಷ್ಮ ನಿಗೋದಿಯ ಜೀವ ಯಾವ ಅವಸ್ಥೆಯಲ್ಲಿ ಇರಬೇಕು? ಅಪರ್ಯಾಪ್ತಕ ಅವಸ್ಥೆ ಅಂದ್ರೆ ಲಬ್ಧಿ ಅಪರ್ಯಾಪ್ತಕ ಜೀವ ಏನಿದೆಯೋ ಅದರ ಉತ್ಪತ್ತಿಯ ಅಂದ್ರೆ ವಿಗ್ರಹಗತಿಯಿಂದ ರುಜುಗತಿಯಿಂದ ಹೋಗಿ ಅಲ್ಲಿ ತಾನು ಎಲ್ಲಿ ಜನ್ಮ ಪಡೆಯಬೇಕು ಅಲ್ಲಿ ಜನ್ಮ ಪಡೆದ ಮೂರನೇ ಸಮಯಕ್ಕೆ 1, 2, 3 ಮೂರನೇ ಸಮಯಕ್ಕೆ ಅದರ ಯಾವ ಒಂದು ಶರೀರದ ಒಂದು ರಚನೆ ಇರುತ್ತೆ ಆ ಒಂದು ಅದರ ಅವಗಾಹನ ಅತ್ಯಂತ ಸಣ್ಣದಾಗಿ ಇರುತ್ತಂತೆ, ಅಂದ್ರೆ ಅತ್ಯಂತ ಚಿಕ್ಕ ಶರೀರವಾಗಿರುತ್ತೆ ಅಂತೆ. ಸೊ ಅದಕ್ಕೇನ್ ಹೇಳ್ತಾರೆ? ಜಗನ್ಯ ಅವಗಾಹನವನ್ನು ಹೊಂದಿರುತ್ತದೆ. ಅದು ಎಷ್ಟು ಇರುತ್ತೆ ಅಂತಂದ್ರೆ ಇಲ್ಲಿ ಜಸ್ಟ್ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಅದರ ಪ್ರಮಾಣ ಎಷ್ಟಿರುತ್ತೆ ಅಂತಂದ್ರೆ ಅದರ ಒಂದು ಶರೀರದ ಪ್ರಮಾಣ ಘನಾಂಗುಲದ ಅಸಂಖ್ಯಾತ ಭಾಗ ಪ್ರಮಾಣವು ಅದರ ಒಂದು ಶರೀರದ ಅವಗಾಹನವು ಹೊಂದಿರುತ್ತದೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಉತ್ಕೃಷ್ಟ ಅವಗಾಹನ. ಈ ಲೋಕದಲ್ಲಿ ಅತ್ಯಂತ ಉತ್ಕೃಷ್ಟ ಅವಗಾಹನ ಉಳ್ಳ ಅಂದ್ರೆ ಉತ್ಕೃಷ್ಟ ಶರೀರ, ವಿಶಾಲವಾದ ಶರೀರ ಉಳ್ಳಂತ ಪ್ರಾಣಿ ಯಾವುದು ಅಂತಂದ್ರೆ ಸ್ವಯಂಭೂ ರಮಣ ಸಮುದ್ರದ ಮಧ್ಯದಲ್ಲಿ ಇರುವಂತಹ ಆ ಒಂದು ಮಹಾಮತ್ಸ್ಯ ಅಂತ ನಾವು ಹೇಳ್ತೀವಲ್ಲ, ದೊಡ್ಡ ತಿಮಿಂಗಲ. ಅದು ಆ ತಿಮಿಂಗಲ ಎಲ್ಲಿರುತ್ತೆ ಅಂತಂದ್ರೆ ಸ್ವಯಂಭೂ ರಮಣ ಸಮುದ್ರದ ಮಧ್ಯದಲ್ಲಿ ಕಂಡು ಬರುತ್ತೆ. ಸೊ ಅದು ಈ 3 ಲೋಕದಲ್ಲಿ ಅತ್ಯಂತ ದೊಡ್ಡದಾದಂತಹ ಪಂಚೇಂದ್ರಿಯ ಜೀವ ಆಗಿದೆ. ಸೊ ಅದರ ಒಂದು ವಿಸ್ತಾರ ಎಷ್ಟಿದೆ ಅಂತಂದ್ರೆ ಆ ಒಂದು ಮಹಾಮತ್ಸ್ಯದ ಉದ್ದ 1000 ಯೋಜನೆಯಷ್ಟು ಉದ್ದ ಮತ್ತು ಅದರ ಶರೀರದ ಅಗಲ ಎಷ್ಟಿದೆ ಅಂತಂದ್ರೆ 500 ಯೋಜನೆಯಷ್ಟು ಅಗಲ. ಇನ್ನು ಅದರ ಶರೀರದ ದಪ್ಪ 250 ಯೋಜನೆಯಷ್ಟು ದಪ್ಪ. ಸೊ ಅಷ್ಟು ವಿಶಾಲಕಾಯವಾದಂತಹ ಶರೀರವನ್ನು ಉಳ್ಳಂತಹ ಆ ಮಹಾಮತ್ಸ್ಯ ಈ ಲೋಕದಲ್ಲಿ ಅತ್ಯಂತ ದೊಡ್ಡದಾದಂತಹ ಪ್ರಾಣಿ ಅಥವಾ ದೊಡ್ಡದಾದಂತಹ ಶರೀರ ಉಳ್ಳದ್ದಾಗಿದೆ ಅಥವಾ ಅವಗಾಹನ ಉಳ್ಳದ್ದಾಗಿದೆ. ಇನ್ನು 1 ಯೋಜನೆ ಅಂದ್ರೆ ಎಷ್ಟಂತ ಹೇಳಿದ್ವಿ? 1 ಯೋಜನೆ ಅಂದ್ರೆ 4 ಕೋಶ. 1 ಕೋಶ ಅಂದ್ರೆ
3.2 ಕಿಲೋಮೀಟರ್ಸ್. ಅರ್ಥ ಆಯ್ತಲ್ವಾ? ಸೊ ಈ ಪ್ರಕಾರ 1,000 ಯೋಜನೆ ಅಂತಂದ್ರೆ ಎಷ್ಟು? ಬಹಳ ಸುಮಾರು 12-13 ಕಿಲೋಮೀಟರ್ ಅಷ್ಟು ವಿಶಾಲವಾದಂತ, ಅಷ್ಟು ಉದ್ದವಾದಂತ ಶರೀರ ಉಳ್ಳದಾಗಿದೆ ಅದು. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಸಾರಿ 12,000 1,000 ಅಂತಂದ್ರೆ ಎಷ್ಟಾಗುತ್ತೆ ಅಂದ್ರೆ ನೆನ್ನೆ ಹೇಳಿದ್ನಲ್ಲ ನಿಮ್ಗೆ. ನೋಡಿ 3. ಸುಮಾರು 12,800 ಕಿಲೋಮೀಟರ್ ಅಷ್ಟು ಉದ್ದ. ಯಾವುದು? ಈ ಮಹಾಮತ್ಸದ ಶರೀರದ ಉದ್ದ ಎಷ್ಟಿರುತ್ತೆ ಅಂತಂದ್ರೆ ಸುಮಾರು 12,800 ಕಿಲೋಮೀಟರ್ ಅಷ್ಟು ಉದ್ದದಾದಂತಹ ಶರೀರ. ಮತ್ತು ಅದರ ಒಂದು ಅಗಲ ಎಷ್ಟಿರುತ್ತೆ ಅಂತಂದ್ರೆ 6,400 ಕಿಲೋಮೀಟರ್ ಅಷ್ಟು ಅಗಲ. ಹಾಗೂ ಅದರ ಶರೀರದ ದಪ್ಪ ಎಷ್ಟಿರುತ್ತೆ ಅಂತಂದ್ರೆ 3,200 ಕಿಲೋಮೀಟರ್ ಅಷ್ಟು ದಪ್ಪದಾದಂತ, ಅಷ್ಟು ವಿಶಾಲವಾದಂತ ಶರೀರವನ್ನು ಈ ಪ್ರಾಣಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಈ ಒಂದು ಮಧ್ಯಲೋಕದಲ್ಲಿ ಏನು ಅಸಂಖ್ಯಾತ ದ್ವೀಪ ಮತ್ತು ಸಮುದ್ರಗಳಿದೆ. ಸೊ ಈ ಮಧ್ಯಲೋಕದ ಅಂತಿಮ ಸಮುದ್ರ ಅಂತ ಅನ್ನಿಸಿಕೊಂಡಿರೋದು ಯಾವ ಸಮುದ್ರ ಅಂದ್ರೆ ಸ್ವಯಂಭೂರಮಣ. ಮಧ್ಯಲೋಕದ ಅಂತಿಮ ಸಮುದ್ರ ಅಂದ್ರೆ ಸ್ವಯಂಭೂರಮಣ ಸಮುದ್ರ. ಓಕೆ. ಸೊ ಆ ಮಧ್ಯದಲ್ಲಿ ಎಷ್ಟೋ ಅಸಂಖ್ಯಾತ ದ್ವೀಪ ಸಮುದ್ರಗಳು, ಅಸಂಖ್ಯಾತ ದ್ವೀಪ ಸಮುದ್ರಗಳಿದೆ. ಅಸಂಖ್ಯಾತ ದ್ವೀಪ ಸಮುದ್ರ ನಂತರ ಕೊನೆಯ ಸಮುದ್ರ ಯಾವುದು ಅಂತಂದ್ರೆ ಸ್ವಯಂಭೂರಮಣ ಸಮುದ್ರ. ಆ ಸಮುದ್ರದಲ್ಲಿ ಈ ಒಂದು ವಿಶಾಲಕಾಯವಾದಂತಹ ಈ ಒಂದು ಮೀನು ಕಂಡು ಬರುತ್ತೆ. ನೆಕ್ಸ್ಟ್ ಏನ್ ತಿಳ್ಕೊಂಡು, ಯಾವ ಇಂದ್ರಿಯಗಳ ಅಪೇಕ್ಷೆಯಿಂದ, ನೆಕ್ಸ್ಟ್ ಪ್ರಶ್ನೆ, ಇಂದ್ರಿಯಗಳ ಅಪೇಕ್ಷೆಯಿಂದ ಜೀವದ ಉತ್ಕೃಷ್ಟ ಅವಗಾನ ಮತ್ತು ಓಕೆ ಇಂದ್ರಿಯಗಳ ಅಪೇಕ್ಷೆಯಿಂದ ಜೀವಿಗಳ ಉತ್ಕೃಷ್ಟ ಅವಗಾನಗಳು ಇಲ್ಲಿ ಭೇದ ಮಾಡಿದ್ದಾರೆ. ಉತ್ಕೃಷ್ಟ ಅವಗಾನಗಳು ಇಂದ್ರಿಯ ಅಪೇಕ್ಷೆಯಿಂದ ಹೇಳಿದ್ದಾರೆ. ಮೊದಲು ಏಕೇಂದ್ರಿಯ ಜೀವದ ಅಪೇಕ್ಷೆ. ಅದನ್ನ ಡಿಸ್ಪ್ಲೇ ಮಾಡಿ ಬೇಕಾದ್ರೆ ನಾ ಓದ್ತೀನಿ, ನಿಮಗ್ ಕಷ್ಟ ಆಗತ್ತೆ ಓದಿ ವಿಶ್ಲೇಷಣೆ ಮಾಡಕ್ಕೆ. ಇಲ್ಲ, ಹೊಸ ಕ್ವಶನ್ ಏನು ಹೇಳೋದ್, ಇದು ಹಳೆ ಕ್ವಶನ್ ನಾವು ಇದು ಮಾಡ್ತಿದೀವಲ್ಲಮ್ಮ, ರಿವಿಷನ್ ಮಾಡ್ತಿದೀವಲ್ವಾ, ಇದನ್ನ ಓದೋದ್ ಬೇಡ. ನೆಕ್ಸ್ಟ್ ಹೊಸ ಕ್ವಶನ್ ನೀವು ಓದಿ, ಸರಿನಾ? ಹಾ ಸರಿ ಸರಿ. ತಡಿ, ಅದನ್ನು ಸ್ಕ್ರೀನ್ ಶೇರ್ ಮಾಡ್ತೇನೆ. ಕಾಣಿಸ್ತಿದ್ಯಾ? ನೋಡಿ, ಇಲ್ಲಿ ಕೊಟ್ಟಿದ್ರೆ 56ನೇ ಪ್ರಶ್ನೆ, ಇಂದ್ರಿಯಗಳ ಅಪೇಕ್ಷೆಯಿಂದ ಉತ್ಕೃಷ್ಟ ಅವಗಾನವನ್ನು ಹೊಂದಿರುವಂತಹ ಜೀವಿಗಳು ಯಾವುದು? ಮೊದಲು ಏಕೇಂದ್ರಿಯ ಜೀವ. ಏಕೇಂದ್ರಿಯದಲ್ಲಿ ಅತ್ಯಂತ ವಿಶಾಲವಾದಂತಹ ಪ್ರಾಣಿ ಯಾವುದು ಅಂತಂದ್ರೆ, ಆ ಜೀವ ಯಾವುದು ಅಂತಂದ್ರೆ ಕಮಲ. ಈ ಕಮಲದ ವಿಸ್ತಾರ ಅಂದ್ರೆ ಕಮಲದ ಗಿಡ, ಆ ಕಮಲದ ಗಿಡ ಎಷ್ಟು ವಿಶಾಲವಾಗಿದೆ ಅಂತಂದ್ರೆ ಅದರ ಒಂದು ವಿಸ್ತಾರ 1,000 ಯೋಜನೆಯಷ್ಟು ವಿಶಾಲವಾಗಿದೆ ಅಂತ. ನೋಡಿ, 1,000 ಯೋಜನೆಯಷ್ಟು. ಇನ್ನು ಇಷ್ಟು ವಿಶಾಲವಾದಂತಹ ಈ ಒಂದು ಕಮಲದ ಗಿಡವು ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ, ಈ ಕಮಲವು ಸಾಮಾನ್ಯವಾಗಿ ನಂದೀಶ್ವರ ದ್ವೀಪದ ಬಾವಿಯಲ್ಲಿ ಕಂಡು ಬರುತ್ತದೆ. ಯಾಕಂತಂದ್ರೆ ನಂದೀಶ್ವರ ದ್ವೀಪದ ಬಾವಿ 1,00,000 ಯೋಜನೆ ಉಳ್ಳದಾಗಿದೆ, ಅಷ್ಟು ವಿಶಾಲವಾದಂತಹ ಬಾವಿ. ಸೊ ಅಂತ ಒಂದು ಬಾವಿಯಲ್ಲಿ ಈ ಒಂದು ಏಕೇಂದ್ರಿಯ ಜೀವದ ಯಾವ ಒಂದು ಕಮಲ ಇದೆಯೋ ಅದು 1,000 ಯೋಜನೆಯಷ್ಟು ಅವಗಾಹನ ಉಳ್ಳದಾಗಿದೆ. ಅಂತಹ ಕಮಲಗಳು ದೊಡ್ಡ ದೊಡ್ಡ ಸಮುದ್ರಗಳಲ್ಲಿ ಹಾಗೂ ಈ ನಂದೀಶ್ವರ ದ್ವೀಪದ ಬಾವಿಯಲ್ಲಿ ಕಂಡು ಬರುತ್ತೆ. ಅದು 2 ಕಿಲೋಮೀಟರ್ನು ಅದ, 400 ಕಿಲೋಮೀಟರ್ನು ಅದ. ಎರಡು ಟೈಪ್ ಅದ. ಓಕೆ, ನೆಕ್ಸ್ಟ್ ದ್ವಿಇಂದ್ರಿಯ ಅಂದ್ರೆ 2 ಇಂದ್ರಿಯ ಜೀವಿಗಳಲ್ಲಿ ಅತ್ಯಂತ ದೊಡ್ಡದಾದಂತ ಶರೀರ ಉಳ್ಳಂತಹ ಜೀವ ಯಾವುದು ಅಂತಂದ್ರೆ ಶಂಖ ಅಂತ ಹೇಳ್ತಾರೆ. ಅಂದ್ರೆ ಶಂಖ ಅನ್ನೋ ಜೀವ, ಅದ ಹೆಸರು ಶಂಖ. ಆ ಶಂಖ ಎಂಬೋ ಜೀವ ಅದರ ವಿಸ್ತಾರ ಎಷ್ಟಿದೆ ಅಂತಂದ್ರೆ 12 ಯೋಜನೆಯಷ್ಟು ವಿಸ್ತಾರವನ್ನು ಹೊಂದಿದೆ. ಇನ್ನು 3 ಇಂದ್ರಿಯದಲ್ಲಿ ಅತ್ಯಂತ ದೊಡ್ಡದಾದಂತ ಶರೀರ ಉಳ್ಳ ಜೀವ ಯಾವುದು ಅಂತಂದ್ರೆ ಇರುವೆ. ಆ ಇರುವೆ ಅದರ ವಿಸ್ತಾರ ಎಷ್ಟು ಅಂತಂದ್ರೆ 3 ಕೋಶಗಳಷ್ಟು ವಿಸ್ತಾರವಾದಂತ ಶರೀರವನ್ನು ಹೊಂದಿದೆ. ಇನ್ನು 4 ಇಂದ್ರಿಯ ಅಂತಂದ್ರೆ ರೆಕ್ಕೆ ಹಾರುವಂತ ಹುಳ ಹುಪ್ಟಿಗಳಿಗೆ 4 ಇಂದ್ರಿಯ ಅಂತ ನಾವು ಹೇಳ್ತೇವೆ. ಇನ್ನು ಈ 4 ಇಂದ್ರಿಯಗಳ ಜೀವದಲ್ಲಿ ಭ್ರಮರ ಅಂದ್ರೆ ದುಂಬಿ. ಈ ದುಂಬಿ ಏನಿದೆಯಲ್ವಾ, ಈ ದುಂಬಿ ಅತ್ಯಂತ ದೊಡ್ಡದಾದಂತ ಶರೀರವನ್ನು ಹೊಂದಿದೆ 4 ಇಂದ್ರಿಯಗಳ ಜೀವಿಗಳಲ್ಲಿ. ಅದರ ಒಂದು ವಿಸ್ತಾರ ಎಷ್ಟು ಅಂತಂದ್ರೆ 1 ಯೋಜನೆಯಷ್ಟು ವಿಸ್ತಾರವನ್ನು ಹೊಂದಿದೆ.
ಮತ್ತು ಇನ್ನು ಪಂಚೇಂದ್ರಿಯ ಜೀವ. ಪಂಚೇಂದ್ರಿಯ ಜೀವ ಈಗ ಮೇಲೆ ಎಷ್ಟು ನಾವು ತಿಳ್ಕೊಂಡ್ವಿ. ಈ ಒಂದು ಮಹಾಮತ್ಸ್ಯ ಸಹ ಪಂಚೇಂದ್ರಿಯ ಜೀವವೇ ಆಗಿರುತ್ತೆ. ಹಾಗಾಗಿ ಪಂಚೇಂದ್ರಿಯ ಜೀವದಲ್ಲಿ ಅತ್ಯಂತ ಉತ್ಕೃಷ್ಟ ಅವಗಾಹನ ಉಳ್ಳಂತ ಜೀವ ಯಾವುದು ಅಂತಂದ್ರೆ ಇದೇ ಸ್ವಯಂಭೂ ರಮಣ ಸಮುದ್ರದಲ್ಲಿ ಇರುವಂತ ಈ ಒಂದು ಮಹಾಮತ್ಸ್ಯವೇ ಆಗಿದೆ. ಈ ಪ್ರಕಾರ ಇಲ್ಲೇನು ದ್ವಿಇಂದ್ರಿಯ, ತ್ರಿಇಂದ್ರಿಯ ಮತ್ತು ಚತುರೇಂದ್ರಿಯಗಳು ಹೇಳಿದರೆ, ಅಂದ್ರೆ ಅತ್ಯಂತ ದೊಡ್ಡದಾದಂತ ಶಂಖ, ಅತ್ಯಂತ ದೊಡ್ಡದಾದಂತ ಈ ಒಂದು ಇರುವೆ ಅಥವಾ ಈ ಒಂದು ದುಂಬಿ ಏನಿದೆ, ಇವುಗಳು ಈ ಒಂದು ಸ್ವಯಂಭೂ ರಮಣದ ದ್ವೀಪದಲ್ಲಿ ಕಂಡು ಬರುತ್ತದೆ. ಅಷ್ಟು ದೊಡ್ಡದಾದಂತಹ ವಿಶಾಲವಾದಂತಹ ಈ ಒಂದು ವಿಕಲೇಂದ್ರಿಯ ಜೀವಿಗಳು ಅಂದ್ರೆ ಇರುವೆ, ಶಂಖ ಮತ್ತು ಭ್ರಮರಾದಿ ಜೀವಿಗಳು ಸಾಮಾನ್ಯವಾಗಿ ಅವು ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಈ ಒಂದು ಸ್ವಯಂಭೂ ರಮಣ ದ್ವೀಪದಲ್ಲೇ ಇಷ್ಟು ವಿಶಾಲವಾದಂತಹ ಈ ವಿಕಲೇಂದ್ರಿಯಗಳು ಕಂಡು ಬರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಓಕೆ, ಸೊ ಸ್ವಯಂಭೂ ರಮಣದ ಬಗ್ಗೆ ನಾವಂತೂ ತಿಳ್ಕೊಂಡ್ವಿ. ಯಾಕಂದ್ರೆ ಸ್ವಯಂಭೂ ರಮಣ ಆ ದ್ವೀಪದಲ್ಲೂ ಸಹ ಸ್ವಯಂ ಪ್ರಭಾ ಅನ್ನೋ ಪರ್ವತ ಇದೆ. ಆ ಪರ್ವತದ ಉತ್ತರ ಭಾಗದಲ್ಲಿ ಕರ್ಮಭೂಮಿಯೂ ಇರುತ್ತದೆ. ಆ ಉತ್ತರ ಭಾಗದಲ್ಲಿ ಕರ್ಮಭೂಮಿ ಕಂಡು ಬರುತ್ತದೆ. ಸ್ವಯಂಭೂ ರಮಣದ ಏನು ಒಂದು ಪೃಥ್ವಿ ಇದೆ, ದ್ವೀಪ ಇದೆ, ಆ ದ್ವೀಪ ಪೂರ್ತಿ ಕರ್ಮಭೂಮಿ ಅಲ್ಲ, ಅದರ ಕೆಲವೊಂದು ಭಾಗ ಕರ್ಮಭೂಮಿ ಇದೆ. ನಿನ್ನೆ ನಾನು ಒಂದ್ ಕಡೆ ಓದಕ್ ಸಿಕ್ತು ನನಗೆ, ಅದು ಕನ್ಫ್ಯೂಷನ್ ಇತ್ತಲ್ವಾ, ಪೂರ್ತಿ ಭೂಮಿನೇ ಕರ್ಮಭೂಮಿ ಆಗಿರುತ್ತೆ ಅಥವಾ ಕೆಲವು ಭಾಗ ಮಾತ್ರ ಅಂತ. ಸೊ ಕೆಲವು ಭಾಗ ಮಾತ್ರ ಕರ್ಮಭೂಮಿ ಆಗಿರುತ್ತೆ. ಸ್ವಯಂಭೂ ರಮಣ ದ್ವೀಪದಲ್ಲಿ ಯಾವ ಒಂದು ಈ ಸ್ವಯಂಪ್ರಭಾ ಪರ್ವತ ಇದೆ, ಅದರ ಉತ್ತರ ಭಾಗದಲ್ಲಿ ಯಾವ ಒಂದು ಭೂಮಿ ಇದೆ, ಆ ದ್ವೀಪದ ಕೆಲವು ಭೂಮಿ ಇದೆ, ಅಷ್ಟು ಭೂಮಿ ಮಾತ್ರ ಕರ್ಮಭೂಮಿ ಆಗಿದೆ. ಅಂತ ಒಂದು ಭೂಮಿಯಲ್ಲಿ ಈ ವಿಕಲೇಂದ್ರಿಯ ಜೀವಿಗಳು ಕಂಡು ಬರುತ್ತದೆ. ಹಾಗೂ ಈ ಒಂದು ಸ್ವಯಂಭೂ ರಮಣ ಸಮುದ್ರದಲ್ಲೂ ಸಹ ಕಂಡು ಬರ್ಬೋದು. ಓಕೆ, ಇಷ್ಟನ್ನ ನೆನ್ನೆ ನಾವು ತಿಳ್ಕೊಂಡ್ವಿ. ಇನ್ನೊಂದು ಪ್ರಶ್ನೆ ಇದೆ, ಇಂದ್ರಿಯಗಳ ಅಪೇಕ್ಷೆಯಿಂದ ಪರ್ಯಾಪ್ತಕ ದ್ವಿಇಂದ್ರಿಯ ಜೀವಿಗಳ ಜಗನ್ಯ ಅವಗಾಹನ ಎಷ್ಟು ಅಂತ ನಾವು ತಿಳ್ಕೊಂಡಿದ್ವಿ. ಇನ್ನೊಂದ್ಸಲ ಅದನ್ನು ರಿವಿಷನ್ ಮಾಡೋಣ. ನೋಡಿ, ಪರ್ಯಾಪ್ತಕ ದ್ವಿಇಂದ್ರಿಯ ಜೀವದ ಅತ್ಯಂತ ಜಗನ್ಯ ಅವಗಾಹನ ಅಂತಂದ್ರೆ ಅನುಂದರಿ. ಈಗ ನಾವು ಅತ್ಯಂತ ದೊಡ್ಡದಾದಂತ ಪ್ರಾಣಿ ತಿಳ್ಕೊಂಡ್ವಿ. ಇಲ್ಲೇನ್ ಹೇಳ್ತಿದ್ದಾರೆ, ಅತ್ಯಂತ ಇಂದ್ರಿಯಗಳ ಅಪೇಕ್ಷೆ ಅತ್ಯಂತ ಚಿಕ್ಕದಾದಂತ ಪ್ರಾಣಿ ಯಾವುದು ಲೋಕದಲ್ಲಿ ಅಂತ ಹೇಳ್ತಿದ್ದಾರೆ. ಅತ್ಯಂತ ಚಿಕ್ಕದಾದ ಪ್ರಾಣಿ ಯಾವುದು ಅಂತಂದ್ರೆ 2 ಇಂದ್ರಿಯಗಳಲ್ಲಿ ಅತ್ಯಂತ ಚಿಕ್ಕ ಶರೀರವುಳ್ಳ ಪ್ರಾಣಿ ಅನುಂದರಿ ಎಂಬ ಹೆಸರಿನ ಜೀವ. ಈ ಅನುಂದರಿ ಎಂಬ ಜೀವ ಹೇಗಿರುತ್ತೆ ಅಂತಂದ್ರೆ ಎರೆಹುಳುವಿನ ಹಾಗೆ ಇರುತ್ತದೆ. ಅದು ಹೇಗಿರುತ್ತೆ, ಎರೆಹುಳುವಿನ ಹಾಗೆ ಇರುತ್ತದೆ. ಮತ್ತು ಇದರ ವಿಸ್ತಾರ ಎಷ್ಟಿದೆ ಅಂತಂದ್ರೆ ಗಣಾಂಗುಲದ ಅಸಂಖ್ಯಾತ ಭಾಗ ಪ್ರಮಾಣ. ಗಣಾಂಗುಲ ಅಂತ ನಾನು ಹೇಳಿದೆ, ಒಂದು ಬೆರಳನ್ನ ಅದು ಉದ್ದ, ಅಗಲ, ದಪ್ಪನ ಅಸಂಖ್ಯಾತ ಭಾಗ ನಾವು ಭಾಗ ಮಾಡಿದಾಗ ಎಷ್ಟು ಚಿಕ್ಕದಾದಂತ ಒಂದು ಅಂಶ ಬರುತ್ತಲ್ವಾ, ಅಷ್ಟು ಅಂಶಕ್ಕೆ ಏನ್ ಹೇಳ್ತಾರೆ, ಗಣಾಂಗುಲದ ಅಸಂಖ್ಯಾತ ಭಾಗ ಪ್ರಮಾಣ ಅಂತ ಹೇಳ್ತಾರೆ. ಓಕೆ, ಇನ್ನು 3 ಇಂದ್ರಿಯದಲ್ಲಿ ಈ ಲೋಕದಲ್ಲಿ ಅತ್ಯಂತ ಚಿಕ್ಕದಾದಂತಹ ಶರೀರವುಳ್ಳ ಜೀವ ಯಾವುದು ಅಂತಂದ್ರೆ ಕುಂತು ಹೆಸರಿನ ಒಂದು ಜೀವ. ಈ ಕುಂತು ಹೆಸರಿನ ಜೀವ ಏನಿದೆ ಅದು ಇರುವೆ ರೂಪದಲ್ಲಿ ಇರುತ್ತದೆ. ಈ ಕುಂತು ಅನ್ನೋದು ಒಂದು ಇರುವೆ. ಈ ಕುಂತು ಎಂಬ ಹೆಸರಿನ ಇರುವೆ ಇದೆ, ಅಂದ್ರೆ ಈ ಜಾತಿಯ ಒಂದು ಇರುವೆ ಇದೆ, ಅದು ಅತ್ಯಂತ ಚಿಕ್ಕ ಅಥವಾ ಜಗನ್ಯ ಅವಗಾಹನವನ್ನು ಒಳಗೊಂಡಿದೆ. ಇನ್ನು 4 ಇಂದ್ರಿಯಗಳಲ್ಲಿ ಅತ್ಯಂತ ಚಿಕ್ಕದಾದಂತಹ ಶರೀರವುಳ್ಳ ಜೀವ ಯಾವುದು ಅಂತಂದ್ರೆ ಕಾಣಮಕ್ಷಿಕ ಅಂತ ಹೇಳ್ತಾರೆ. ಕಾಣಮಕ್ಷಿಕ ಅನ್ನೋ ಜೀವ ಏನು, ಅದು ಯಾವ ರೀತಿ ಇರುತ್ತೆ ಅಂತ ಎಲ್ಲೂ ಶಾಸ್ತ್ರದಲ್ಲಿ ಇಲ್ಲ. ಸಾಮಾನ್ಯವಾಗಿ 4 ಇಂದ್ರಿಯ ಜೀವ ಅಂತಂದ್ರೆ ರೆಕ್ಕೆ ಇರುವಂತಹ ಈ ಹುಳ ಹುಪ್ಪಿಗಳಿಗೆ ನಾವು 4 ಇಂದ್ರಿಯ ಜೀವ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಯಾವ್ದಾದ್ರು ಆಗಿರ್ಬೋದು, ಬಹುಶಃ ಅದನ್ನ ನಿನ್ನೆ ಅಷ್ಟೇ ಹೇಳಿದೆ, ಯಾವ್ದೋ ಒಂದು ದುಂಬಿ ಆಗಿರ್ಬೋದು, ಚಿಟ್ಟೆ ಆಗಿರ್ಬೋದು, ಈ ಪ್ರಕಾರ. ಸೊ ನಿಖರವಾಗಿ ಇದೇ ಜೀವ ಅಂತ ದುಂಬಿಯೇ ಆಗಿರುತ್ತೆ, ಚಿಟ್ಟೆಯೇ ಆಗಿರುತ್ತೆ ಅಂತ ಎಲ್ಲೂ ಉಲ್ಲೇಖ ಇಲ್ಲ. ಕಾಣಮಕ್ಷಿಕ ಅಂದ್ರೆ ಯಾವ ಪ್ರಾಣಿ ಎಕ್ಸಾಕ್ಟ್ ಆಗಿ ಅಂತ ಎಲ್ಲೂ ಉಲ್ಲೇಖ ಇಲ್ಲ. ಓಕೆ, ನೆಕ್ಸ್ಟ್ ಪಂಚೇಂದ್ರಿಯ ಜೀವದಲ್ಲಿ ಅತ್ಯಂತ ಚಿಕ್ಕದಾದಂತಹ ಶರೀರವುಳ್ಳ ಜೀವ ಯಾವುದು ಅಂತಂದ್ರೆ ಈ ಒಂದು ಸಿಕ್ತಕ ಅಂತ ಹೇಳ್ತಾರೆ, ಸಿಕ್ತಕ ಮತ್ಸ್ಯ ಅಂತ ಹೇಳ್ತಾರೆ. ಸಿಕ್ತಕ ಮತ್ಸ್ಯಗೆ ಇನ್ನೊಂದು ಹೆಸರು ಅಂದ್ರೆ ತಂದುಲ ಮಚ್ಚ ಅಂತ ಹೇಳ್ತೇವೆ. ಈ ತಂದುಲ ಮಚ್ಚ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಈ ಸ್ವಯಂಭೂ ರಮಣ ಸಮುದ್ರದ ಯಾವ ಒಂದು ಮಹಾಮತ್ಸ್ಯ ಏನಿದೆಯಲ್ವಾ, ಆ ದೊಡ್ಡ ತಿಮಿಂಗಲ, ಆ ತಿಮಿಂಗಲದ ಕಿವಿಯಲ್ಲಿ ಕಂಡು ಬರುತ್ತದೆ. ಅದರ ಕಿವಿಯಲ್ಲಿ ಅತ್ಯಂತ ಒಳ್ಳೆ ಅಕ್ಕಿ ಇದ್ದ ಹಾಗೆ ಇರುತ್ತೆ, ಅಕ್ಕಿ ಕಾಳು ಹಿಂಗಿರುತ್ತಲ್ವಾ, ಆ ಅಕ್ಕಿ ಕಾಳಿನ ಹಾಗೆ ಇರುತ್ತದೆ. ಅದಕ್ಕೆ ತಂದುಳ ಮಚ್ಚ ಅಂತ ಹೇಳ್ತಾರೆ. ಓಕೆ, ಇನ್ನು ಇದರ ವಿಶೇಷತೆ ನಾನು ಹೇಳಿದೆ, ಇದು ಅಷ್ಟು ವಿಶಾಲವಾದಂತಹ ಮಹಾಮತ್ಸ್ಯ ಕಿವಿಯಲ್ಲಿ ಒಂದು ಅಕ್ಕಿಯ ಗಾತ್ರದಲ್ಲಿ ಇರುವಂತಹ ಈ ಒಂದು ತಂದುಲ ಮಚ್ಚ ಏನಿದೆ, ಆ ತಂದುಲ ಮಚ್ಚು ಸಹ ವಜ್ರ ಋಷಭನಾರಾಚ ಸಂವಹನವನ್ನು ಹೊಂದಿರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಆ ಸಂವಹನ ಕಾರಣದಿಂದ ಹಾಗೂ ಅದು ತಾನು ಮಾಡುವ ಭಾವ ಹಿಂಸೆಯಿಂದ, ಅಂದ್ರೆ
ನೋಡಪ್ಪ, ನಾನೇನಾದ್ರೂ ಮಹಾಮತ್ಸ್ಯಷ್ಟು ದೊಡ್ಡ ವಿಶಾಲವಾದಂತ ಶರೀರವನ್ನು ಪಡ್ಕೊಂಡಿದ್ರೆ ಈ ಸಮುದ್ರದಲ್ಲಿರುವಂತ ಸಣ್ಣ ಸಣ್ಣ ಮೀನುಗಳು, ಎಲ್ಲಾ ಮೀನುಗಳನ್ನು ನಾನು ಭಕ್ಷಣೆ ಮಾಡ್ಬಿಡ್ತಿದ್ದೆ, ಅದನ್ನ ನಾನು ಸೇವನೆ ಮಾಡ್ತಿದ್ದೆ ಅನ್ನೋ ಭಾವ ಹಿಂಸೆಯ ಕಾರಣದಿಂದಾಗಿ ಈ ಒಂದು ತಂದುಲು ಮಚ್ಚು ಸಹ ಏನಾಗುತ್ತೆ, 7ನೇ ನರಕದ ಬಂಧವನ್ನು ಮಾಡಿಕೊಳ್ಳುತ್ತದೆ. ಇದು ಒಂದು ವಿಶೇಷತೆ. ಇನ್ನು ಇವತ್ತಿನ ಹೊಸ ಪ್ರಶ್ನೆ ಓದಿ ಅಮ್ಮ. ಪ್ರಶ್ನೆ ನಂಬರ್ 57. ಒಟ್ಟು ಎಂದು ಯಾವುದಕ್ಕೆ ಹೇಳುತ್ತೇವೆ ಮತ್ತು ಯಾವ ಯಾವ ಜೀವದ್ದು ಎಷ್ಟು ಒಟ್ಟಾಗುತ್ತವೆ? ಉತ್ತರ ಒಟ್ಟು ಅಲ್ಲಮ್ಮ, ಅದು ಕುಲ ಅಂತ ಹೇಳ್ಬೇಕು, ಒಟ್ಟು ಅಲ್ಲ. ಅದು ಮಾರ್ಕ್ ಮಾಡ್ಕೊಂತೀನಿ, ಅದು ಕುಲ ಅಂತ ಮಾಡ್ಕೊಳ್ಳಿ ಅದನ್ನ. ಕುಲ ಎಂದು ಯಾವುದಕ್ಕೆ ಹೇಳುತ್ತೇವೆ ಮತ್ತು ಯಾವ ಯಾವ ಜೀವದ್ದು ಎಷ್ಟು ಕುಲವಾಗುತ್ತದೆ? ಓದಿ ಮುಂದೆ. ಉತ್ತರ: ಭಿನ್ನ ಭಿನ್ನ ಶರೀರಗಳ ಉತ್ಪತ್ತಿಯಲ್ಲಿ ಕಾರಣಭೂತವಾದ ನೋಕರ್ಮ ವರ್ಗಾವಣೆಯ ಭೇದಗಳನ್ನು ಕುಲ ಎನ್ನುತ್ತೇವೆ. ಭಿನ್ನ ಭಿನ್ನ ಶರೀರಗಳ ಉತ್ಪತ್ತಿಯಲ್ಲಿ ಓಕೆ, ಇಲ್ಲಿ ಏನ್ ಹೇಳ್ತಿದ್ದಾರೆ? ಓಕೆ, ಇದನ್ನ ನಾವು ಫಸ್ಟ್ ಬಿಡಿಸಿ ಹೇಳ್ತೇನಮ್ಮ, ಇದು ಓದೋದೇನ್ ಬೇಡ, ನಾನೇ ಹೇಳ್ತೇನೆ ಇದನ್ನ. ಓಕೆ, ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಕುಲ ಅಂದ್ರೆ ಏನು ನೋಡಿ. ಕುಲ ಅಂದ್ರೆ ಈಗ ನಾವೇನ್ ಹೇಳ್ತೀವಿ ಸಾಮಾನ್ಯವಾಗಿ, ಉಚ್ಚ ಕುಲ ನೀಚ ಕುಲ ಅಂತೀವಲ್ವಾ, ಆ ಕುಲದ ಬಗ್ಗೆ ಇಲ್ಲಿ ಮಾತಾಡ್ತಿಲ್ಲ. ಅರ್ಥ ಆಗ್ತಿದಲ್ವಾ? ಉಚ್ಚ ಕುಲ ಆಗ್ಲಿ ನೀಚ ಕುಲ ಆಗ್ಲಿ, ಅಥವಾ ಕುಲದ ಇನ್ನೊಂದು ಅರ್ಥ ನಾವು ತಗೊಂತೀವಿ ನೋಡಿ, ತಂದೆಯ ಪಕ್ಷಕ್ಕೆ ಕುಲ ಅಂತ ಹೇಳ್ತೀವಿ, ತಾಯಿಯ ಪಕ್ಷಕ್ಕೆ ಜಾತಿ ಅಂತ ಹೇಳ್ತೀವಿ ಅಲ್ವಾ? ಆ ಕುಲ ಜಾತಿಗಳು ತಗೊಂಡಿಲ್ಲ. ಮೇಲ್ ಕುಲ, ಕೀಳು ಕುಲ, ತಂದೆಯ ಪಕ್ಷದ ಕುಲ, ತಾಯಿಯ ಪಕ್ಷದ ಜಾತಿ, ಈ ಒಂದು ಅಪೇಕ್ಷೆಯಿಂದ ಇಲ್ಲಿ ಕುಲ ಅಂತ ತಗೊಂಡಿಲ್ಲ. ಇಲ್ಲಿ ಕುಲ ಅಂತ ಅಂದ್ರೆ ಏನು ಅಂತಂದ್ರೆ ನೋಡಿ, ಇದ್ರ ಡೆಫಿನೇಷನ್ ಓದೋಣ. ಏನ್ ಕೊಟ್ಟಿದ್ದಾರೆ? ಕುಲ್ ಕಿಸ್ಸೆ ಕೇತೆ ಹೈ, ಅವ್ರ ಯಾವ ಜೀವದಾಗ ಎಷ್ಟೆಷ್ಟು ಕುಲಗಳನ್ನು ಹೊಂದಿದೆ. ಭಿನ್ನ ಭಿನ್ನ, ಓದಿಮ ಮುಂದೆ. ಭಿನ್ನ ಭಿನ್ನ ಶರೀರಗಳ ಉತ್ಪತ್ತಿಯಲ್ಲಿ ಕಾರಣಭೂತವಾದ ಕರ್ಮ ವರ್ಗಾವಣೆಯ ಭೇದಗಳನ್ನು ಕುಲ ಎನ್ನುತ್ತೇವೆ. ಏನ್ ಹೇಳಿದ್ದಾರೆ? ಭಿನ್ನ ಭಿನ್ನ ಶರೀರಗಳ ಉತ್ಪತ್ತಿಯಲ್ಲಿ ಕಾರಣಭೂತವಾದ ಕರ್ಮ ವರ್ಗಣೆಗಳ ಭೇದಗಳನ್ನು ನಾವು ಕುಲ ಎಂದು ಕರೆಯುತ್ತೇವೆ. ಅಂದ್ರೆ ಇಲ್ಲಿ ಶರೀರನ ರಚನೆ ಆಗುವಂತಹ ಯಾವ ಒಂದು ಭಿನ್ನ ಭಿನ್ನ ಕರ್ಮ ವರ್ಗಣಗಳಿದೆಯಲ್ವಾ, ಶರೀರ ಯಾವುದರಿಂದ ರಚನೆ ಆಗತ್ತೆ? ಈ ಕರ್ಮ ವರ್ಗಣಗಳಿಂದ ನಮ್ಮ ಶರೀರ ರಚನೆ ಆಗತ್ತೆ ಅಲ್ವಾ? ಈ ಒಂದು ಶರೀರ ರಚನೆ ಆಗುವಂತಹ ಯಾವೊಂದು ಈ ಕರ್ಮ ವರ್ಗಣಗಳಿದೆ, ಆ ಕರ್ಮ ವರ್ಗಣಗಳಲ್ಲೂ ಎಷ್ಟೋ ನೋಡಿ, ಇಲ್ಲಿ ಎಷ್ಟು ಭೇದ ಮಾಡಿದರೆ 199.5 ಲಕ್ಷ ಕೋಟಿ ಅಥವಾ 197.5 ಲಕ್ಷ ಕೋಟಿ ಎಷ್ಟು ಭೇದ ಮಾಡಿದ್ದಾರೆ ಆ ವರ್ಗಣಗಳಲ್ಲಿ. ಆ ಪರಮಾಣುಗಳ ಸಮೂಹಕ್ಕೆ ಏನ್ ಹೇಳ್ತಾರೆ? ವರ್ಗಣ ಅಂತ ಹೇಳ್ತಾರೆ ಅಲ್ವಾ? ಆ ವರ್ಗಣಗಳಲ್ಲಿ ಅಂದ್ರೆ ಶರೀರ ರಚನೆಗೆ ಯಾವ ಒಂದು ಪರಮಾಣುಗಳ ಸಮೂಹ ನಮ್ಮ ಶರೀರ ರಚನೆಗೆ ಸಹಾಯಕ ಆಗುತ್ತೆ, ಆ ಕರ್ಮ ವರ್ಗಣಗಳು, ಅವುಗಳ ಏನು ಭೇದಗಳಿದೆ ಆ ಭೇದಗಳಿಗೆ ಕುಲ ಅಂತ ಕರೆದಿದ್ದಾರೆ. ಅರ್ಥ ಆಯ್ತಲ್ವಾ? ಈಗ ನೋಡಿ, ಎಲ್ಲಾರ ಶರೀರ ಒಂದೇ ತರ ಇರುತ್ತಾ? ಒಬ್ಬರ ಶರೀರ ಕಪ್ಪಗಿರುತ್ತೆ, ಒಬ್ಬರ ಶರೀರ ಬೆಳ್ಳಗಿರುತ್ತೆ, ಒಬ್ಬರಲ್ಲಿ ಹೆಚ್ಚು ಕಾಂತಿ ಇರುತ್ತೆ, ಒಬ್ಬೊಬ್ರ ಶರೀರ ಒಂದೊಂದ್ ತರ ಇದೆ ಅಲ್ವಾ? ಒಂದೇ ತರ ಶರೀರ, ಎಲ್ಲರಿಗೂ ಶರೀರ ಭಿನ್ನ ಭಿನ್ನವಾಗಿಯೇ ಇರುತ್ತೆ. ಒಬ್ಬೊಬ್ಬರು ಒಂದೊಂದ್ ತರ ಶರೀರ ಉಳ್ಳವರಾಗಿರ್ತಾರೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಈ ಏನು ಅವರ ಶರೀರದ ಉತ್ಪತ್ತಿಲಿ ಯಾವ ಒಂದು ಈ ಕರ್ಮ ವರ್ಗಣ ಕಾರಣ ಆಗಿದೆ, ಈ ಕರ್ಮ ವರ್ಗಣಗಳಿಂದ ಅವರ ಶರೀರದ ರಚನೆ ಏನಾಗಿದೆ, ಈ ಕರ್ಮ ವರ್ಗಣಗಳಲ್ಲೂ ಇಷ್ಟು ಹಲವಾರು ಪ್ರಕಾರದ ಅನೇಕ ಭೇದಗಳುಳ್ಳ ಕರ್ಮ ವರ್ಗಣಗಳು ಈ ಒಂದು ಲೋಕದಲ್ಲಿ ಇವೆ. ಸೊ ಈ ಭಿನ್ನ ಭಿನ್ನವಾದಂತಹ ಈ ಕರ್ಮ ವರ್ಗಣಗಳು ಬಂದಾಗಿರುವ ಭಿನ್ನ ಭಿನ್ನ ಕರ್ಮಗಳಿಂದ ಈ ಶರೀರ ರಚನೆ ಆಗಿರುವ ಕಾರಣದಿಂದ ಶರೀರದಲ್ಲೂ ಸಹ ನಾವೇನು ಭಿನ್ನತೆಗಳು ಕಾಣಿಸ್ತೀವಿ. ಒಬ್ಬೊಬ್ಬರ ಶರೀರ ಒಂದೊಂದ್ ತರ ಇರುತ್ತೆ. ಕಾರಣ ಶರೀರ ಉತ್ಪತ್ತಿಗೆ ಕಾರಣ ಕರ್ಮ ವರ್ಗಣನೆ. ಬಟ್ ಈ ಕರ್ಮ ವರ್ಗಣಗಳಲ್ಲೂ ಅನೇಕ ಪ್ರಕಾರದಿದೆ, ಅನೇಕ ಭೇದಗಳಿವೆ ಕರ್ಮ ವರ್ಗಣಗಳಲ್ಲಿ. ಹಾಗಾಗಿ ನಮ್ಮ ಶರೀರದಲ್ಲೂ ಸಹ ನಾವು ವ್ಯತ್ಯಾಸಗಳನ್ನು ಕಾಣುತ್ತೇವೆ. ಅರ್ಥ ಆಯ್ತಲ್ವಾ? ಸೊ ಈ ಲೋಕದಲ್ಲಿ ಏನು, ಮೊದಲು ಪೃಥ್ವಿಕಾಯಿಕ ಜೀವದ ಶರೀರದ ಉತ್ಪತ್ತಿಗೆ ಅದರ ಒಂದು ಶರೀರ ಉತ್ಪತ್ತಿಗೆ ಎಷ್ಟು ಪ್ರಕಾರದ ಕರ್ಮ ವರ್ಗಣಗಳು ಬೇಕು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಎಷ್ಟು? 22 ಲಕ್ಷ ಕೋಟಿ. ಎಷ್ಟು? 22 ಲಕ್ಷ ಕೋಟಿ ಪ್ರಕಾರದ ಕರ್ಮ ವರ್ಗಣಗಳು ಈ ಪೃಥ್ವಿಕಾಯಿಕ ಜೀವ ಪೃಥ್ವಿಯನ್ನೇ ಏನು ತನ್ನ ಶರೀರವನ್ನಾಗಿ ಮಾಡ್ಕೊಳ್ತಿದೆಯೋ, ಅರ್ಥ ಆಯ್ತಲ್ವಾ?
ಪೃಥ್ವಿಯನ್ನ ತನ್ನ ಏನು ಶರೀರವನ್ನಾಗಿ ಮಾಡಿಕೊಳ್ಳುವ ಆ ಯೋಗ್ಯ ವರ್ಗಣಗಳು ಎಷ್ಟಿದೆ? 22 ಲಕ್ಷ ಕೋಟಿ. ಅರ್ಥ ಆಯ್ತಲ್ವಾ? ಪೃಥ್ವಿಕಾಯಿಕ ಜೀವ ಅಂದ್ರೇನು? ಪೃಥ್ವಿಕಾಯಿಕ ಜೀವ ಅಂದ್ರೆ ಯಾವ ಜೀವ ಪೃಥ್ವಿಯನ್ನೇ ತನ್ನ ಶರೀರವನ್ನಾಗಿ ಮಾಡ್ಕೊಂಡಿದೆ, ಅದಕ್ಕೆ ಪೃಥ್ವಿಕಾಯಿಕ ಜೀವ ಅಂತ ಹೇಳ್ತೇವೆ. ಸೊ ಈ ಪೃಥ್ವಿಯನ್ನೇ ಶರೀರವನ್ನಾಗಿ ಮಾಡಿಕೊಳ್ಳಲು ಅದಕ್ಕೆ ಯೋಗ್ಯವಾದಂತಹ ವರ್ಗಣಗಳು ಎಷ್ಟು ಪ್ರಕಾರದಿದೆ ಅಂತಂದ್ರೆ 22 ಲಕ್ಷ ಕೋಟಿ ಎಷ್ಟು ವರ್ಗಣಗಳು ಇವೆ. ನೌಕರ್ಮ ವರ್ಗಣಗಳು 22 ಲಕ್ಷ ಕೋಟಿ ನೌಕರ್ಮ ವರ್ಗಣಗಳು ಇದೆ. ಈ 22 ಲಕ್ಷ ಕೋಟಿ ಪ್ರಕಾರದ ನೌಕರ್ಮ ವರ್ಗಣಗಳು ಈ ಪೃಥ್ವಿಕಾಯಿಕ ಜೀವಿಗೆ ಪೃಥ್ವಿಯನ್ನು ತನ್ನ ಶರೀರನಾಗಿ ಮಾಡಿಕೊಳ್ಳಲು ಅದು ಯೋಗ್ಯವಾದಂತಹ ವರ್ಗಣಗಳಾಗಿದೆ. ಅರ್ಥ ಆಯ್ತಲ್ವಾ? ಕನ್ಫ್ಯೂಷನ್ ಮಾಡ್ಕೊಂಬೇಡಿ. ನೆಕ್ಸ್ಟ್ ಜಲಕಾಯಿಕ. ಇದೇ ಪ್ರಕಾರ ಜಲಕಾಯಿಕ ಅಂದ್ರೆ ಏನು? ಜಲವನ್ನೇ ತನ್ನ ಶರೀರವನ್ನಾಗಿ ಮಾಡಿಕೊಳ್ಳುವ ಜೀವಿಗಳಿಗೆ ಜಲಕಾಯಿಕ ಅಂತ ಹೇಳ್ತೇವೆ. ಇನ್ನು ಈ ಜಲಕಾಯಿಕ ಜೀವ ಏನು ಜಲವನ್ನೇ ತನ್ನ ಶರೀರವನ್ನಾಗಿ ಮಾಡ್ಕೊಳ್ಳುತ್ತಲ್ವಾ, ಅದಕ್ಕೆ ಯೋಗ್ಯವಾದಂತಹ ಅದಕ್ಕೆ ಪುದ್ಗಲ ಈ ನೌಕರ್ಮ ವರ್ಗಣಗಳು ಬೇಕು. ಸೊ ಜಲವನ್ನೇ ಶರೀರವನ್ನಾಗಿ ಮಾಡಿಕೊಳ್ಳುವಂತಹ ಜೀವಿಗೆ ತನಗೆ ಯೋಗ್ಯವಾದಂತಹ ನೌಕರ್ಮ ವರ್ಗಣಗಳು ಎಷ್ಟು ಪ್ರಕಾರದಿದೆ ಅಂತಂದ್ರೆ 7 ಲಕ್ಷ ಕೋಟಿ ಪ್ರಕಾರದಿದೆ. ಅರ್ಥ ಆಯ್ತಲ್ವಾ? ಈಗ ಜಲಕಾಯಿಕ ಜೀವಿಗಳಲ್ಲೂ ಭಿನ್ನತೆಗಳು ಕಾಣ್ಬೋದು, ಆದ್ರೆ ತುಂಬಾ ಸೂಕ್ಷ್ಮವಾಗಿರುತ್ತೆ, ನಮ್ಮ ಕಣ್ಣು ಕಾಣಿಸೋದಿಲ್ಲ. ಅದು ತನ್ನ ಶರೀರ ಪ್ರಾಪ್ತಿಗಾಗಿ 7 ಲಕ್ಷ ಕೋಟಿ ಪ್ರಕಾರದ ಈ ಒಂದು ನೌಕರ್ಮ ವರ್ಗಣಗಳನ್ನು ಗ್ರಹಣೆ ಮಾಡುತ್ತೆ ಅಂದ್ಮೇಲೆ ಅವುಗಳಲ್ಲೂ ಎಷ್ಟು ಹಲವು ಪ್ರಕಾರದ ಜಲಕಾಯಿಕ ಜೀವಿಗಳು ಹಲವು ಪ್ರಕಾರದ ಜೀವಿಗಳು ಇರ್ಬೋದು ಅಲ್ವಾ? ಆದ್ರೆ ನಮ್ಮ ಕಣ್ಣಕ್ಕೆ ಕಾಣಲ್ಲ, ತುಂಬಾ ಸೂಕ್ಷ್ಮವಾಗಿರ್ತವೆ. ಸೊ ಅದೇ ಪ್ರಕಾರ ಅಗ್ನಿಕಾಯಿಕ 3 ಲಕ್ಷ ಕೋಟಿ, ವಾಯುಕಾಯಿಕ 7 ಲಕ್ಷ ಕೋಟಿ, ಓದಿಯಮ್ಮ ಒಂದೊಂದೇ. ಹಾ ಸರ್. ಪೃಥ್ವಿಕಾಯಿಕ 22 ಲಕ್ಷ ಕೋಟಿ, ಜಲಕಾಯಿಕ 7 ಲಕ್ಷ ಕೋಟಿ, ಅಗ್ನಿಕಾಯಿಕ 3 ಲಕ್ಷ ಕೋಟಿ, ವಾಯುಕಾಯಿಕ 7 ಲಕ್ಷ ಕೋಟಿ, ವನಸ್ಪತಿ ಕಾಯಿಕ 28 ಲಕ್ಷ ಕೋಟಿ, ದ್ವಿಇಂದ್ರಿಯ 7 ಲಕ್ಷ ಕೋಟಿ, ತ್ರಿಇಂದ್ರಿಯ 8 ಲಕ್ಷ ಕೋಟಿ, ಚತುರಿಂದ್ರಿಯ 9 ಲಕ್ಷ ಕೋಟಿ, ಪಂಚೇಂದ್ರಿಯ ಜಲಚರ 12.5 ಲಕ್ಷ ಕೋಟಿ, ಪಂಚೇಂದ್ರಿಯ ಪಕ್ಷಿ 12 ಲಕ್ಷ ಕೋಟಿ, ಪಂಚೇಂದ್ರಿಯ ಪಶು 10 ಲಕ್ಷ ಕೋಟಿ, ಪಂಚೇಂದ್ರಿಯ ಎದೆಯ ಸಹಾಯದಿಂದ ಚಲಿಸುವ ಜೀವ ಸರೀಸೃಪ, ಪಂಚೇಂದ್ರಿಯ ಪಶು ಪಂಚೇಂದ್ರಿಯ ಎದೆಯ ಸಹಾಯದಿಂದ ಚಲಿಸುವ ಜೀವ ಅಂದ್ರೆ ಸರೀಸೃಪ, ಅದು 9 ಲಕ್ಷ ಕೋಟಿ, ದೇವ 26 ಲಕ್ಷ ಕೋಟಿ, ನಾರಕಿ 25 ಲಕ್ಷ ಕೋಟಿ, ಮನುಷ್ಯ 14 ಲಕ್ಷ ಕೋಟಿ ಅಥವಾ 12 ಲಕ್ಷ ಕೋಟಿ. ಮನುಷ್ಯ 14 ಲಕ್ಷ ಕೋಟಿ ಅಥವಾ 12 ಲಕ್ಷ ಕೋಟಿ. ಒಟ್ಟು 199.5 ಲಕ್ಷ ಕೋಟಿ ಅಥವಾ 197.5 ಲಕ್ಷ ಕೋಟಿ. ಇಲ್ಲಿ ಏನ್ ಹೇಳ್ತಿದ್ದಾರೆ? ಸೊ ಸಂಪೂರ್ಣ ಈ ಸಂಸಾರದ ಜೀವಿಗಳು ಎಲ್ಲಾ ಜೀವಿಗಳನ್ನ ತಗೊಂಡ್ಬಿಟ್ರು. ಅಂದ್ರೆ ಪೃಥ್ವಿಕಾಯಿಕ, ಜಲಕಾಯಿಕ, ಅಗ್ನಿಕಾಯಿಕ, ವಾಯುಕಾಯಿಕ ಮತ್ತು ವನಸ್ಪತಿ ಕಾಯಿಕ. ಆ ಕಡೆ ಸಂಪೂರ್ಣ ಸ್ಥಾವರ ಜೀವಿಗಳನ್ನ ತಗೊಂಡ್ರು. ಈ ಕಡೆ ಅದರೊಟ್ಟಿಗೆ 3 ಇಂದ್ರಿಯ, 4 ಇಂದ್ರಿಯ, 2 ಇಂದ್ರಿಯ, 3 ಇಂದ್ರಿಯ ಮತ್ತು 4 ಇಂದ್ರಿಯ ವಿಕಲೇಂದ್ರಿಯನು ತಗೊಂಡ್ರು. ಇನ್ನು ಅದ್ರಲ್ಲೂ ಪಂಚೇಂದ್ರಿಯ ಜೀವನು ತಗೊಂಡ್ರು ಸಂಪೂರ್ಣ. ಮತ್ತ ಅದ್ರ ನೋಡಿ ದೇವ, ನಾರಕಿ, ಮನುಷ್ಯ ಯಾವ ಜೀವನು ಬಿಟ್ಟಿಲ್ಲ. ಸಂಸಾರದ ಎಲ್ಲಾ ಪ್ರಾಣಿಗಳನ್ನು ತಗೊಂಡ್ರು. ಸೊ ಸಂಸಾರದ ಎಲ್ಲಾ ಪ್ರಾಣಿಗಳು ಶರೀರದೊಂದಿಗೆ ಇರುತ್ತೆ. ಶರೀರ ರಹಿತವಾದಂತ ಯಾವ್ದಾದ್ರು ಪ್ರಾಣಿ ಇದೆಯಾ ಈ ಲೋಕದಲ್ಲಿ? ಸಿದ್ಧ ಪರಮೇಷ್ಠಿ ಬಿಟ್ರೆ ಯಾವ್ದಾದ್ರು ಪ್ರಾಣಿ ಶರೀರ ರಹಿತ ಇದೆಯಾ? ಯಾವುದೂ ಇಲ್ಲ. ಎಲ್ಲಾ ಸಂಸಾರ ಜೀವಿಗಳು ಶರೀರದೊಂದಿಗೆ ಇರ್ತವೆ ಅಲ್ವಾ? ಸೊ ಇಷ್ಟೆಲ್ಲಾ ಜೀವಿಗಳ ಶರೀರಕ್ಕೆ ಅಥವಾ ಶರೀರದ ನಿರ್ಮಾಣಕ್ಕೆ ಯೋಗ್ಯವಾದಂತಹ ಈ ನೌಕರ್ಮ ವರ್ಗಣಗಳು ಎಷ್ಟು ಪ್ರಕಾರದಿದೆ ಅಂತಂದ್ರೆ ಟೋಟಲ್ ಇಡೀ ಸಂಪೂರ್ಣ ಸಂಸಾರಿ ಜೀವಿಗಳಿಗೆ ಶರೀರದ ನಿರ್ಮಾಣಕ್ಕಾಗಿ ಬೇಕಾಗಿರುವಂತಹ ಈ ನೌಕರ್ಮ ವರ್ಗಣಗಳ ಟೋಟಲ್ ಸಂಖ್ಯೆ ಎಷ್ಟು ಇದೆ ಅಂತಂದ್ರೆ ಅವುಗಳು 199.5 ಲಕ್ಷ ಕೋಟಿ. ಇದು ಒಂದು ಒಬ್ಬರ ಆಚಾರ್ಯರ ಮತದಿಂದ 199.5 ಲಕ್ಷ ಕೋಟಿ ಅಂತ ಒಬ್ಬರ ಆಚಾರ್ಯ ಹೇಳ್ತಾರೆ. ಇನ್ನೊಬ್ಬರ ಆಚಾರ್ಯರು 197.5 ಲಕ್ಷ ಕೋಟಿ, 197.5 ಲಕ್ಷ ಕೋಟಿ ಇನ್ನೊಬ್ಬರ ಆಚಾರ್ಯ ಹೇಳ್ತಾರೆ. ಒಟ್ಟು ಇಷ್ಟು ಆ ಭೇದಗಳು ಇದೆ. ಯಾವುದು? ನೌಕರ್ಮ ವರ್ಗಣಗಳಲ್ಲಿ ಇಷ್ಟು ಪ್ರಕಾರದ ಭೇದಗಳು ಇದೆ, ಇಷ್ಟು ವರ್ಗಣಗಳಲ್ಲಿ ಇಷ್ಟು ಪ್ರಕಾರದ ಭೇದಗಳಿದೆ ಅಂತ ಹೇಳ್ತಾರೆ. ನೋಡಿ ಟೋಟಲ್ ಮಾಡ್ಬೇಕಾದ್ರೆ ಇದಿಷ್ಟು ಟೋಟಲ್ ಮಾಡಿದ್ರೆ ನೀವು ಈಗ ನೋಡಿ ಆಚಾರ್ಯರಲ್ಲಿ ಯಾಕೆ ಇಲ್ಲಿ ಭಿನ್ನ ಮತ ಆಗಿದೆ ಅಂತಂದ್ರೆ ಒಬ್ಬರು ಆಚಾರ್ಯ ಏನ್ ಹೇಳ್ತಾರೆ, ಮನುಷ್ಯನಿಗೆ ಶರೀರ ನಿರ್ಮಾಣಕ್ಕೆ ಬೇಕಾಗುವಂತಹ ಈ ಒಂದು ನೌಕರ್ಮ ವರ್ಗಣಗಳಲ್ಲಿ
14 ಲಕ್ಷ ಕೋಟಿಯಷ್ಟು ಭೇದ ಇದೆ ಅಂತ ಹೇಳ್ತಾರೆ. ಇನ್ನೊಬ್ಬರ ಆಚಾರ್ಯ ಏನ್ ಹೇಳ್ತಾರೆ, ಇಲ್ಲ ಮನುಷ್ಯನಿಗೆ 14 ಲಕ್ಷ ಕೋಟಿ ಅಲ್ಲ 12 ಲಕ್ಷ ಕೋಟಿ ಅಂತ ಇನ್ನೊಬ್ಬರ ಆಚಾರ್ಯ ಹೇಳ್ತಾರೆ. ಸೊ ಇಲ್ಲಿ 2 ಲಕ್ಷ ಕೋಟಿ ಅಂತರ ಬಂತು. ಯಾವುದು ಮನುಷ್ಯನಿಗೆ ಬೇಕಾಗುವಂತ ನೋಕರ್ಮ ವರ್ಗಣಗಳ ಭೇದಗಳಲ್ಲಿ 2 ಲಕ್ಷ ಕೋಟಿ ಅಂತರ ಬಂತು. ಒಬ್ರು 14 ಲಕ್ಷ ಕೋಟಿ ಅಂತ ಹೇಳ್ತಾರೆ, ಇನ್ನೊಬ್ರು 12 ಲಕ್ಷ ಕೋಟಿ ಅಂತ ಹೇಳ್ತಾರೆ. ಆ ಅಪೇಕ್ಷೆಯಿಂದ ಇಲ್ಲಿ ಟೋಟಲ್ ಮಾಡಿದಾಗ ಏನಾಗುತ್ತೆ, ಅವಾಗ ಒಬ್ಬರ ಆಚಾರ್ಯರ ಮತದ ಅನುಸಾರ 199.5 ಲಕ್ಷ ಕೋಟಿ ನೌಕರ್ಮ ವರ್ಗಣಗಳ ಭೇದ ಆಯ್ತು. ಇನ್ನೊಬ್ಬರ ಆಚಾರ್ಯರ ಮತದ ಪ್ರಕಾರ 197.5 ಲಕ್ಷ ಕೋಟಿಯ ನೌಕರ್ಮ ವರ್ಗಣಗಳ ಭೇದಗಳು ಆಗುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ನಿರಂಜನ್ ಸರ್ ಏನೋ ಕೇಳಿದ್ರಲ್ಲ? ಅದೇ ವ್ಯತ್ಯಾಸ ಯಾಕೆ ಅಂತ ನಾನು ಕೇಳಿದ್ದು. ಈಗ ಇದನ್ನು ಇಲ್ಲಿ ಕೊಟ್ಟಿದ್ದಾರಲ್ಲ, ಈ ಇಂತಿಷ್ಟು ಕೋಟಿ ಅಂತ ಕೊಟ್ಟಿದ್ದಾರಲ್ಲ, ಇದನ್ನು ಟೋಟಲ್ ಮಾಡುವಾಗ ಎಷ್ಟು ಬರುತ್ತೆ ಅಂತ ಕೇಳಿದೆ ನಾನು. ಹಾ, ಟೋಟಲ್ ಮಾಡಿ ಅಷ್ಟೇ ಬರುತ್ತೆ. ಈಗ 22 ಪೃಥ್ವಿ ಕಾಯಕದ 22 ಲಕ್ಷ ಕೋಟಿ, ಜಲಕಾಯದ 7 ಲಕ್ಷ ಕೋಟಿ, ಅಗ್ನಿಕಾಯಕ 3 ಲಕ್ಷ ಕೋಟಿ ಏನ್ ಕೊಟ್ಟಿದ್ದೀರಲ್ಲ, ಅದಷ್ಟು ಟೋಟಲ್ ಮಾಡಿದಾಗ ನಿಮ್ಗೆ ಮನುಷ್ಯಂದ್ ಏನಾದ್ರು ನೀವು 14 ಲಕ್ಷ ಕೋಟಿ ತಗೊಂಡ್ರೆ 199.5 ಲಕ್ಷ ಕೋಟಿ ಬರುತ್ತೆ. ಮನುಷ್ಯಂದ್ ಏನಾದ್ರು ನೀವು 12 ಲಕ್ಷ ಕೋಟಿ ಅಂತ ಕನ್ಸಿಡರ್ ಮಾಡಿದ್ರೆ ಟೋಟಲ್ ನಿಮ್ಗೆ 197.5 ಲಕ್ಷ ಕೋಟಿ ಬರುತ್ತೆ. 2 ಲಕ್ಷ ಕೋಟಿ ಕಡಿಮೆ ಆಗುತ್ತೆ. ಇದು ನೋಕರ್ಮ ವರ್ಗಣಗಳು ಅಂತ ಹೇಳ್ತಾರೆ. ಈಗ ನೋಕರ್ಮ ವರ್ಗಣಗಳು ಅಂದ್ರೆ ಈಗ ಮುಂದೆ ಬರುತ್ತೆ ಚಾಪ್ಟರ್, ಪರ್ಯಾಪ್ತಿ ಅಂತ ಹೇಳ್ತೀವಲ್ಲ, ಪರ್ಯಾಪ್ತಿಯಲ್ಲಿ ಆಹಾರ ವರ್ಗಣಗಳನ್ನು ಗ್ರಹಣೆ ಮಾಡುತ್ತೆ ಅಂತ ಹೇಳ್ತಾರಲ್ವಾ, ಅದೇ ಆಹಾರ ವರ್ಗಣ ಅಂದ್ರೇನು ಒಂದೇ, ನೋಕರ್ಮ ವರ್ಗಣ ಅಂದ್ರೇನು ಒಂದೇ. ಅರ್ಥ ಆಯ್ತಲ್ವಾ? ಆಹಾರ ವರ್ಗಣ ಅಂದ್ರೇನು ಒಂದೇ, ನೋಕರ್ಮ ವರ್ಗಣ ಅಂದ್ರೇನು ಒಂದೇ, ಎರಡರಲ್ಲಿ ಏನು ವ್ಯತ್ಯಾಸ ಇಲ್ಲ. ಪುದ್ಗಲ ಪರಮಾಣು ಅಂದ್ರೆ ಅಷ್ಟೇನಾ? ಪುದ್ಗಲ ಪರಮಾಣು ಅಂದ್ರೆ ಒಂದೇ ಅಲ್ಲಮ್ಮ. ಪುದ್ಗಲ ಪರಮಾಣುಗಳು ಅನೇಕ ಪ್ರಕಾರದಿದೆ. ಇದು ಕೇವಲ ಶರೀರದ ರಚನೆಗೆ ಬೇಕಾಗುವಂತ ಪುದ್ಗಲ ಪರಮಾಣುಗಳಿಗೆ ಮಾತ್ರ ನೋಕರ್ಮ ವರ್ಗಣಗಳು ಅಂತ ಹೇಳ್ತೇವೆ. ಅದೇ ಕುಲ ಅಂತಂದ್ರೆ ಶರೀರಕ್ಕೆ ತನ್ನ ಯೋಗ್ಯತೆ ತಕ್ಕಂತೆ ಪುದ್ಗಲ ಪರಮಾಣುಗಳನ್ನು ಉಪಯೋಗಿಸ್ಕೊಂಡು ಯಾವ ಜೀವ ನಿರ್ಮಾಣ ಆಗುತ್ತೆ, ಅದಕ್ಕೆ ಕುಲ ಅಂತ ಹೇಳೋದು ಅಂದ್ರೆ ಅಲ್ವಾ? ಈ ಕುಲ ಅಂತ ಏನ್ ಹೇಳ್ತೀವಲ್ವಾ, ಈ ನೋಕರ್ಮ ವರ್ಗಣಗಳ ಭೇದಕ್ಕೆ ನಾವು ಕುಲ ಅಂತ ಹೇಳ್ತೀವಿ. ಆದ್ರೆ ಶರೀರ ರಚನೆ ಕೇವಲ ಈ ನೋಕರ್ಮ ವರ್ಗಣಗಳಿಂದ ಮಾತ್ರನೇ ಶರೀರ ರಚನೆ ಆಗುತ್ತೆ. ನಿಮ್ಗೆ ಭಾಷಾ ವರ್ಗಣದಿಂದ ನಿಮ್ಗೆ ಶರೀರ ರಚನೆ ಆಗಲ್ಲ. ನಿಮ್ಗೆ ಮನೋವರ್ಗಣದಿಂದ ಶರೀರ ರಚನೆ ಆಗೋದಿಲ್ಲ. ಮನೋವರ್ಗಣದಿಂದ ಮನಸ್ಸು ರಚನೆ ಆಗುತ್ತೆ. ನಿಮ್ಗೆ ಕಣ್ಣು, ಕಿವಿ, ಮೂಗು, ಇಂದ್ರಿಯಗಳ ರಚನೆ ಆಗ್ಬೇಕಾರೆ, ಮೂಳೆ, ಮಾಂಸ, ರಕ್ತದ ರಚನೆ ಆಗ್ಬೇಕಾದ್ರೆ ನೋಕರ್ಮ ವರ್ಗಣನೆ ಬೇಕು. ಈಗ ನೋಡಿ, ನಾನು ಇನ್ನೊಂದು ಬರ್ಕೊಳ್ಳಿ, ಬುಕ್ ಇದ್ರೆ ಬರ್ಕೊಳ್ಳಿ, ಒಂದು ಇಂಪಾರ್ಟೆಂಟ್ ಒಂದು ವಿಚಾರ ಹೇಳ್ತೀನಿ, ಬರ್ಕೊಳ್ಳಿ. ನೋಡಿ, ಈ ಲೋಕದಲ್ಲಿ ಒಟ್ಟು 23 ಪ್ರಕಾರದ ಪುದ್ಗಲ ವರ್ಗಣಗಳಿದೆ. ಎಷ್ಟು? 23 ಪ್ರಕಾರದ ಪುದ್ಗಲ ವರ್ಗಣಗಳಿದೆ ಈ ಲೋಕದಲ್ಲಿ. ಓಕೆ, ಈ 23 ಪ್ರಕಾರದ ಪುದ್ಗಲ ವರ್ಗಣಗಳಲ್ಲಿ ಮನುಷ್ಯನಿಗೆ ಉಪಯೋಗಕ್ಕೆ ಬರುವಂತ ವರ್ಗಣಗಳು 5 ಪ್ರಕಾರದ ಪುದ್ಗಲ ವರ್ಗಣಗಳು ಮಾತ್ರ. ಬರ್ಕೊಳ್ಳಿ, 23 ಪ್ರಕಾರದ ಪುದ್ಗಲ ವರ್ಗಣಗಳಲ್ಲಿ ಮನುಷ್ಯನಿಗೆ ಕೆಲಸಕ್ಕೆ ಬರುವಂತದ್ದು, ಮನುಷ್ಯನ ಕೆಲಸಕ್ಕೆ ಬರುವಂತದ ಪುದ್ಗಲ ಪರಮಾಣುಗಳು ಕೇವಲ 5 ಪ್ರಕಾರ. ಯಾವೆಲ್ಲ ಅವು? ಒಂದು ಕಾರ್ಮಣ ವರ್ಗಣ, ಕರ್ಮಗಳು ಅಂತ ಹೇಳ್ತೀವಲ್ಲ, 8 ಕರ್ಮಗಳು, ಇವೇನಿದೆ ಕಾರ್ಮಣ ವರ್ಗಣ. ಮೊದಲನೇದೇನು ಕಾರ್ಮಣ ವರ್ಗಣ. ಎರಡನೇದು ನೋಕರ್ಮ ವರ್ಗಣ. ನೋಕರ್ಮ ವರ್ಗಣ ಅಂದ್ರೆ ಶರೀರದ ರಚನೆಗೆ ಸಹಾಯಕವಾಗಿರುವಂತಹ ಕರ್ಮ ಪರಮಾಣುಗಳು, ಪುದ್ಗಲ ಪರಮಾಣುಗಳು. ಒಂದನೇದು ಕಾರ್ಮಣ ವರ್ಗಣ, ಎರಡನೇದು ನೋಕರ್ಮ ವರ್ಗಣ. ನೋಕರ್ಮ ವರ್ಗಣದಿಂದಲೇ ನಮ್ಮ ಶರೀರಗಳ ರಚನೆ ಆಗುತ್ತೆ. ಯಾವುದೇ ಸಂಸಾರಿ ಜೀವಿಗಳ ಶರೀರದ ರಚನೆ ನೋಕರ್ಮ ವರ್ಗಣಗಳಿಂದ ಆಗುತ್ತೆ. ಮೂರನೇದು ಮನೋವರ್ಗಣ, ನಾಲ್ಕನೇದು ಭಾಷಾ ವರ್ಗಣ, ಐದನೇದು ತೈಜಸ ವರ್ಗಣ. ತೈಜಸ ವರ್ಗಣ ಅಂದ್ರೆ ನಮ್ಮ ಏನು ತೈಜಸ ಶರೀರ ಇದೆಯಲ್ವಾ, ಅನಾದಿ ಸಂಬಂಧೇಚ್ಛ ಅಂತ ಹೇಳ್ತೀವಿ ನೋಡಿ. ತೈಜಸ ಶರೀರ ಮತ್ತು ಕಾರ್ಮಣ ಶರೀರ ಅನಾದಿ ಸಂಬಂಧವನ್ನು ಹೊಂದಿದೆ, ಸದಾ ಒಟ್ಟಿಗೆ ಇರ್ತವೆ ಆ 2 ಶರೀರ. ಆ ಒಂದು ತೇಜಸ ಶರೀರದ ಉತ್ಪತ್ತಿಗೂ ಸಹ ಏನಿದೆ, ಯಾವ ಒಂದು ಪರಮಾಣು ಕಾರಣ ಇದೆ, ಈ ಒಂದು ತೈಜಸ ಕಾರ್ಮಣಗಳು ಏನಿದೆಯಲ್ವಾ, ಬರ್ಕೊಳ್ಳಿ, ಭಾಷಾ ವರ್ಗಣ, ಮನೋವರ್ಗಣ, ತೈಜಸ ವರ್ಗಣ ಬರ್ಕೊಳ್ಳಿ. ಈ ತೈಜಸ ವರ್ಗಣಗಳು ಈ ತೈಜಸ ಶರೀರದ ಉತ್ಪತ್ತಿಗೆ ಕಾರಣ ಇದೆ. ಸೊ ಈ 5 ಪ್ರಕಾರದ ಪುದ್ಗಲ ಪರಮಾಣುಗಳು ಮಾತ್ರ ಮನುಷ್ಯನಿಗೆ ಕೆಲ್ಸಕ್ಕೆ ಬರುತ್ತೆ. ಅಂದ್ರೆ ಮನುಷ್ಯನ ಕಾರ್ಮಣ ವರ್ಗಣ ಅಂತಂದ್ರೆ ಮನುಷ್ಯನ ಏನು 8 ಕರ್ಮಗಳೇನಿದೆ ಅದು ಕಾರ್ಮಣ ವರ್ಗಣ. ನೋಕರ್ಮ ವರ್ಗಣ ಅಂತಂದ್ರೆ ಶರೀರದ ಉತ್ಪತ್ತಿಗೆ ಕಾರಣವಾಗುವಂತಹ ಈ ಒಂದು ವರ್ಗಣಗಳಿಗೆ ನೋಕರ್ಮ ವರ್ಗಣ ಅಂತ ಹೇಳ್ತೀವಿ.
ಮನೋವರ್ಗಣ ಅಂತಂದ್ರೆ ಮನಸ್ಸಿನ ದ್ರವ್ಯ ಮನಸ್ಸಿನ ರಚನೆಗೆ ಕಾರಣವಾಗುವಂತಹ ವರ್ಗಣಗಳಿಗೆ ಮನೋವರ್ಗಣ ಅಂತ ಹೇಳುತ್ತೇವೆ. ಇನ್ 4ನೇದು ಭಾಷಾ ವರ್ಗಣ. ಈ ಒಂದು ಏನು ಭಾಷೆ ಅಂದ್ರೆ ಶಬ್ದವು ಸಹ ಒಂದು ಪುದ್ಗಲವಾಗಿದೆ ಅಲ್ವಾ. ಸೊ ಭಾಷಾ ವರ್ಗಣ ಅಂತಂದ್ರೆ ಈಗ ನಾವೇನ್ ಮಾತಾಡ್ತಾ ಇದ್ದೇವೆ, ಈ ಒಂದು ಆ ಮಾತಾಡೋ ಶಕ್ತಿ ಎಲ್ಲಿಂದ ಪ್ರಾಪ್ತಿಯಾಗಿದೆ ನಮ್ಗೆ? ಭಾಷಾ ವರ್ಗಣ. ಈ ಭಾಷಾ ವರ್ಗಣಗಳನ್ನ ನಾವೇನ್ ಮಾಡ್ತಿದೀವಿ? ವಚನ ರೂಪ ಅದನ್ನ ಕನ್ವರ್ಟ್ ಮಾಡ್ತಾ ಇದೀವಿ. ಅದಕ್ಕೆ ಏನ್ ಹೇಳ್ತೇವೆ? ಭಾಷಾ ವರ್ಗಣ. ಇನ್ನು 5ನೇದೇನಿದೆ? ತೈಜಸ ವರ್ಗಣ. ಏನ್ ನಮ್ಮ ಕಾರಮನ ಶರೀರದೊಂದಿಗೆ ನಮ್ಮ ಏನು ತೈಜಸ್ ಶರೀರ ಇದೆಯಲ್ವಾ ನಮಗೆ, ಆ ತೈಜಸ ಶರೀರ, ಆ ಶರೀರದ ಉತ್ಪತ್ತಿಗೆ ಅದು ಕಾರಣ ಇದೆ. ಯಾವುದು? ತೈಜಸ ವರ್ಗಣ. ಈ ಪ್ರಕಾರ ಈ 5 ವರ್ಗಣಗಳು ಮಾತ್ರ ಮನುಷ್ಯನಿಗೆ ಸಹಾಯಕವಾಗಿದೆ. ಸೊ ಇಲ್ಲಿ ನಾವು ಕುಲ ಅಂತಂದ್ರೆ ಈ ನೌಕರ್ಮ ವರ್ಗಣಗಳ ಭೇದಗಳನ್ನ ನಾವು ಕುಲ ಅಂತ ಇಲ್ಲಿ ಕರೆದಿದ್ದೇವೆ. ನೌಕರ್ಮ ವರ್ಗಣಗಳಲ್ಲಿ ಇಷ್ಟು ಪ್ರಕಾರದ ಭೇದಗಳಿದೆ. ಎಷ್ಟು? 199.5 ಲಕ್ಷ ಕೋಟಿ. ಇನ್ನೊಬ್ಬರ ಆಚಾರ್ಯರ ಪ್ರಕಾರ 197.5 ಲಕ್ಷ ಕೋಟಿಯಷ್ಟು ವರ್ಗಣಗಳ ಭೇದವು ಇದೆ. ಓಕೆ, ನೆಕ್ಸ್ಟ್ ಮಿಕ್ಕಿದ್ದು ಪುದ್ಗಲ ಪರಮಾಣುಗಳು 5 ಮನುಷ್ಯನಿಗೆ ಬರುತ್ತೆ. ಇನ್ ಮಿಕ್ಕಿದ್ದು ಇನ್ನು ಮಿಕ್ಕಿದ್ದು ಮನುಷ್ಯನ ಕೆಲ್ಸಕ್ಕೆ ಬರೋದಿಲ್ಲಮ್ಮ. ಬೇರೆ ಯಾವ್ದೋ ಒಂದು ಪುದ್ಗಲ ರಚನೆಗಳಾಗ್ಬೋದು. ಈಗ ನಮ್ಮಲ್ಲಿ ಕುರ್ಚಿ, ಚೇರು, ಟೇಬಲು, ಏನೇನೋ ವಸ್ತುಗಳಿದೆ ಅಲ್ವಾ. ಈಗ ನೆರಳು, ಶಬ್ದ ಇವೆಲ್ಲ ಏನಿದೆ, ಇವೆಲ್ಲ ಪುದ್ಗಲಗಳದ್ದೇ ಇದಾಗಿದೆ ಅಲ್ವಾ. ಏನು ಇನ್ನು ಹಲವಾರು ಪುದ್ಗಲದ ವಸ್ತುಗಳಿದೆ, ಅವುಗಳ ನಿರ್ಮಾಣಕ್ಕೆ ಸಹಾಯಕವಾಗ್ಬೋದು. ಇದು ಕಾರ್ಮಣ ವರ್ಗಣ ಯಾವ್ದಕ್ಕೆ ಅಂತ ಹೇಳಿದ್ರಿ ಭೂಷಣ್ಜಿ? ಕಾರ್ಮಣ ವರ್ಗಣ ಅಂತಾನೆ ಕರ್ಮ ಅಮ್ಮ, ಕರ್ಮದಷ್ಟೇ. ಕರ್ಮಕ್ಕೆ ಅನುಸಾರವಾಗಿ ಯೋಗ್ಯತೆ, ಕರ್ಮದ ಯೋಗ್ಯತೆ. ಕರ್ಮ 8 ಅಲ್ಲಮ್ಮ, 8 ಕರ್ಮಗಳಿಗೆ ಕಾರ್ಮಣ ವರ್ಗಣ ಅಂತ ಹೇಳ್ತೀವಿ. ಅಂದ್ರೆ ಈಗ ಜ್ಞಾನಾವಣಿ ಕರ್ಮ ಅಂತಂದ್ರೆ ಏನು? ಈಗ ಕಾರ್ಮಣ ವರ್ಗಣ ಏನಿದೆಯಲ್ವಾ, ಯಾವುದರಲ್ಲಿ ಕರ್ಮರೂಪ ಪರಿಣಾಮನಾಗುವ ಶಕ್ತಿ ಇದೆ, ಅದಕ್ಕೆ ಕಾರ್ಮಣ ವರ್ಗಣ ಅಂತ ಹೇಳ್ತೇವೆ. ಅರ್ಥ ಆಯ್ತಲ್ಲಮ್ಮ? ಈಗ ಈ 3 ಲೋಕದಲ್ಲಿ ಟಸ್ ಕಾರ್ಮಣಗಳು ತುಂಬಿದೆ. ಈಗ ನಿಮ್ಮ ಆತ್ಮ ಪ್ರದೇಶ ಎಷ್ಟಿದೆ? ನಿಮ್ಮ ಆತ್ಮ ಪ್ರದೇಶದಲ್ಲೂ ಅನಂತ ಕಾರ್ಮ ವರ್ಗಣಗಳು ತುಂಬಿದೆ. ಅದು ಯಾವ ಅವಸ್ಥೆಯಲ್ಲಿದೆ? ಕಾರ್ಮಣ ವರ್ಗಣವಾಗೇ ಇದೆ. ನಿಮ್ಮ ಆತ್ಮ ಪ್ರದೇಶದಲ್ಲಿ ನೀವು ಯಾವಾಗಾದ್ರೂ ರಾಗದ್ವೇಷ ಮಾಡಿದಾಗ ಅದೇನಾಗುತ್ತೆ? ಆ ಕಾರ್ಮಣ ವರ್ಗಣಗಳೇ ಕರ್ಮರೂಪಿ ಪರಿಣಮಿಸುತ್ತೆ. ಯಾವ ಪರಮಾಣುವಿನಲ್ಲಿ ಕರ್ಮರೂಪಿ ಪರಿಣಮನಾಗುವಂತ ಶಕ್ತಿ ಇದೆ, ಅದಕ್ಕೆ ಕಾರ್ಮಣ ವರ್ಗಣ ಅಂತ ಹೇಳ್ತಾರೆ. ಕ್ಲಿಯರ್ ಸುಧಾ ಮೇಡಮ್? ಹಾ ಕ್ಲಿಯರ್ ಆಯ್ತು, ಕ್ಲಿಯರ್. ಥ್ಯಾಂಕ್ ಯು. 23 ಪ್ರಕಾರದ ವರ್ಗಣಗಳ ಹೆಸರು ನಿಮ್ಗೆ ಆಗಮದಲ್ಲಿ ಸಿಗ್ಬೋದು. ಅದರಲ್ಲಿ ಅಂದ್ರೆ ನಾವು ಈಗ ನೋ ಕರ್ಮ ವರ್ಗಣ ಅಂತಾನೆ ಉಪಯೋಗಿಸ್ಬೇಕಲ್ವಾ? ಪುದ್ಗಲ ಪರಿಮಾಣ ಅಂತ ಉಪಯೋಗಿಸಾಗಿಲ್ಲ. ಇದೆಷ್ಟೇ ಕರ್ಮ ವರ್ಗಣಗಳನ್ನು ಪುದ್ಗಲ ಪರಮಾಣುನೇ ಆಗಿದೆ. ಬಟ್ ಯಾವ ಪುದ್ಗಲ ಪರಮಾಣು? ಈಗ ಆಹಾರ ವರ್ಗಣನು ಪುದ್ಗಲ ಪರಮಾಣುನೇ ಆಗಿದೆ. ತೇಜಸ್ ವರ್ಗಣನು ಪುದ್ಗಲ, ಕರ್ಮನನು ಪುದ್ಗಲೆ, ಕಾರ್ಮಣ ವರ್ಗನು ಪುದ್ಗಲನೇ ಅಲ್ವಾ. ಕರ್ಮ ಅಂದ್ರೆ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ನೋ ಕರ್ಮಣ ಅಂತ ಹೇಳ್ಬೇಕು. ಕ್ಯಾಟಗರಿ ಬೇಕಲ್ವಾ, ಸ್ಪೆಸಿಫಿಕ್ ಆ ಗುಣ ಉಳ್ಳಂತಹ ಪರಮಾಣು ಬೇಕಲ್ವಾ. ಎಲ್ಲ ಪುದ್ಗಲಗಳೇ. ಬಟ್ ಪರ್ಟಿಕ್ಯುಲರ್ ಆಗಿ ಶರೀರವನ್ನು ರಚನೆ ಮಾಡುವಂತ ಗುಣ ಉಳ್ಳ ಪುದ್ಗಲ ಪರಮಾಣುಗಳಿಗೆ ನೀವು ಬರೀ ಪುದ್ಗಲ ಅಂತಕ್ಕಾದ್ರೆ ಎಲ್ಲಾನು ಕನ್ಸಿಡರ್ ಆಗುತ್ತೆ. ಶರೀರಕ್ಕೆ ನಿರ್ಮಾಣಕ್ಕೆ ಯೋಗ್ಯ ಇರುವಂತಹ ಪರಮಾಣುಗಳಿಗೆ ನಾವೇನಂತ ಹೇಳ್ತೇವೆ? ನೋ ಕರ್ಮೋರ್ಗಣ ಅಂತ ಹೇಳ್ತೇವೆ. ಓಕೆ, ಅದಕ್ಕೆ ಶರೀರ ರಚನೆಗೆ ಪುದ್ಗಲಗಳಿಂದ ಅಂತ ಹೇಳೋದ್ಕಿಂತ ನೋ ಕರ್ಮೋರ್ಗಣ ಅಂತ ಹೇಳಿದ್ರೆ ಇನ್ನೂ ಶಾಸ್ತ್ರೀಯ ಭಾಷೆ ಆಗುತ್ತೆ ಅದು. ಓಕೆ, ಇನ್ನು ಈ ನೋಕರ್ಮ ವರ್ಗಣಗಳು ಏನ್ ನಮ್ಗೆ ಬಂಧ ಆಗುತ್ತೆ, ಇದೆಲ್ಲ ನಾಮಕರ್ಮದ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಥ ಆಯ್ತಲ್ವಾ? ನಿಮ್ ಶರೀರ ರಚನೆ ಆಗ್ಬೇಕಾದ್ರೆ ಮುಖ್ಯವಾಗಿ ಕಾರಣ ಏನಿರ್ಬೇಕು? ನಾಮಕರ್ಮ ಅಲ್ವಾ? ಹೌದೌದು. ನಾಮಕರ್ಮದ ಅನುಸಾರನೇ ಈ ಒಂದು ಪರಮಾಣುಗಳು ನಿಮ್ಮಲ್ಲಿ ಬಂಧ ಆಗುತ್ತೆ. ನಿಮ್ಗೆ ಒಳ್ಳೆ ಶುಭ ಒಳ್ಳೆ ನಾಮಕರ್ಮ ಇದ್ರೆ ನಿಮ್ಗೆ ಅತ್ಯಂತ ಸುಂದರವಾದ ಶರೀರವನ್ನು ಹೊಂದಿರ್ತಾರೆ. ಈಗ ಕಾಮದೇವರಲ್ಲಿ ಎಷ್ಟು ಸುಂದರವಾದ ಶರೀರವನ್ನು ಹೊಂದಿರ್ತಾರೆ. ಅವ್ರಿಗೆ ತದರೂಪ ನಾಮಕರ್ಮ ಅಂತ ಒಂದು ನಾಮಕರ್ಮ ಇರುತ್ತೆ. ಅಂತ ಒಂದು ನಾಮಕರ್ಮದ ಉದಯದಿಂದ ಅವ್ರಿಗೆ ಅವರು ಜನ್ಮ ಪಡಿಬೇಕಾದ್ರೆ ಅಂತ ಸುಂದರವಾದ ಪರಮಾಣುಗಳು ಪರಮಾಣುಗಳಿಂದ ಅವ್ರ ಶರೀರ ರಚನೆ ಆಗುತ್ತೆ. ಅಥವಾ ಎಕ್ಸಾಂಪಲ್ ತಿಳ್ಕೊಳ್ಳಿ, ಈಗ ಏನಮ್ಮ ಅದು ಕುಷ್ಠರೋಗ ಬಂದಿತ್ತಲ್ಲ, ಏನೋ ಅವ್ರ ಹೆಸರು? ಶ್ರೀಪಾಲ ಮಹಾರಾಜನಿಗೆ ಕುಷ್ಠರೋಗ ಬಂದಿತ್ತು ಅಂತ ಅಲ್ವಾ? ಕುಷ್ಠರೋಗ ಬಂದಿತ್ತಲ್ವಾ? ಆಗ ಅವನಿಗೆ ಏನಾಯ್ತು? ಅವನ ಶರೀರ ಅತ್ಯಂತ ಕುಷ್ಠರೋಗದಿಂದ ಕೂಡಿ ತುಂಬಾ ಒಂದು ಏನ್ ಹೇಳ್ತಾರೆ, ಅವನ ಸೌಂದರ್ಯ ರಹಿತವಾದಂತ ಶರೀರ ಆಗಿತ್ತು. ನಂತರ ಯಾವಾಗ ಅವನು ಪುಣ್ಯ ಉದಯಕ್ಕೆ ಬಂತು, ಯಾವಾಗ ಒಂದು ಶುಭ ನಾಮಕರ್ಮದ ಉದಯಕ್ಕೆ ಬಂತು, ಆಗ ಏನಾಗುತ್ತೆ? ಈ ಒಂದು ನೋಕರ್ಮ ವರ್ಗಣಗಳಲ್ಲಿ ಏನ್ ಭೇದಗಳು ಮಾಡಿದಾರಲ್ವಾ, ಮನುಷ್ಯನ ಶರೀರಕ್ಕೆ ಬೇಕಾಗುವಂತ ಎಷ್ಟು ಭೇದ ಮಾಡಿದ್ದಾರೆ ಇಲ್ಲಿ?
14 ಲಕ್ಷ ಕೋಟಿ ಅಥವಾ 12 ಲಕ್ಷ ಕೋಟಿ ಮಾಡಿದಾರಲ್ಲ, ಆ ಒಂದು ಭೇದಗಳಲ್ಲಿ ಅವನ ಮ್ಯೂಟ್ ಮಾಡಿಮ್ಮ. ಅವನ ಒಂದು ಕಾಮದೇವನಿಗೆ ತದ್ರೂಪ ಯಾವ ಒಂದು ಸುಂದರವಾದ ಶರೀರ ಬೇಕು ಅಂತ ಪರಮಾಣುಗಳು ಏನ್ ಮಾಡ್ತಾನೆ, ಅವನು ಗ್ರಹಣೆ ಮಾಡ್ತಾನೆ. ಗ್ರಹಣೆ ಮಾಡ್ತಾ ಮಾಡ್ತಾ ಅವನ ಶರೀರ ಹೇಗಾಯ್ತು, ಅವನ ಶರೀರ ಕಾಮದೇವನ ಹಾಗೆ ಅತ್ಯಂತ ಸುಂದರವಾದ ಶರೀರವನ್ನು ಅವನು ಪ್ರಾಪ್ತಿ ಮಾಡ್ಕೊಳ್ತಾನೆ. ಯಾರು? ಶ್ರೀಪಾಲ್ ರಾಜ. ಅರ್ಥ ಆಯ್ತಲ್ವಾ? ನೋಡಿ, ಈ ಒಂದು ಪರಮಾಣುಗಳು ನಾವೇನ್ ಗ್ರಹಣೆ ಮಾಡ್ತೀವಿ, ಅದ್ ನೆಕ್ಸ್ಟ್ ಚಾಪ್ಟರ್ ನಾನು ಹೇಳ್ತೇನೆ ನಿಮ್ಗೆ. ಈ ಒಂದು ಪರಮಾಣುಗಳು ಗ್ರಹಣೆ ಮಾಡೋದು ಬರೀ ನಾವು ಏನು ವಿಗ್ರಹಗತಿಯಿಂದ ಬಂದು ಜನ್ಮ ಪಡಿತೀವಲ್ವಾ, ಜನ್ಮ ಪಡಿಬೇಕಾದ್ರೆ 6 ಪರ್ಯಾಪ್ತಿಗಳನ್ನ ಪೂರ್ತಿ ಮಾಡ್ಕೊಂತೀವಲ್ವಾ, ಆ ಪೂರ್ತಿ ಮಾಡೋ ಸಮಯದಲ್ಲಿ ಮಾತ್ರ ಗ್ರಹಣೆ ಆಗೋದಲ್ಲ. ಅದಕ್ಕೆ ಕೇಳಿದ್ ನಾನು, ಹುಟ್ಟುವಾಗ ಕಾಮದೇವನಾಗೆ ಹುಟ್ಟಿರ್ತಾನೆ, ಆಮೇಲೆ ಚೇಂಜ್ ಆದ್ರೆ ಅದು ಆಮೇಲೂ ಗ್ರಹಣ ಮಾಡ್ತಾ ಇರ್ತಾರೆ ಅಂತ ಅರ್ಥ. ಈಗ ಶ್ರೀಪಾಲ್ ಮಹಾರಾಜ ಮುಂಚೆನೆ ಕಾಮದೇವ ಆಗಿದ್ದ, ಯಾರು ಸುಗುಣಕ್ಕ ಮುಂಚೆನೆ ಕಾಮದೇವ ಆಗಿದ್ದ, ನಾವು ನಂತರ ಆಗಿದ್ದಲ್ವಾ? ಅಥವಾ ಕಾಮದೇವ ಆಗಿದ್ದು ನಂತರ ಕುಷ್ಠರೋಗ ಬಂದಿದೆ, ಹೆಂಗೆ ಸುಗುಣಕ್ಕ? ಪ್ರಥಮಾನ್ಯೋಗ ಯಾರು ಎಕ್ಸ್ಪರ್ಟ್ ಇದ್ದೀರಾ ಇದರಲ್ಲಿ? ಬಟ್ ಸ್ಟಿಲ್ ತಿಳ್ಕೊಳ್ಳಿಮ್ಮ, ಅವನು ಮುಂಚೆನೆ ಕಾಮದೇವ ಆಗಿದ್ನೋ ಅದೇನೋ ಗೊತ್ತಿಲ್ಲ. ಓಕೆ, ಅಲ್ಲ, ಈ ಗ್ರಹಣ ಪರ್ಯಾಪ್ತಿ ಶರೀರ ರಚನೆ ವಿಗ್ರಹ ಗತಿಲಿ ಅಷ್ಟೇ ಅಲ್ಲದೆ ಆಮೇಲೂ ಆಗುತ್ತೆ ಅಲ್ವಾ, ಗ್ರಹಣ ಆಗುತ್ತೆ. ಅದೆಲ್ಲ ಮುಂಚೆ ಈಗ ಮುಂದಿನ ಚಾಪ್ಟರ್ ಅಲ್ಲಿ ಹೇಳ್ತೇನೆ, ಬಹಳ ಇಂಪಾರ್ಟೆಂಟ್ ಅದು, ಮುಂದಿನ ಇದ್ರಲ್ಲಿ ಹೇಳ್ತೇನೆ. ಓಕೆ, ಸರಿ. ಈಗ ಶರೀರ ಪರ್ಯಾಪ್ತಿ ಬರುತ್ತಲ್ಲ, ಆಗ ಹೇಳ್ತೇನೆ ನಿಮ್ಗೆ. ಸರಿ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ, ಆಯ್ತಾ? ಈಗ ಪರ್ಯಾಪ್ತಿ ಬರುತ್ತಲ್ವಾ, ಪರ್ಯಾಪ್ತಿಲಿ ಬರೀ ಅದ್ರ ಬಗ್ಗೆನೆ ನಾವೀಗ ಡಿಸ್ಕಷನ್ ಇರುತ್ತೆ. ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನಾವು. ಓಕೆ, ನೆಕ್ಸ್ಟ್ ಪ್ರಶ್ನೆ ಓದಿಮ್ಮ. ಇದು ಪೂರ್ತಿ ಓದ್ಬಿಡಿ, ಕಂಪ್ಲೀಟ್ ಮಾಡ್ಬಿಡಿ. ಈ ಪ್ರಕಾರ ಎಲ್ಲ ಕುಲಕೋಟಿಗಳ ಸಂಖ್ಯೆ ಅದು ಕಂಪ್ಲೀಟ್ ಮಾಡ್ಬಿಡಿ. ಯಾರು ಓದ್ತೀರಾ? ಭಾರತಿ ಮೇಡಮ್, ನಿಮ್ ವಾಯ್ಸ್ ಕೇಳಿಸ್ತಿಲ್ಲ. ಇವರು ಪರಿಮಳ ಮೇಡಮ್ ಓದ್ತೀರಾ? ಓಕೆ, ಪದ್ಮಿನಿ ರವೀಂದ್ರನಾಥ್ ಅವರೇ ಓದಿ. ಈ ಪ್ರಕಾರ ಈ ಎಲ್ಲಾ ಕುಲಕೋಟಿಗಳ ಸಂಖ್ಯೆ 1,99,50,50,000 ಕೋಟಿ ಆಗುತ್ತದೆ. ಕೆಲವೆಡೆ ಮನುಷ್ಯರದ್ದು 12 ಲಕ್ಷ ಕೋಟಿ ಎಂದು ತಿಳಿಸಲಾಗಿದೆ. ಆದ್ದರಿಂದ ಅವರ ಅಭಿಮತದಂತೆ ಎಲ್ಲಾ ಕುಲಗಳ ಪರಿಮಾಣವು 1,97,50,50,000 ಕೋಟಿ ಆಗುತ್ತದೆ. ಅಂದ್ರೆ ಈಗಷ್ಟೇ ಹೇಳಿದ್ನಲ್ಲ, ಕೆಲವರು ಅಭಿಮತದಿಂದ ಮನುಷ್ಯನಲ್ಲಿ 2 ಲಕ್ಷ ಕೋಟಿ ಕಡಿಮೆ ಇದೆ ಅಂತ, ಕೆಲವರ ಅಭಿಮತದಿಂದ 2 ಲಕ್ಷ ಕೋಟಿ ಜಾಸ್ತಿ ಇದೆ ಅಂತ. ಆ ಅಪೇಕ್ಷೆಯಿಂದ 2 ಲಕ್ಷ ಕೋಟಿಯ ಡಿಫರೆನ್ಸ್ ಬರುತ್ತೆ ಅಷ್ಟೇ. ಓಕೆ, ನೆಕ್ಸ್ಟ್ ಪ್ರಶ್ನೆ ಓದಿ. ಪ್ರಶ್ನೆ 58. ಯೋನಿ ಮತ್ತೆ ಕುಲಗಳಲ್ಲಿ ಏನು ಅಂತರ ಇದೆ? ಉತ್ತರ: ಕಂದ, ಮೂಲ, ಮೊಟ್ಟೆ, ಗರ್ಭ, ರಸ, ಸ್ವೇದ ಮುಂತಾದವು ಜೀವಗಳ ಉತ್ಪತ್ತಿ ಸ್ಥಾನ ಎನ್ನುತ್ತಾರೆ. ಬೇರೆ ಬೇರೆ ಶರೀರಗಳ ಉತ್ಪತ್ತಿಯಲ್ಲಿ ಕಾರಣಭೂತವಾದ ನೋಕರ್ಮ ವರ್ಗಣಗಳ ಭೇದಗಳನ್ನು ಕುಲ ಎಂದು ಹೇಳುತ್ತಾರೆ. ಕುಲ ಮತ್ತೆ ಯೋನಿ ಅಂದ್ರೆ ಏನು, ಅದ್ರ ಡಿಫ್ರೆನ್ಸ್ ಹೇಳ್ತಿದ್ದಾರೆ. ಈಗ ಯೋನಿ ಅಂದ್ರೆ ನಾವು ಹಿಂದೆ ಅಷ್ಟೇ ತಿಳ್ಕೊಂಡಿದ್ವಿ, ಉತ್ಪತ್ತಿಯ ಸ್ಥಾನಕ್ಕೆ ಯೋನಿ ಅಂತ ಹೇಳ್ತೇವೆ. ಉದಾಹರಣೆ, ಉತ್ಪತ್ತಿ ಸ್ಥಾನಗಳು ಏನು? ಕಂದ, ಮೂಲ. ಕಂದ ಮೂಲ ಅಂತಂದ್ರೆ ಈ ಒಂದು ಜಡ, ಈಗ ಈರುಳ್ಳಿ, ಆಲೂಗಡ್ಡೆ ಎಲ್ಲ, ಅದಕ್ಕೆಲ್ಲ ನಾವೇನಂತ ಹೇಳ್ತೇವೆ? ಜಡ ಅಂತ ಹೇಳ್ತೀವಿ. ಇದು ಕಂದಮೂಲ ಅಂತ ಹೇಳ್ತೇವೆ. ಕಂದಮೂಲ ಹೇಗಿರುತ್ತೆ? ಜಡದಲ್ಲೇ ಹುಟ್ಟುವಂತ ಹಣ್ಣುಗಳು, ತರಕಾರಿಗಳು. ಅಂದ್ರೆ ಜಡವೇ ಯಾವ ಒಂದು ತರಕಾರಿ ಆಗಿದೆಯೋ ಅಥವಾ ಜಡವೇ ಯಾವ ಒಂದು ಹಣ್ಣಾಗಿದೆಯೋ ಅದಕ್ಕೇನ್ ಹೇಳ್ತೀವಿ ನಾವು? ಕಂದಮೂಲ ಅಂತ ಹೇಳ್ತೀವಿ ಅಲ್ವಾ? ಈಗ ಈ ಆಲೂಗಡ್ಡೆ, ಈರುಳ್ಳಿ ಎಲ್ಲ ಎಲ್ಲಿರುತ್ತೆ? ಭೂಮಿ ಒಳಗಡೆನೆ ಇರುತ್ತೆ. ಅದು ಆ ಗಿಡದ ಜಡವೇ ಆಗಿರುತ್ತೆ ಅದು. ಜಡ ಅಂದ್ರೆ ಅಲ್ಲಿ ಬೇರು ಅಲ್ವಾ? ಬೇರು. ಹಾ, ಬೇರು. ಕಂದಮೂಲ ಅಂದ್ರೆ ಒಂದ್ ರೀತಿ ಬೇರೆ ಅಂತ, ಬೇರು ಬೇರೆ ಬೆಳೆದು ಅದು. ಹೌದೌದು, ಸರಿ ಇದೆ. ಸೊ ಈ ಒಂದು ಆಲೂಗಡ್ಡೆ, ಈರುಳ್ಳಿಗೆಲ್ಲ ಏನಾಗಿರುತ್ತಲ್ಲ, ಹೇಗಿರುತ್ತೆ ಸುಗುಣಕ್ಕ? ಆ ಗಿಡದ ಭೂಮಿ ಒಳಗಡೆ ಬೆಳೆಯುತ್ತೆ, ಆ ಗಿಡದ ಜಡವೇ ಆಗಿರುತ್ತೆ ಇವು. ಯಾವ? ಈ ಒಂದು ಕಂದಮೂಲಗಳು. ಈ ಕಂದಮೂಲಗಳನ್ನ ನೀವು ಕಟ್ ಮಾಡಿ ಆ ಗಿಡಗಳು ಏನಾಗುತ್ತೆ, ಅದ್ರ ಒಂದು ಬೇರೆ ಕಟ್ ಮಾಡ್ದಾಗೆ ನೀವು ಅಲ್ವಾ? ಸೊ ಈ ರೀತಿ ಕಂದಮೂಲ. ಆಮೇಲೆ ಏನ್ ಕೊಟ್ಟಿದ್ದಾರೆ? ಮೊಟ್ಟೆ, ಗರ್ಭ, ರಸ, ಸ್ವೇದ ಮುಂತಾದವುಗಳಲ್ಲಿ. ಸ್ವೇದ ಅಂದ್ರೆ ಏನು? ಸ್ವೇದ ಅಂತಂದ್ರೆ ಬೆವರು. ಇನ್ನು ಗರ್ಭ. ಸೊ ಇವೆಲ್ಲ ಏನಿದೆ? ಉತ್ಪತ್ತಿ ಸ್ಥಾನ ಇದೆ. ಸ್ವೇದ, ಬೆವರು ಯಾರ ಉತ್ಪತ್ತಿ ಸ್ಥಾನ ಇದೆ? ಸಮೂರ್ಛನ ಮನುಷ್ಯನ ಉತ್ಪತ್ತಿ ಸ್ಥಾನ ಯಾವ್ದಿದೆ? ಈ ಮನುಷ್ಯನ ಶರೀರದಲ್ಲಿ ಉಂಟಾಗುವಂತ ಏನು ಈ ಬೆವರು ಅಥವಾ ಮನುಷ್ಯನ ಶರೀರದಲ್ಲಿ ಮೂಗು, ಕಣ್ಣು, ಕಿವಿಗಳಲ್ಲಿ ಏನು ಮಲಗಳು ಉತ್ಪನ್ನ ಆಗತ್ತೆ, ಅಂತ ಸ್ಥಾನದಲ್ಲಿ ಈ ಸಮೂರ್ಛನ ಮನುಷ್ಯ ಉತ್ಪತ್ತಿ ಆಗ್ತಾನೆ ಅಲ್ವಾ? ಆ ಅಪೇಕ್ಷೆಯಲ್ಲಿ ಏನ್ ಹೇಳಿದ್ದಾರೆ? ಕಂದ, ಮೂಲ, ಮೊಟ್ಟೆ, ಗರ್ಭ, ರಸ ಮತ್ತು ಸ್ವೇದದಲ್ಲಿ ಆ ಒಂದು ಉತ್ಪತ್ತಿ ಆಗುವಂತ ಸ್ಥಾನಕ್ಕೆ ಏನಂತ ಹೇಳ್ತಾರೆ? ಯೋನಿ ಅಂತ ಹೇಳ್ತಾರೆ. ಇನ್ನು ಕುಲ ಅಂತಂದ್ರೆ ಏನು? ಕುಲ ಅಂತಂದ್ರೆ ಈಗಷ್ಟೇ ನಾವು ತಿಳ್ಕೊಂಡ್ವಿ,
ಭಿನ್ನ ಭಿನ್ನ ಅಂದ್ರೆ ಅನೇಕ ಪ್ರಕಾರದ ಶರೀರಗಳ ಉತ್ಪತ್ತಿಗೆ ಕಾರಣಭೂತವಾದಂತಹ ನೋಕರ್ಮ ವರ್ಗಣಗಳ ಭೇದಗಳನ್ನು ನಾವು ಕುಲ ಅಂತ ನಾವು ಕರೀತೇವೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಓದಿಮಾ. ಹಾ, ಗೊತ್ತಿಲ್ಲ. ಪರ್ಯಾಪ್ತಿ ಎಂದು ಯಾವುದಕ್ಕೆ ಹೇಳುತ್ತಾರೆ? ಅದರಲ್ಲಿ ಎಷ್ಟು ಭೇದಗಳಿವೆ? ಉತ್ತರ: ಆಹಾರ, ಶರೀರ, ಇಂದ್ರಿಯ, ಆನಪಾನ, ಭಾಷೆ ಮತ್ತು ಮನಸ್ಸಿನ ರೂಪದ ಶಕ್ತಿಗಳ ಪರಿಪೂರ್ಣತೆಯ ಕಾರಣವನ್ನು ಪರ್ಯಾಪ್ತಿ ಎನ್ನುತ್ತಾರೆ. ಪರ್ಯಾಪ್ತಿಯಲ್ಲಿ 6 ಭೇದವಿದೆ. ಒಂದು ಆಹಾರ, ಎರಡನೇದು ಶರೀರ, ಮೂರನೇದು ಇಂದ್ರಿಯ, ನಾಲ್ಕನೇದು ಶ್ವಾಸೋಚ್ಛ್ವಾಸ, ಐದನೇದು ಭಾಷೆ, ಆರನೇದು ಮನಸ್ಸು ಎಂದು ಈ 6 ಪ್ರಕಾರವಾಗಿದೆ. ಇಲ್ಲಿ ಏನ್ ಹೇಳ್ತಿದ್ದಾರೆ? ಪರ್ಯಾಪ್ತಿ ಎಂದು ಯಾವುದನ್ನು ಕರೆಯುತ್ತೇವೆ, ಅದರಲ್ಲಿ ಎಷ್ಟು ಭೇದ. ಪರ್ಯಾಪ್ತಿ ಅಂದ್ರೆ ನೋಡಿ, ಆಹಾರ, ಶರೀರ, ಇಂದ್ರಿಯ, ಆನಪಾನ. ಆನಪಾನ ಅಂದ್ರೆ ಶ್ವಾಸೋಚ್ಛ್ವಾಸ, ಇನ್ಕಮಿಂಗ್ ಔಟ್ ಗೋಯಿಂಗ್ ಅಂತ. ಆನಪಾನ ಹೋಗೋದು ಬರೋದು ಅಂದ್ರೆ ಶ್ವಾಸೋಚ್ಛ್ವಾಸ ಅಂತ ಹೇಳ್ತೇವಲ್ಲ, ಅದಕ್ಕೆ ಆನಪಾನ ಅಂತ ಹೇಳ್ತಾರೆ. ಆನಪಾನ ಮತ್ತು ಭಾಷಾ ಮತ್ತು ಮನರೂಪ ಶಕ್ತಿಯ ಪೂರ್ಣತೆಗೆ, ಶಕ್ತಿಯ ಪೂರ್ಣತೆ ಎಲ್ಲಿದೆ ಕನ್ನಡದು? ಶಕ್ತಿಗಳ ಪರಿಪೂರ್ಣತೆಯ ಕಾರಣವನ್ನು ಪರ್ಯಾಪ್ತಿ ಎನ್ನುತ್ತಾರೆ. ಆಹಾರ, ಶರೀರ, ಇಂದ್ರಿಯ ಮತ್ತು ಶ್ವಾಸೋಚ್ಛ್ವಾಸ. ಆನಪಾನ ಅಂದ್ರೆ ಶ್ವಾಸೋಚ್ಛ್ವಾಸ, ಭಾಷಾ ಮತ್ತು ಮನಸ್ಸು. ಈ ಆರು ರೂಪದ ಶಕ್ತಿಗಳ ಪೂರ್ಣತೆಯ ಕಾರಣವನ್ನು ಪರ್ಯಾಪ್ತಿ ಅಂತ ನಾವು ಕರೆಯುತ್ತೇವೆ. ಯಾವುದು? ಅದರಲ್ಲಿ 6 ಪರ್ಯಾಪ್ತಿಗಳಿದೆ. ಯಾವುದು? ಒಂದು ಆಹಾರ, ಶರೀರ, ಇಂದ್ರಿಯ, ಶ್ವಾಸೋಚ್ಛ್ವಾಸ, ಭಾಷೆ ಮತ್ತು ಮನಸ್ಸು. ಈ ಪ್ರಕಾರ 6 ಪರ್ಯಾಪ್ತಿಗಳಿದೆ. ಈಗ ಒಂದೊಂದೇ ಪರ್ಯಾಪ್ತಿ ಕೆಳಗಡೆ ಅವರೇ ವಿವರಣೆ ಕೊಟ್ಟಿದ್ದಾರೆ, ಆ ಡೆಫಿನೇಷನ್ ಮೂಲಕನೇ ಹೋಗೋಣ. ಇಷ್ಟೇ ತಿಳ್ಕೊಳ್ಳಿ. ಈಗ ಪರ್ಯಾಪ್ತಕ ಜೀವ ಅಂತಂದ್ರೆ ಏನು ಅಂತಂದ್ರೆ, ಯಾವ ಜೀವ ಪರ್ಯಾಪ್ತಕ ನಾಮಕರ್ಮದ ಉದಯದಲ್ಲಿ ಅಥವಾ ಪರ್ಯಾಪ್ತಕ ನಾಮಕರ್ಮದ ಉದಯದಿಂದ ತನಗೆ ಯೋಗ್ಯವಾದಂತಹ 4, 5, 6 ಪರ್ಯಾಪ್ತಿಗಳ ಪೂರ್ಣತೆಗೆ ಪರ್ಯಾಪ್ತಕ ಜೀವ ಅಂತ ನಾವು ಕರೀತೇವೆ. ಇಲ್ಲಿ ಯಾಕೆ 4, 5, 6 ಅಂತೂ ಕೊಟ್ಟಿದ್ದಾರೆ? ಯಾಕೆ ಅಂತಂದ್ರೆ ನೋಡಿ, ಏಕೇಂದ್ರಿಯ ಜೀವದ ಅಪೇಕ್ಷ ಅದಕ್ಕೆ ಒಟ್ಟು ಪರ್ಯಾಪ್ತಿ ಇರೋದೇ ಎಷ್ಟು? 4 ಪರ್ಯಾಪ್ತಿ. ಒಂದು ಆಹಾರ ಪರ್ಯಾಪ್ತಿ, ಶರೀರ ಪರ್ಯಾಪ್ತಿ, ಇಂದ್ರಿಯ ಪರ್ಯಾಪ್ತಿ ಮತ್ತು ಶ್ವಾಸೋಚ್ಛ್ವಾಸ. ಏಕೇಂದ್ರಿಯ ಜೀವಿಗೆ ಮನಸ್ಸಿದೆಯೇನು? ಇಲ್ಲ. ಏಕೇಂದ್ರಿಯ ಜೀವಿಗೆ ಭಾಷೆ ಇದೆಯೇನೋ? ಮಾತಾಡುತ್ತೇನೋ ಅದಕ್ಕೆ? ಇಲ್ಲ ಅಲ್ವಾ? ಮಾತು, ಭಾಷೆ ಯಾವಾಗಿಂದ ಪ್ರಾರಂಭ ಆಗುತ್ತೆ? ಯಾವಾಗ ನಿಮ್ಗೆ ನಾಲ್ಗೆ ಬರುತ್ತೋ ಅಲ್ಲಿಂದ ನಿಮ್ಗೆ ಭಾಷೆ ಪ್ರಾರಂಭ ಅಲ್ವಾ? ಅಂದ್ರೆ ದ್ವಿಇಂದ್ರಿಯ ಬರಬೇಕು. ಯಾವಾಗ ನಿಮ್ಗೆ 2ನೇ ಇಂದ್ರಿಯ ಅಂದ್ರೆ ರಸನೇಂದ್ರಿಯ ಬರುತ್ತೆ, ರಸನೇಂದ್ರಿಯ ಬಂದಾಗ ನಿಯಮದಿಂದ ನಿಮ್ಮ ಜೀವ ಏನ್ ಮಾಡ್ತಾನೆ? ಭಾಷಾ ವರ್ಗಣಗಳನ್ನ ಗ್ರಹಣೆ ಮಾಡ್ತಾನೆ. ಅರ್ಥ ಆಯ್ತಲ್ವಾ? ಅದಕ್ಕೆ ಎರಡನೇ ಯಾವಾಗ ಅದಕ್ಕೆ ರಸನೇಂದ್ರಿಯ ಬರುತ್ತೆ ಆವಾಗ ಭಾಷಾ ವರ್ಗಣಗಳನ್ನು ಗ್ರಹಣೆ ಮಾಡುವಂತ ಯೋಗ್ಯತೆ ಅದಕ್ಕೆ ಬರುತ್ತೆ. ಅಲ್ಲಿವರೆಗೂ ಆ ಯೋಗ್ಯತೆ ಬರೋದಿಲ್ಲ. ಹಾಗಾಗಿ ಒಂದು ಇಂದ್ರಿಯ ಜೀವಿಗೆ ಕೇವಲ ಪರ್ಯಾಪ್ತಕ ಅಂದ್ರೆ ಎಷ್ಟು? ಅದಕ್ಕೆ 4 ಪರ್ಯಾಪ್ತಿಗಳು. ಇನ್ನು 5 ಪರ್ಯಾಪ್ತಿಗಳು ಯಾವ್ದಕ್ಕಾಗತ್ತೆ? ವಿಕಲೇಂದ್ರಿಯ ಜೀವಿಗಳಿಗೆ ಅಲ್ವಾ? ವಿಕಲೇಂದ್ರಿಯ ಜೀವಿಗಳಿಗೆ ಮನಸ್ಸಿದೆಯೇನು? ಇಲ್ಲ. ಭಾಷಾ ಇದೆಯಾ? ಭಾಷಾ ಪರ್ಯಾಪ್ತಿ ಯಾಕೆ? ಕಾರಣ ಏನು? ಮಾತಾಡ್ತದ ಅದರ ಭಾಷೆಯಲ್ಲಿ ಮಾತಾಡುತ್ತೆ. ಯಾಕಂತ ನೋಡಿ, ನಾನು ಅದನ್ನೇ ನೋಡಿ, ಶಾಸ್ತ್ರದಿಂದ ನೀವು ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕು. ಈಗಷ್ಟೇ ನಾನು ಹೇಳ್ದೆ, ವಿಕಲೇಂದ್ರಿಯ ಅಂತಂದ್ರೆ 2 ಇಂದ್ರಿಯ, 3 ಇಂದ್ರಿಯ, 4 ಇಂದ್ರಿಯಗಳಿಗೆ ವಿಕಲೇಂದ್ರಿಯ ಅಂತ ಹೇಳ್ತೇವೆ ಅಲ್ವಾ? 2 ಇಂದ್ರಿಯಗಳಿಗೆ ಯಾವ ಇಂದ್ರಿಯ ಇರುತ್ತೆ? 2 ಇಂದ್ರಿಯಗಳಿಗೆ ಸ್ಪರ್ಶನ ಮತ್ತು ರಸ. ಸ್ಪರ್ಶನ ರಸ ಇರುತ್ತೆ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಸ್ಪರ್ಶ ರಸ ಗಂಧ. ಸ್ಪರ್ಶನ ರಸ ಘ್ರಾಣ. ಸರಿ ಇದೆಯಮ್ಮ. ಈಗ 2 ಇಂದ್ರಿಯಗೆ ಸ್ಪರ್ಶ ಮತ್ತು ರಸನೇಂದ್ರಿಯ ಇರುತ್ತಲ್ವಾ? ಯಾವಾಗ ರಸನೇಂದ್ರಿಯ ಆ ಜೀವಕ್ಕೆ ಪ್ರಾಪ್ತಿ ಆಗುತ್ತೆ ಆಗ ಆ ಜೀವಕ್ಕೆ ಈ ಭಾಷಾ ವರ್ಗಣಗಳನ್ನು ಗ್ರಹಣೆ ಮಾಡುವಂತ ಯೋಗ್ಯತೆ ಅದಕ್ಕೆ ಪ್ರಾಪ್ತಿ ಆಗತ್ತೆ. ಅರ್ಥ ಆಯ್ತಲ್ವಾ? ಹಾಗಾಗಿ ಆ ಜೀವಕ್ಕೆ ಭಾಷಾ ಪರ್ಯಾಪ್ತಿನೂ ಸಹ ಆಗುತ್ತದೆ. ಹಾಗಾಗಿ ವಿಕಲೇಂದ್ರಿಯ ಜೀವಿಗಳಿಗೆ ಎಷ್ಟು? 5 ಪರ್ಯಾಪ್ತಿ. ಇನ್ನು 6 ಪರ್ಯಾಪ್ತಿ ಅಂದ್ರೆ ಪಂಚೇಂದ್ರಿಯ ಜೀವಿಗಳಿಗೆ, ಎಲ್ಲಾ ಪಂಚೇಂದ್ರಿಯ ಜೀವಿಗಳಿಗೂ ನಿಯಮದಿಂದ 6 ಪರ್ಯಾಪ್ತಿಗಳು ಇರುತ್ತವೆ. ಅರ್ಥ ಆಯ್ತಲ್ವಾ? ಅಸಂಗಿ ಪಂಚೇಂದ್ರಿಯ ಬಿಟ್ಟು ಅಸಂಗಿ ಪಂಚೇಂದ್ರಿಯಗೂ 5 ಪರ್ಯಾಪ್ತಿ. ಯಾವ ಸಂಗಿ ಪಂಚೇಂದ್ರಿಯ ಜೀವಿಗಳಿದೆ ಅವುಗಳಿಗೆ ನಿಯಮದಿಂದ 6 ಪರ್ಯಾಪ್ತಿಗಳು ಪೂರ್ಣ ಆಗತ್ತೆ. ಅಂತಹ ಜೀವಿಗಳಿಗೆ ಏನ್ ಹೇಳ್ತಾರೆ? ಪರ್ಯಾಪ್ತಕ ಜೀವ ಅಂತ ನಾವು ಕರೀತೇವೆ. ನೆಕ್ಸ್ಟ್, ಆಹಾರ ಪರ್ಯಾಪ್ತಿ ಎಂದು ಯಾವುದಕ್ಕೆ ಹೇಳುತ್ತಾರೆ? ಹೊಸ ಶರೀರ ಓದ್ಲಾ ಭೂಷಣ್? ಓದಿ ಮೇಡಮ್ ಓದಿ. ಆಹಾರ ಪರ್ಯಾಪ್ತಿ ಎಂದು ಯಾವುದಕ್ಕೆ ಹೇಳುತ್ತಾರೆ?
ಹೊಸ ಶರೀರಕ್ಕಾಗಿ ಕಾರಣಭೂತವಾದ ಯಾವ ನೋಕರ್ಮ ವರ್ಗಣೆಗಳನ್ನು ಜೀವವು ಗ್ರಹಣೆ ಮಾಡುವುದು ಅದನ್ನು ಕಲ ಮತ್ತು ರಸಭಾಗ ರೂಪದಲ್ಲಿ ಪರಿಣಮನ ಮಾಡಿಸುವ ಶಕ್ತಿಯ ನಿಮಿತ್ತಭೂತವಾಗಿ ಬಂದಿರುವ ಉದ್ಗಲ ಸ್ಕಂದಗಳನ್ನು ಪಡೆಯುವುದಕ್ಕೆ ಆಹಾರ ಪರ್ಯಾಪ್ತಿ ಎನ್ನುತ್ತಾರೆ. ಶರೀರವನ್ನು ಗ್ರಹಣ ಮಾಡಿದ ಪ್ರಥಮ ಸಮಯದಿಂದ ಆರಂಭಿಸಿ ಒಂದು ಅಂತರ್ಮುಹೂರ್ತದಲ್ಲಿ ಆಹಾರ ಪರ್ಯಾಪ್ತಿಯು ನಿಷ್ಪನ್ನವಾಗುತ್ತದೆ. ಏನ್ ಹೇಳ್ತಿದ್ದಾರೆ ಇಲ್ಲಿ? ಆಹಾರ ಪರ್ಯಾಪ್ತಿ ಎಂದು ಯಾವುದನ್ನು ಕರೆಯುತ್ತಾರೆ? ಹೊಸ ಶರೀರಕ್ಕೆ ಕಾರಣಭೂತವಾದ ಯಾವ ನೋಕರ್ಮ ವರ್ಗಣಗಳನ್ನು ಜೀವ ಗ್ರಹಣೆ ಮಾಡುವುದು ಅದರ ಕಲ ಮತ್ತು ರಸಭಾಗ ರೂಪದಲ್ಲಿ ಪರಿಣಾಮ ಮಾಡಿಸುವ ಶಕ್ತಿಯ ನಿಮಿತ್ತಭೂತ ಬಂದಿರೋ ಪುದ್ಗಲ ಸ್ಕಂದಗಳ ಪಡೆಯುವುದಕ್ಕೆ ಆಹಾರ ಪರ್ಯಾಪ್ತಿ ಎನ್ನುತ್ತಾರೆ. ಅಂದ್ರೆ ನೋಡಿ, ಇವಾಗ ಒಂದು ಜೀವ ಇಲ್ಲಿಂದ ಮರಣವನ್ನು ಹೊಂದುತ್ತೆ ಅಂತ ತಿಳ್ಕೊಳ್ಳಿ. ಮರಣವನ್ನು ಹೊಂದು ವಿಗ್ರಹಗತಿಯಿಂದ ಅದು ಗಮನ ಮಾಡುತ್ತಾ ತಾನು ಎಲ್ಲಿ ಹುಟ್ಟಬೇಕೋ ಅಲ್ಲಿ ಹುಟ್ಕೊಂಡ್ಮೇಲೆ, ತಾನು ಎಲ್ಲಿ ಜನ್ಮ ಪಡಿಬೇಕು ಅಲ್ಲಿ ಜನ್ಮ ಪಡೆದ ಮೇಲೆ, ತನ್ನ ಜನ್ಮ ಪಡೆದ ಪ್ರಥಮ ಸಮಯದಲ್ಲಿ ಆ ಜೀವ ಏನ್ ಮಾಡುತ್ತೆ? ಈ ಒಂದು ಆಹಾರ ವರ್ಗಣಗಳನ್ನು ಗ್ರಹಣೆ ಮಾಡುತ್ತೆ. ಆಹಾರ ವರ್ಗಣೆ ಅಂತಾನೂ ಸಹ ಹೇಳ್ಬೋದು, ಅಥವಾ ಇನ್ನೊಂದು ಹೆಸರು ಏನಂತ ಹೇಳಿದೆ ನಿಮ್ಗೆ? ನೋಕರ್ಮ ವರ್ಗಣ. ಆಹಾರ ವರ್ಗಣ ಅಂತಾನು ಹೇಳ್ಬೋದು, ಅಥವಾ ನೋಕರ್ಮ ವರ್ಗಣ ಅಂತಾನೂ ಸಹ ಹೇಳ್ಬೋದು. ಯಾಕೆ ಇದು ಗ್ರಹಣೆ ಮಾಡುತ್ತೆ? ಈಗ ಆ ಜೀವ ಅಲ್ಲಿ ಜನ್ಮ ಪಡೆದ ತಕ್ಷಣ ಅದಕ್ಕೂ ಶರೀರ ಬೇಕಲ್ವಾ? ಅದು ಶರೀರ ನಿರ್ಮಾಣ ಆ ಕೆಲಸ ಪ್ರಾರಂಭ ಆಗ್ಬಿಡುತ್ತೆ. ಯಾವಾಗ ಜೀವ ವಿಗ್ರಹಗತಿಯಿಂದ ಬಂದು ಜನ್ಮ ಪಡೆಯುತ್ತೆ, ಅದು ಪ್ರಥಮ ಸಮಯದಿಂದಲೇ ಅದು ಶರೀರದ ರಚನೆ ಪ್ರಾರಂಭ ಆಗ್ಬಿಡುತ್ತೆ ಆ ಜೀವಕ್ಕೆ. ಅರ್ಥ ಆಯ್ತಲ್ವಾ? ಸೊ ಮೊದಲು ಏನ್ ಮಾಡುತ್ತೆ? ಮೊದಲು ಆ ಜೀವ ಈ ಒಂದು ನೋಡಿ, ಅದಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಹೇಳ್ತೀನಿ, ನೆನಪಲ್ಲಿ ಇಟ್ಕೊಳ್ಳಿ. ಈಗ ಈ ಒಂದು 6 ಪರ್ಯಾಪ್ತಿಗಳೇನಿದೆ ಅಲ್ವಾ? ಈಗ ಏಕೇಂದ್ರಿಯಗೆ ಎಷ್ಟು ಪರ್ಯಾಪ್ತಿಗಳಾಗುತ್ತೆ? 4 ಪರ್ಯಾಪ್ತಿ. ವಿಕಲೇಂದ್ರಿಯಗೆ 5 ಪರ್ಯಾಪ್ತಿ. ಪಂಚೇಂದ್ರಿಯ ಜೀವಿಗಳಿಗೆ, ಸಂಘಿ ಪಂಚೇಂದ್ರಿಯ ಜೀವಿಗಳಿಗೆ 6 ಪರ್ಯಾಪ್ತಿ. ಯಾವ ಜೀವಿ ಅಂದ್ರೆ ಪರ್ಯಾಪ್ತಕ ನಾಮಕರ್ಮದ ಅವನೇನು ವಿಗ್ರಹಗತಿನೆಲ್ಲ ಪರ್ಯಾಪ್ತಕ ನಾಮಕರ್ಮವನ್ನು ತಗೊಂಡ್ಬಂದಿದ್ದಾನೆ, ಅರ್ಥ ಆಯ್ತಲ್ವಾ? ಅಂದ್ರೆ ಜನ್ಮ ಪಡಿಬೇಕಾದ್ರೆ ಪರ್ಯಾಪ್ತಕ ನಾಮಕರ್ಮದ ಉದಯ ಇದೆ, ಆ ಜೀವಕ್ಕೆ ನಿಯಮದಿಂದ ಅವನು ಪರ್ಯಾಪ್ತಕ ಅವಸ್ಥೆಯನ್ನು ಆಗೇ ಆಗ್ತಾನೆ ಅಲ್ವಾ? ಸೊ ಒಂದ್ ನಿಮಿಷ. ನೋಡಿ, ಈಗ ಪರ್ಯಾಪ್ತಿಗಳು, ಅಷ್ಟು ಪರ್ಯಾಪ್ತಿಗಳು ಒಮ್ಮೆಗೆ ಪ್ರಾರಂಭ ಆಗುತ್ತೆ. ಅರ್ಥ ಆಯ್ತಲ್ವಾ? ಈಗ ಒಬ್ಬ ಮನುಷ್ಯನಿಗೆ ಎಷ್ಟು ಪರ್ಯಾಪ್ತಿ ಬೇಕು? 6 ಪರ್ಯಾಪ್ತಿ. ಆ ಮನುಷ್ಯ, ಒಂದು ಜೀವ ಮನುಷ್ಯನಾಗಿ ಜನ್ಮ ಪಡೆದ ಪ್ರಥಮ ಸಮಯದಲ್ಲೇ ಅವನ ಈ 6 ಪರ್ಯಾಪ್ತಿಗಳು ಒಟ್ಟಿಗೆ ಪ್ರಾರಂಭ ಆಗುತ್ತೆ. ಅರ್ಥ ಆಯ್ತಲ್ವಾ? 6 ಪರ್ಯಾಪ್ತಿಗಳು ಒಟ್ಟಿಗೆ ಪ್ರಾರಂಭ ಆಗತ್ತೆ. ಆದ್ರೆ ಕಂಪ್ಲೀಟ್ ಆಗೋದು 1 by 1. ಫಸ್ಟ್ ಆಹಾರ ಪರ್ಯಾಪ್ತಿ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಶರೀರ ಪರ್ಯಾಪ್ತಿ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ಇಂದ್ರಿಯ ಪರ್ಯಾಪ್ತಿ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ಶ್ವಾಸೋಶ್ವಾಸ, ಆಮೇಲೆ ಭಾಷಾ, ಆಮೇಲೆ ಮನೋಪರ್ಯಾಪ್ತಿ. ಈ ರೀತಿ 6 ಪರ್ಯಾಪ್ತಿಗಳು ಪ್ರಾರಂಭ ಆಗೋದು ಒಟ್ಟಿಗೆ ಆಗತ್ತೆ. ಅಂದ್ರೆ 6 ಪರ್ಯಾಪ್ತಿಯ ಯೋಗ್ಯ ಪುದ್ಗಲ ಪರಮಾಣುಗಳನ್ನು ಗ್ರಹಣೆ ಮಾಡೋದು 6 ಒಟ್ಟಿಗೆ ಪ್ರಾರಂಭ ಆಗುತ್ತೆ. ಕಂಪ್ಲೀಟ್ ಆಗೋದು 1 by 1. ಓಕೆ. ಸೊ ಮೊದಲು ಏನಾಗುತ್ತೆ ಇಲ್ಲಿ? ಮೊದಲು ಈಗ ಒಂದೊಂದೇ ತಿಳ್ಕೊಳ್ಳೋಣ ಹೆಂಗೆ ಅಂತ. ಮೊದಲು ಆಹಾರ ಪರ್ಯಾಪ್ತಿ. ಮೊದಲನೇ ಪರ್ಯಾಪ್ತಿ ಯಾವುದು? ಆಹಾರ ಪರ್ಯಾಪ್ತಿ. ಏನ್ ಮಾಡುತ್ತೆ? ಆ ಜೀವ ಜನ್ಮ ಪಡೆದು ಪ್ರಥಮ ಸಮಯದಲ್ಲಿ ನೋಕರ್ಮ ವರ್ಗಣಗಳನ್ನ ಗ್ರಹಣೆ ಮಾಡುತ್ತೆ. ಗ್ರಹಣೆ ಮಾಡಿ ಅದೇನ್ ಮಾಡುತ್ತೆ ಅಂತಂದ್ರೆ, ಅಂದ್ರೆ ನೋಡಿ, ಹಳೆ ಶರೀರವನ್ನು ಬಿಟ್ಟು ಹೊಸ ಶರೀರದ ಪ್ರಾಪ್ತಿಯ ಸಾಧನಭೂತವಾದಂತ ಈ ನೋಕರ್ಮ ವರ್ಗಣಗಳನ್ನು ಗ್ರಹಣೆ ಮಾಡಿ, ಆ ಗ್ರಹಣೆ ಮಾಡಿದಂತಹ ಯಾವ ಒಂದು ಆಹಾರ ವರ್ಗಣಗಳಿದೆ ಅಥವಾ ನೋಕರ್ಮ ವರ್ಗಣಗಳಿದೆ, ಆ ವರ್ಗಣಗಳನ್ನು ಕಲಭಾಗ ಅಂತಂದ್ರೆ ಘನರೂಪವಾಗಿ, ಕಲಭಾಗ ಮತ್ತು ರಸಭಾಗ ಅಂತಂದ್ರೆ ದ್ರವರೂಪವಾಗಿ. ಅರ್ಥ ಆಗ್ತಿದಿಲ್ವಾ? ಆ ಏನು ನೋಕರ್ಮ ವರ್ಗಣಗಳನ್ನು ಗ್ರಹಣೆ ಮಾಡಿದೆ, ಆ ಪುದ್ಗಲ ಪರಮಾಣುಗಳನ್ನು ಅಥವಾ ಆ ಪುದ್ಗಲ ಪರಮಾಣುಗಳ ಸಮೂಹವನ್ನು ಏನು ಗ್ರಹಣೆ ಮಾಡಿದೆ, ಅವುಗಳನ್ನು ಘನರೂಪ ಮತ್ತು ರಸರೂಪವಾಗಿ ಮಾಡುವಂತ ಶಕ್ತಿಯ ಪೂರ್ಣತೆಗೆ ಏನಂತ ಹೇಳ್ತಾರೆ? ಆಹಾರ ಪರ್ಯಾಪ್ತಿ. ಅರ್ಥ ಆಯ್ತಲ್ವಾ? ಇನ್ನು ನೋಡಿ, ಈ ಆಹಾರ ಪರ್ಯಾಪ್ತಿ ಶಕ್ತಿಯ ಪೂರ್ಣತೆ ಅಂದ್ರೆ ಆತ್ಮನ ಶಕ್ತಿ ಅಂತ ತಿಳ್ಕೊಂಬಾರ್ದಿಲ್ಲಿ. ಗಮನ ಇಟ್ ಕೇಳಿ. ಈ ಶಕ್ತಿಯ ಪೂರ್ಣತೆ ಏನೋ ಪೌದ್ಗಲಿಕ ಶಕ್ತಿಯಾಗಿದೆ ಇದು. ಅಂದ್ರೆ ನೀವು ಸ್ಕಂದಗಳ ಪ್ರಾಪ್ತಿ ಆಗುದಲ್ವಾ? ಪುದ್ಗಲ ಸ್ಕಂದಗಳು ಪ್ರಾಪ್ತಿ ಆಗತ್ತೆ. ಪ್ರಾಪ್ತಿಯಾದಾಗ ಆ ಪುದ್ಗಲ ಸ್ಕಂದಗಳ ಶಕ್ತಿಯ ಪೂರ್ಣತೆಗೆ, ಬರೀ ಪುದ್ಗಲ ಪರಮಾಣುಗಳು ಪ್ರಾಪ್ತಿ ಆದ್ರೆ ಅಷ್ಟೇ ಅಲ್ವಾ, ಅವುಗಳ ಶಕ್ತಿಯ ಪೂರ್ಣತೆ ಆಗ್ಬೇಕು ಅಲ್ವಾ? ನೀವು ಗ್ರಹಣೆ ಮಾಡಿದಂತಹ ಪುದ್ಗಲಗಳ ಸಮೂಹ ಅಂತ ಪುದ್ಗಲಗಳ ಸಮೂಹ ಅಂತಾನೆ ಹೇಳ್ಬೋದು, ಅಥವಾ ಪುದ್ಗಲಗಳ ಸ್ಕಂದ ಅಂದ್ರೂ ಎರಡು ಒಂದೇ. ಅರ್ಥ ಆಗ್ತಿದಿಲ್ವಾ? ಆ ಸ್ಕಂದಗಳು ಪಡ್ಕೊಂಡು ಆ ಸ್ಕಂದಗಳನ್ನ ನೀವು ರಸಭಾಗ ಮತ್ತು ಖಲಭಾಗವಾಗಿ
ಪರಿಣಮಿಸುವಂತ ಶಕ್ತಿಯ ಪೂರ್ಣತೆಗೆ ಅಂದ್ರೆ ಯೋಗ್ಯತೆಗೆ, ಆ ಒಂದು ಶಕ್ತಿಯ ಪ್ರಾಪ್ತಿಗೆ ಏನ್ ಹೇಳ್ತಾರೆ? ಆಹಾರ ಪರ್ಯಾಪ್ತಿ ಅಂತ ಹೇಳ್ತಾರೆ. ಅರ್ಥ ಆಗ್ತಿದೆಯಲ್ವಾ? ಇನ್ನು ಮತ್ತೇನ್ ಕೊಡ್ತೀರಿ? ಶರೀರವನ್ನು ಗ್ರಹಣೆ ಮಾಡಿ ಪ್ರಥಮ ಸಮಯದಿಂದ ಆರಂಭಿಸಿ ಅಂತರ್ಮುಹೂರ್ತದಲ್ಲಿ ಆಹಾರ ಪರ್ಯಾಪ್ತಿಯು ನಿಷ್ಪನ್ನವಾಗುತ್ತದೆ. ಈ ಒಂದು ಆಹಾರ ಪರ್ಯಾಪ್ತಿ ಏನಿದೆ ಅದು ಪೂರ್ತಿ ಕಂಪ್ಲೀಟ್ ಆಗಕ್ಕೆ ಎಷ್ಟು ಸಮಯ ತಗೊಳುತ್ತೆ ಅಂತಂದ್ರೆ 1 ಅಂತರ್ಮುಹೂರ್ತವನ್ನು ತೆಗೆದುಕೊಳ್ಳುತ್ತದೆ. ಆಮೇಲೆ ಮತ್ತೊಂದು ಮುಖ್ಯವಾದ ವಿಚಾರ ಅಂತಂದ್ರೆ ಏನು ಈ 4-5 ಪರ್ಯಾಪ್ತಿಗಳು ಒಮ್ಮೆಲೆ ಪ್ರಾರಂಭ ಆಗತ್ತೆ. ಪ್ರಾರಂಭ ಆಗ್ಬೇಕಾದ್ರೆ ಒಟ್ಟಿಗೆ ಪ್ರಾರಂಭ ಆಗತ್ತೆ, ಅದೇ ಕಂಪ್ಲೀಟ್ ಆಗ್ಬೇಕಾದ್ರೆ 1 by 1 ಆಗತ್ತೆ ಅಂತ ನಾನು ಹೇಳಿದ್ದೆ. ಈ 6 ಪರ್ಯಾಪ್ತಿಗಳ ಪೂರ್ತಿಯ ಒಟ್ಟು ಸಮಯ ಒಂದೇ ಅಂತರ್ಮುಹೂರ್ತ ಆಗಿದೆ, ಅದಕ್ಕಿಂತ ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಒಂದೊಂದು ಪರ್ಯಾಪ್ತಿಗಳ ಪೂರ್ಣತೆಯ ಕಾಲವೂ ಸಹ 1 ಅಂತರ್ಮುಹೂರ್ತ ಆಗಿದೆ. ಅರ್ಥ ಆಗ್ತಿದೆಯಲ್ವಾ? ಈಗ ಆಹಾರ ಪರ್ಯಾಪ್ತಿಯ ಪೂರ್ಣತೆ 1 ಅಂತರ್ಮುಹೂರ್ತ, ಶರೀರ ಪರ್ಯಾಪ್ತಿಯ ಪೂರ್ಣತೆ 1 ಅಂತರ್ಮುಹೂರ್ತ, ಇಂದ್ರಿಯ ಪರ್ಯಾಪ್ತಿಯ ಪೂರ್ಣತೆಗೆ 1 ಅಂತರ್ಮುಹೂರ್ತ ಬೇಕು. ಮತ್ತೆ ಈ ಒಟ್ಟಿಗೆ ಈ 6 ಪೂರ್ತಿ ಆಗಕ್ಕೂ ಕೇವಲ 1 ಅಂತರ್ಮುಹೂರ್ತ ಸಮಯ ಮಾತ್ರನೇ. ಅಷ್ಟರಲ್ಲಿ 6 ಸಹ ಕಂಪ್ಲೀಟ್ ಆಗುತ್ತೆ. ಅದಕ್ಕಿಂತ ಹೆಚ್ಚು ಅಂತರ್ಮುಹೂರ್ತಗಳನ್ನ ತಗೊಳ್ಳೋದಿಲ್ಲ, ಅದಕ್ಕಿಂತ ಹೆಚ್ಚು ಒಂದು ಸಮಯನೂ ಸಹ ತಗೊಳ್ಳೋದಿಲ್ಲ, 1 ಅಂತರ್ಮುಹೂರ್ತ. ಓಕೆ, ಅಂದ್ರೆ ಎಲ್ಲ ಒಟ್ಟಿಗೆ ಪ್ರಾರಂಭ ಆಗ್ತದೆ, ಒಟ್ಟಿಗೆ ಮುಗೀತದೆ. ಒಟ್ಟಿಗೆ ಮುಗಿಯಲ್ಲ, ಟೋಟಲ್ ಕಂಪ್ಲೀಟ್ ಆಗಕ್ಕೆ 1 ಅಂತರ್ಮುಹೂರ್ತದಲ್ಲಿ ಕಂಪ್ಲೀಟ್ ಆಗುತ್ತೆ. ಬಟ್ ಕಂಪ್ಲೀಟ್ ಆಗೋದು 1 by 1 ಆಗುತ್ತೆ. ಪೂರ್ಣತೆ ಅಂತ ಹೇಳ್ಬೋದು. ಪೂರ್ಣತೆ, ಅದರ ಪೂರ್ಣತೆಯು 6 ಪರ್ಯಾಪ್ತಿಯ ಪೂರ್ಣತೆ, ಒಂದು 6 ಪರ್ಯಾಪ್ತಿಯ ಪೂರ್ಣತೆ 1 ಅಂತರ್ಮುಹೂರ್ತ ಉತ್ಕೃಷ್ಟ ಕಾಲ. ಇನ್ನು ಈವನ್ ಈಚ್ ಪರ್ಯಾಪ್ತಿ, ಒಂದೊಂದು ಪರ್ಯಾಪ್ತಿ ಪೂರ್ಣದ ಕಾಲವೂ ಸಹ 1 ಅಂತರ್ಮುಹೂರ್ತನೇ ಆಗಿದೆ. ಅರ್ಥ ಆಯ್ತಲ್ವಾ? ಅದೇ ಹೇಗೆ ಲೆಕ್ಕಾಚಾರ ಅದು? ಒಂದೊಂದಕ್ಕೂ ಒಂದೊಂದು ಅಂತರ್ಮುಹೂರ್ತ ಆದ್ರೆ 6 ಅಂತರ್ಮುಹೂರ್ತ ಆಗುತ್ತಲ್ಲ? ಹಂಗಲ್ಲಮ್ಮ. ಈಗ ಹೆಂಗ್ ಹೇಳೋದು ಅಂತಂದ್ರೆ, ಈಗ ನೋಡಿ, ಒಂದು 10 ನಿಮಿಷ ಟೋಟಲ್ ಕಾಲ ಎಷ್ಟಿದೆ? 10 ನಿಮಿಷ ಅಂತ ತಿಳ್ಕೊಳ್ಳಿ. 1 ಅಂತರ್ಮುಹೂರ್ತ ಅಂದ್ರೆ 10 minutes. ಆಹಾರ ಪರ್ಯಾಪ್ತಿಗೆ ಎಷ್ಟು ನಿಮಿಷ ತಗೊಳುತ್ತೆ? ಎಕ್ಸಾಂಪಲ್ 2 ನಿಮಿಷ ತಗೊಳುತ್ತೆ. ಶರೀರ ಪರ್ಯಾಪ್ತಿಗೆ 2 ನಿಮಿಷ, ಆಮೇಲೆ ಈ ಒಂದು ಇಂದ್ರಿಯ ಪರ್ಯಾಪ್ತಿಗೆ 2 ನಿಮಿಷ. ಈ ರೀತಿ ಡಿವೈಡ್ ಆಗುತ್ತೆ ಮೇಡಮ್. ಅಂತರ್ಮುಹೂರ್ತ ಅಂತಂದ್ರೆ ಅಂತರ್ಮುಹೂರ್ತ ಅಂತ ಹೇಳಿದ್ದಾರೆ, ಬಟ್ ಅಲ್ಲಿ ತುಂಬಾನೇ ಸಮಯಗಳಲ್ಲಿ ತಗೊಳುತ್ತೆ. ಅದು ಎಷ್ಟು ಕೆಲವೇ ಸಮಯಗಳಲ್ಲೇ ಪೂರ್ತಿ ಆಗುತ್ತೆ ಆ ಶಕ್ತಿ. ಅಂತರ್ಮುಹೂರ್ತ ಅಷ್ಟು ಸಮಯನೂ ಬೇಕಾಗಿಲ್ಲ, ವಿತಿನ್ ಕೆಲವು ಸೆಕೆಂಡ್ಗಳಲ್ಲೇ 6 ಪರ್ಯಾಪ್ತಿಗಳು ಪೂರ್ಣ ಆಗೋಗುತ್ತೆ. ಅಷ್ಟು ಅಂತರ್ಮುಹೂರ್ತ ಅಷ್ಟು ಲಾಂಗ್ ಡ್ಯೂರೇಷನ್ ಬೇಕಾಗಿಲ್ಲ ಈ ಶಕ್ತಿಯ ಪೂರ್ಣತೆಗೆ. 6 ಪರ್ಯಾಪ್ತಿಗಳ ಪೂರ್ಣತೆಯ ಕಾಲ 1 ಅಂತರ್ಮುಹೂರ್ತ ಅಂತ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಆ 6 ಪರ್ಯಾಪ್ತಿಗಳ ಪೂರ್ಣತೆ ಕಾಲ ಎಷ್ಟೋ ಕೆಲವೊಂದು ಸೆಕೆಂಡ್ಗಳಲ್ಲೇ ಮುಗ್ದೋಗ್ಬಿಡುತ್ತೆ. ನೀವು ಅಷ್ಟು ಒಂದು ಸಮಯ ಕಡಿಮೆ 48 ನಿಮಿಷಗಳ ತನಕ ಕಾಯೋ ಅವಶ್ಯಕತೆ ಇಲ್ಲ, ಅಷ್ಟು ಫಾಸ್ಟ್ ಆಗುತ್ತೆ ಈ ಪ್ರೋಸೆಸ್. 48 ನಿಮಿಷ ಆಗ್ಲೇಬೇಕಲ್ಲ ಅದು? ಇಲ್ಲ ಸುಗುಣಕ್ಕ, 48 ನಿಮಿಷ ಸಮಯ ಅಷ್ಟು ಉತ್ಕೃಷ್ಟ ಸಮಯ ಅಷ್ಟು, ಆದ್ರೆ ಅದಕ್ಕಿಂತ ಮುಂಚೆನೆ ಆಗುತ್ತೆ ಆಗ್ಬೇಕಂತ ನಿಯಮ ಇಲ್ಲ, ಬಟ್ ತುಂಬಾ ಬೇಗನೆ ಆಗ್ಬಿಡುತ್ತೆ ಈ ಪ್ರೋಸೆಸ್. ಓಕೆ, ನೆಕ್ಸ್ಟ್ ಯಾವುದು? ಶರೀರ ಪರ್ಯಾಪ್ತಿ ಅಂತ ತಿಳ್ಕೊಳ್ಳೋಣ. ಎಷ್ಟು ಆಯ್ತು ಟೈಮು? ಓಕೆ, ಶರೀರ ಪರ್ಯಾಪ್ತಿ ಅಂತ ತಿಳ್ಕೊಳ್ಳೋಣ. ಓದ್ಬಿಡಿ ಇವರೇ ನಮ್ಮ ಪದ್ಮಿನಿ ಆಂಟಿ. ಅದಾದ್ಮೇಲೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಚರ್ಚೆ ಮಾಡೋಣ. ಶರೀರ ಪರ್ಯಾಪ್ತಿ ಎಂದು ಯಾವುದಕ್ಕೆ ಹೇಳುತ್ತಾರೆ? ಉತ್ತರ: ಎಳ್ಳಿನ ಹಿಂಡಿಯಂತೆ ಆ ಖಲಭಾಗವನ್ನು ಎಲುಬು ಮುಂತಾದ ಕಠಿಣ ಅವಯವ ರೂಪದಿಂದ ಮತ್ತು ತೈಲದಂತೆ ರಸಭಾಗವನ್ನು ರಸ, ರಕ್ತ, ಚರ್ಬಿ, ವೀರ್ಯ ಮುಂತಾದ ದ್ರವರೂಪಿ ಅವಯವ ಸಹಿತ ಔದಾರಿಕ ಮುಂತಾದ 3 ಶರೀರ ರೂಪದಿಂದ ಪರಿಣಮನ ಮಾಡುವ ಶಕ್ತಿಯಿಂದ ಕೂಡಿದ ಉದ್ಗಲ ಸ್ಕಂದಗಳನ್ನು ಪಡೆಯುವುದಕ್ಕೆ ಶರೀರ ಪರ್ಯಾಪ್ತಿ ಎನ್ನುತ್ತಾರೆ. ಈ ಶರೀರ ಪರ್ಯಾಪ್ತಿಯು ಆಹಾರ ಪರ್ಯಾಪ್ತಿಯ ನಂತರ 1 ಅಂತರ್ಮುಹೂರ್ತದಲ್ಲಿ ಪೂರ್ಣವಾಗುತ್ತದೆ. ಏನ್ ಹೇಳಿದಾರೆ? ಫಸ್ಟ್ ಆಹಾರ ಪರ್ಯಾಪ್ತಿ ಇಲ್ಲ, ಜೀವ ಏನ್ ಮಾಡ್ತು? ಆ ಜೀವ ಆಹಾರ ಪರ್ಯಾಪ್ತಿಯಲ್ಲಿ ಮೊದಲು ನೌಕರ್ಮ ವರ್ಗಣಗಳನ್ನ ಗ್ರಹಣೆ ಮಾಡಿದಂತಹ ನೌಕರ್ಮ ವರ್ಗಣಗಳ ಏನು ಸ್ಕಂದ ಇತ್ತು, ಅಥವಾ ಆ ಪರಮಾಣುಗಳ ಸಮೂಹ ಇತ್ತು, ಅಥವಾ ವರ್ಗಣಗಳು ಏನಿತ್ತಲ್ವಾ, ಅವುಗಳನ್ನ ಮೊದಲು ಏನ್ ಮಾಡ್ತು? ಆಹಾರ ಪರ್ಯಾಪ್ತಿನಲ್ಲಿ ಆ ಒಂದು ನೌಕರ್ಮ ವರ್ಗಣಗಳನ್ನ ಘನರೂಪ ಮತ್ತು ದ್ರವ ರೂಪ ಮಾಡುವಂತ ಶಕ್ತಿಯ ಪೂರ್ಣತೆ ಆಯ್ತು, ಅದಕ್ಕೆ ಆ ಯೋಗ್ಯತೆ ಪ್ರಾಪ್ತಿ ಆಯ್ತು. ನೆಕ್ಸ್ಟ್ ಶರೀರ ಪರ್ಯಾಪ್ತಿಯಲ್ಲಿ ಅದಕ್ಕೆ ಯಾವ ಒಂದು ಶಕ್ತಿ ಪ್ರಾಪ್ತಿ ಆಗತ್ತೆ ಅಂತಂದ್ರೆ, ಎಳ್ಳಿನ ಹಿಂಡಿಯ ಸಮಾನ. ಎಳ್ಳಿನ ಹಿಂಡಿ ಅಂತಂದ್ರೆ ಏನು? ಈಗ ಎಳ್ಳಿನಲ್ಲಿರುವಂತ ಎಣ್ಣೆ ಎಲ್ಲ ತೆಗೆದ್ಮೇಲೆ ಬರೀ ಏನ್ ಉಳ್ಕೊಳುತ್ತೆ? ಚರಟ ಉಳ್ಕೊಳುತ್ತೆ, ಎಳ್ಳಿನ ಚರಟ ಅಲ್ವಾ? ಸೊ ಎಳ್ಳಿನ ಹಿಂಡಿಯ ಸಮಾನ ಖಲಭಾಗವನ್ನು ಮೂಳೆ ಮೊದಲಾದ ಕಠಿಣ ಅವಯವ ರೂಪದಿಂದ
ಅಂದ್ರೆ ಈಗ ಖಲಭಾಗ ಮತ್ತು ರಸ ಭಾಗವಾಗಿ ಮಾಡುವಂತ ಶಕ್ತಿ ಆಹಾರ ಪರ್ಯಾಪ್ತಿಯಲ್ಲಿ ಅದಕ್ಕೆ ಪ್ರಾಪ್ತಿಯಾಗಿದೆ. ಈಗ ಶರೀರ ಪರ್ಯಾಪ್ತಿಯಲ್ಲಿ ಯಾವ ಶಕ್ತಿ ಅದಕ್ಕೆ ಪ್ರಾಪ್ತಿ ಆಗ್ತಿದೆ ಅಂತಂದ್ರೆ ಆ ಒಂದು ಖಲಭಾಗ ಇದೆಯಲ್ವಾ, ಖಲಭಾಗ ಅಂತಂದ್ರೆ ಆ ಒಂದು ಘನ ಭಾಗ ಏನಿತ್ತಲ್ವಾ ಅದನ್ನು ಮೂಳೆ ಮುಂತಾದ ಕಠಿಣವಾದಂತಹ ಅವಯವ ರೂಪವಾಗಿ ಮಾಡುವಂತಹ ಹಾಗೂ ಎಳ್ಳಿನ ಎಣ್ಣೆಯ ಸಮಾನ ರಸಭಾಗ. ಎಳ್ಳಿನ ಎಣ್ಣೆ ಹೇಗಿರುತ್ತೆ, ರಸವಾಗಿರುತ್ತೆ, ಲಿಕ್ವಿಡ್ ಅಲ್ವಾ. ಏನು ಆ ರಸಭಾಗ ಇದೆ, ಆ ರಸಭಾಗವನ್ನು ರುಧಿರ ಅಂದ್ರೆ ರಕ್ತ, ಮೇಧಸ್ಸು, ವೀರ್ಯ ರೂಪ ದ್ರವ ಅವಯವವನ್ನು ಮಾಡುವಂತಹ ಶಕ್ತಿಯ ಒಂದು ಪೂರ್ಣತೆಗೆ ಏನ್ ಹೇಳ್ತಾರೆ, ಆ ಶರೀರ ಪರ್ಯಾಪ್ತಿ ಅಂತ ಕರೀತಾರೆ. ಅರ್ಥ ಆಯ್ತಲ್ವಾ? ಚೆನ್ನಾಗಿದೆ. ಅಂದ್ರೆ ಮೊದಲು ಏನ್ ಮಾಡ್ತು ಆ ಜೀವ, ಇನ್ನೊಂದ್ಸಲ ತಿಳ್ಕೊಳ್ಳಿ, 2 ಸಲ ಹೇಳ್ತೇನೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆಹಾರ ಪರ್ಯಾಪ್ತಿಯಲ್ಲಿ ನೌಕರ್ಮ ವರ್ಗಣಗಳನ್ನ ಅದು ಖಲರೂಪ ಮತ್ತು ದ್ರವ ರೂಪವಾಗಿ ಮಾಡುವಂತ ಶಕ್ತಿಯ ಪೂರ್ಣತೆ ಆಯ್ತು. ಈಗ ನೆಕ್ಸ್ಟ್ ಆ ಖಲರೂಪ ದ್ರವ ರೂಪ ಅಷ್ಟು ಮಾತ್ರ ಇಟ್ಕೊಂಡ್ರೆ ಸಾಕ, ಅದನ್ನ ನೆಕ್ಸ್ಟ್ ಪ್ರೋಸೆಸ್ ಮಾಡ್ಬೇಕಲ್ವಾ. ನೆಕ್ಸ್ಟ್ ಶರೀರ ಪರ್ಯಾಪ್ತಿಯಲ್ಲಿ ಅದೇನ್ ಮಾಡುತ್ತೆ, ಆ ಖಲ ಭಾಗವನ್ನ ಏನ್ ನಮ್ಮ ಶರೀರದಲ್ಲಿ ಮೂಳೆ ಮುಂತಾದ ಗಟ್ಟಿಯಾದಂತ ಪದಾರ್ಥಗಳು ನಮ್ಮ ಶರೀರದಲ್ಲಿ ಇದೆಯಲ್ವಾ, ಆ ಸಪ್ತ ಧಾತುಗಳು ಅಂತ ಹೇಳ್ತೀವಿ. ಆ ಸಪ್ತ ಧಾತುಗಳಲ್ಲಿ ಗಟ್ಟಿಯಾದಂತಹ ಯಾವ ಒಂದು ಧಾತುಗಳಿದೆ ಅವುಗಳ ರಚನೆ ಮಾಡುವಂತಹ, ಅಂದ್ರೆ ಆ ಖಲಭಾಗದಿಂದ ಈ ಮೂಳೆ ಆದಿ ರಚನೆ ಮಾಡುವಂತಹ ಶಕ್ತಿಯ ಪೂರ್ಣತೆ ಮತ್ತು ರಸಭಾಗದಿಂದ ರಕ್ತ, ವೀರ್ಯ ಮುಂತಾದ ದ್ರವ ಪದಾರ್ಥಗಳ ಅಥವಾ ರಸ ಪದಾರ್ಥಗಳ ರೂಪದಲ್ಲಿ ರೂಪದಲ್ಲಿ ಪರಿಣಮಿಸುವಂತ ಶಕ್ತಿಯ ಪೂರ್ಣತೆಗೆ ಏನಂತ ಹೇಳ್ತಾರೆ, ಈ ಒಂದು ಶರೀರ ಪರ್ಯಾಪ್ತಿ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಏನ್ ಹೇಳಿದ್ದಾರೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ ಡೆಫಿನೇಷನ್, ವೀರ್ಯ ಮುಂತಾದ ದ್ರವ ರೂಪ ಅವಯವ ಸಹಿತ ಔದಾರಿಕ. ನೋಡಿ, ಔದಾರಿಕ ಮುಂತಾದ 3 ಶರೀರ ರೂಪದಿಂದ ಪರಿಣಮನ ಮಾಡುವ ಶಕ್ತಿಯಿಂದ ಕೂಡಿದ ಪುದ್ಗಲ ಸ್ಕಂದ. ಅಂದ್ರೆ ಶರೀರ ಪರ್ಯಾಪ್ತಿ ಯಾವೆಲ್ಲ ಶರೀರಕ್ಕೆ ಈ ಒಂದು ಶರೀರ ಪರ್ಯಾಪ್ತಿಯ ಸಹಾಯಕವಾಗಿದೆ? ಔದಾರಿಕ ಶರೀರ. ಅಂದ್ರೆ ನಮಗೆಲ್ಲ ಯಾವ ಶರೀರ ಇದೆ? ಔದಾರಿಕ ಶರೀರ. ಅದಲ್ಲದೆ ಮತ್ತೊಂದು ಶರೀರ ಯಾವುದು? ವೈಕ್ರಿಕ ಶರೀರ. ಈ ದೇವತೆಗಳು ಮತ್ತು ನಾರಕೀಯರ ಶರೀರ ಏನಿದೆ ಅಲ್ವಾ, ಅವರ ರಚನೆಗೂ ಸಹ ಯಾರು ಪರ್ಯಾಪ್ತಿಗಳು ಬೇಕೇ ಬೇಕು. ಅರ್ಥ ಆಗ್ತಿಲ್ವಾ? ದೇವಗತಿಯಲ್ಲಿ ಜನ್ಮಿಸುವಂತ ಜೀವಿಗಳು ಡೈರೆಕ್ಟ್ ಆಗಿ ಅಲ್ಲಿ ಹೋಗಿ ಅವನು 16 ವರ್ಷದ ಯುವಕನಾಗಿ ಜನ್ಮ ಪಡೆಯೋದಿಲ್ಲ. ಮೊದಲು ಅವನೇನ್ ಮಾಡ್ತಾನೆ, ಆ ಜೀವ ರತ್ನದ ಪೆಟ್ಟಿಗೆಯಲ್ಲಿ ಬಂದು ಜನ್ಮ, ತನ್ನ ಉತ್ಪತ್ತಿ ಸ್ಥಾನ ಏನು ರತ್ನದ ಪೆಟ್ಟಿಗೆ ಇದೆ ಅಲ್ಲಿ ಆ ಆತ್ಮ ಬಂದು ಏನ್ ಮಾಡ್ತಾನೆ, ಜನ್ಮ ಪಡ್ಕೊಳ್ತಾನೆ. ಜನ್ಮ ಪಡ್ಕೊಂಡು ಪ್ರಥಮ ಸಮಯದಿಂದಲೇ ಅವನು ಸಹ ಈ 6 ಪರ್ಯಾಪ್ತಿಗಳನ್ನ ಪೂರ್ತಿ ಮಾಡ್ಕೊಳ್ತಾನೆ ಒಂದು ಅಂತರ್ಮೂರ್ತದಲ್ಲಿ. ಆಗ ಆ ಒಂದು ವೈಕ್ರಿಕ ಶರೀರಕ್ಕೆ ಯೋಗ್ಯವಾದಂತಹ ನೌಕರ್ಮ ವರ್ಗಣಗಳನ್ನು ಅವನು ಗ್ರಹಣೆ ಮಾಡ್ತಾನೆ. ಅರ್ಥ ಆಗ್ತಿದಲ್ವಾ? ಯಾಕಂತಂದ್ರೆ ಈಗಷ್ಟೇ ನಾವು ಮೇಲೆ ಕಲ್ತ್ಕೊಂಡಿದ್ದೀವಿ, ಏನು ದೇವತೆಗಳ ಶರೀರಕ್ಕೆ ಎಷ್ಟು 26 ಲಕ್ಷ ಕೋಟಿ ಏನು ನೌಕರ್ಮ ವರ್ಗಣಗಳು ಇದೆ ಅಂತೆ. ಕುಲ ಅಂತ ನಾವೇನ್ ತಿಳ್ಕೊಂಡಿದ್ವಲ್ಲ, ಅದ್ರಲ್ಲಿ ಹೇಳಿದ್ರಲ್ಲ, ದೇವತೆಗಳಿಗೆ ಎಷ್ಟು 26 ಲಕ್ಷ ಕೋಟಿ ಪ್ರಕಾರದ ನೌಕರ್ಮ ವರ್ಗಣಗಳಿದೆ. ಆ 26 ಲಕ್ಷ ಕೋಟಿ ನೌಕರ್ಮ ವರ್ಗಣಗಳೇನಿದೆ ಅವುಗಳ ಭೇದ ಇದೆ. ಅವುಗಳಲ್ಲಿ ತನಗೆ ಬೇಕಾದಂತಹ ವರ್ಗಣಗಳನ್ನು ಗ್ರಹಣೆ ಮಾಡಿ ತನ್ನ ಶರೀರ ಪರ್ಯಾಪ್ತಿಯನ್ನು ಮತ್ತೆ ದೇವತೆಗಳು ಸಪ್ತಧಾತು ರಹಿತರು ಅಲ್ವಾ? ಅವರಿಗೆ ಸಪ್ತಧಾತು ರಹಿತರಂತೂ ಏನೋ ಇದ್ದಾರೆ. ಬಟ್ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡಿ, ನೀವು ಕೇಳ್ಬೋದು, ದೇವತೆಯರ ಶರೀರ ಸಪ್ತಧಾತು ರಹಿತವಾಗಿದೆ, ಅವರಲ್ಲಿ ಈ ಒಂದು ದ್ರವ ಪದಾರ್ಥ ಘನ ಪದಾರ್ಥ ಎಲ್ಲಿ ಕಂಡು ಬರ್ಬೋದು ಅಂತ ನೀವು ಕೇಳ್ಬೋದು. ಒಳ್ಳೆ ಪ್ರಶ್ನೆ ಸುಗುಣಕ್ಕ. ದೇವತೆಗಳ ಶರೀರ ಸಪ್ತಧಾತು ರಹಿತ ಇರುತ್ತೆ. ಅವರ ಶರೀರದಲ್ಲಿ ರಸಭಾಗ ಅಂತಂದ್ರೆ ವೀರ್ಯ, ರಕ್ತ, ಪಿತ್ತ, ಮಾಂಸಗಳು ಕಂಡು ಬರೋದಿಲ್ಲ. ಮೂಳೆಗಳು ಕಂಡು ಬರೋದಿಲ್ಲ, ಯಾಕಂದ್ರೆ ಅವ್ರಿಗೆ ಸಂವಹನನೇ ಇರೋದಿಲ್ಲ. ಇನ್ ಮೂಳೆಗಳೇ ಇರೋದಿಲ್ಲ, ಇನ್ ಸಂವಹನ ಎಲ್ಲಿರುತ್ತೆ ಅಲ್ವಾ? ಸಂವಹನ ರಹಿತ ಇರ್ತಾರೆ ಅವರು. ಒಳ್ಳೆ ಪ್ರಶ್ನೆ. ಇದಕ್ಕೆ ಉತ್ತರ ಏನು ಅಂತಂದ್ರೆ, ನೋಡಿ, ಈ ವಿಷಯ ಅತ್ಯಂತ ಸೂಕ್ಷ್ಮವಾಗಿದೆ. ಈಗ ಎಕ್ಸಾಂಪಲ್ ನೋಡಿ, ದೇವತೆಗಳಿಗೂ ನಮ್ಮ ಹಾಗೆ ಉಗುರೆಲ್ಲ ಇರುತ್ತೆ. ಉಗುರು ಅಂತಂದ್ರೆ ಉಗುರಿನ ಶೇಪ್ ಇರುತ್ತೆ, ನಮಗೆ ಉಗುರು ಬೆಳೆಯೋದಿಲ್ಲ. ನಮ್ಮ ಬೆರಳು ಹೇಗಿರುತ್ತೆ ಹಾಗೆ ಅವ್ರಿಗೂ ಬೆರಳುಗಳು ಇರುತ್ತೆ. ನಮ್ಮ ಬೆರಳಿನ ತುದಿಯಲ್ಲಿ ಉಗುರಿನ ಆಕಾರ ಹೇಗಿರುತ್ತೆ ಆ ಆಕಾರ ಅವ್ರಿಗೂ ಇರುತ್ತೆ. ಅರ್ಥ ಆಗ್ತಿದೆಲ್ವಾ? ಸೊ ನಮಗೆ ಉಗುರು ಬೆಳೆಯೋದಿಲ್ಲ ಅಷ್ಟೇ. ಸೊ ಅವರ ಒಂದು ವೈಕ್ರಿಕ ಶರೀರದಲ್ಲೂ ಈ ರೀತಿಯಾದಂತಹ ಘನ ಪದಾರ್ಥಗಳು ಇದೆ. ಇನ್ನು ಈ ದ್ರವ ಪದಾರ್ಥ ಅವರ ಶರೀರದಲ್ಲಿ ಹೇಗಿರುತ್ತೆ ಅನ್ನೋದು ಅತ್ಯಂತ ಸೂಕ್ಷ್ಮ ಇದೆ. ಅದ್ ನಾವು ಹೇಳಕ್ಕಾಗೋದಿಲ್ಲ, ಬಟ್ ಇದೆ. ಅವರ ಶರೀರದಲ್ಲೂ ಈ ರೀತಿಯಾದಂತ ಕೆಲವೊಂದು ದ್ರವ ಪದಾರ್ಥವೂ ಸಹ ಇದೆ ಅವ್ರ ಶರೀರದಲ್ಲಿ. ಅರ್ಥ ಆಗ್ತಿದೆಯಲ್ವಾ? ಔದಾರಿಕ ಶರೀರ, ಪರಮೌದಾರಿಕ ಶರೀರಕ್ಕೆ ಇದ್ದಾಗೆ ಅವ್ರಿಗೆ ಏನಾದ್ರು ಹಾಗೆ ಇರುತ್ತಾ? ಶುದ್ಧ ನೌಕರ್ಮ ವರ್ಗಣೆ ಅಂತ ಹೇಳ್ತಾರೆ. ಇಲ್ಲ.
ಹಾಗೇನಿಲ್ಲ. ಈಗ ಪರಮೋದಾರಿಕ ಶರೀರದಲ್ಲೂ ಸಪ್ತಧಾತು ಸಹಿತನೇ ಇದೆ. ಆದ್ರೆ ಸಪ್ತಧಾತು ಏನಿದೆ, ಶುಭ್ರವಾದಂತ ಸಪ್ತಧಾತು ಇದೆ. ಅರ್ಥ ಆಗ್ತಿದಿಲ್ಲ? ನಿಗೋದೇ ಜೀವ ರಹಿತವಾದಂತ ಸುಸಪ್ತಧಾತುಗಳಿಂದ ಕೂಡಿದೆ. ನಮ್ಮೆಲ್ಲ ಕೂಧಾತು ಆಗಿದೆ, ಅವರು ಸುಧಾತು ಆಗಿದೆ. ಪರಮೋದಾರಿಕ ಶರೀರ ಸುಧಾತುಗಳಿಂದ ಕೂಡಿದೆ, ನಮ್ಮ ಔದಾರಿಕ ಶರೀರ ಕೂಧಾತುಗಳಿಂದ ಕೂಡಿದೆ. ಅವರ ಒಂದು ಶರೀರ ಸುಧಾತುಗಳಿಂದ ಕೂಡಿದೆ. ಆ ಕಾರಣದಿಂದ ಅವರ ಶರೀರದಲ್ಲಿ ನಿಗೋದೇ ಜೀವ ರಹಿತ ಆಗಿದೆ. ರಹಿತ ಆಗಿ ಅದೇನಾಗಿದೆ, ಅವರ ಒಂದು ಶರೀರದ ಅವಯವಗಳು ಸುಧಾತುಗಳಾಗಿದೆ. ಈಗ ದೇವತೆಗಳ ಶರೀರದಲ್ಲಿ ಈಗ ದ್ರವ ಅಂದ್ರೆ, ಈಗ ಅವರಿಗೆ ಹಸಿವಾದಾಗ ಅವರ ಗಂಟಲಿಂದ ಅಮೃತದಂತ ದ್ರವ ಸ್ರವಿಸುತ್ತದಲ್ವಾ? ಅದು ಹೇಳ್ಬೋದು, ಬಹುಶಃ ಸರಿ ಇದೆ ನಿರಂಜನ್ ಸರ್. ಬಟ್ ಇದನ್ನ ಅವರ ಒಂದು ಅಮೃತ ಆಹಾರವನ್ನು ಅವರ ಶರೀರದ ದ್ರವ ಹೇಳ್ಬೋದು. ಹೌದು, ಸ್ಟೋರ್ ಆಗಿರುತ್ತೆ. ಅದು ಗೊತ್ತಿಲ್ಲ ಸರ್. ದೇವತೆಗಳ ಕಂಠದಲ್ಲಿ ಅಮೃತ ಎಲ್ಲಿಂದ ಸ್ಟೋರ್ ಆಗಿರುತ್ತೆ, ಅದು ಎಲ್ಲೂ ಓದಕ್ಕೂ ಸಿಕ್ಕಿಲ್ಲ, ಕೇಳಕ್ಕೂ ಸಿಕ್ಕಿಲ್ಲ, ನೋಡ್ಬೇಕು. ಬಟ್ ಇಷ್ಟೇ ತಿಳ್ಕೊಳ್ಳಿ, ಅವ್ರ ಶರೀರದಲ್ಲೂ ದ್ರವ ಮತ್ತು ಘನ ರೂಪವಾದಂತಹ ದ್ರವಕ್ಕೆ ಇದು ಉದಾಹರಣೆ ಅವಯವ. ಕೊಡ್ಬೋದಲ್ವಾ? ಅಮೃತ ಉಂಟಾ, ಅದು ದ್ರವ ರೂಪದಲ್ಲಿ ಇರ್ತದೆ, ಅದು ಸ್ರವಿಸ್ತದೆ ಅಂತಲ್ವಾ? ದ್ರವ ಉಂಟು ಅಂತ ಹೇಳುವುದಕ್ಕೆ ಉದಾಹರಣೆ. ಅದನ್ನ ನೀವು ಸುಮ್ನೆ ಏನೋ ಒಂದು ಗೆಸ್ ಮಾಡಂಗ್ ಹೇಳ್ಬೋದು. ಬಟ್ ಎಕ್ಸಾಕ್ಟ್ ಆಗಿ ದ್ರವ ಪದಾರ್ಥ ಅವರ ಶರೀರದಲ್ಲಿ ಯಾವ್ದಿರುತ್ತೆ ಅಂತ ನಾವು ನೋಡ್ಬೇಕು ನಿರಂಜನ್ ಸರ್. ಎಲ್ಲೂ ಅದ್ರದ್ದು ಉಲ್ಲೇಖ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಇದೆ ಅಂತ ತಿಳ್ಕೊಬೇಕಷ್ಟೇ. ಬಟ್ ನೀವು ಹೇಳಿದ್ದು ನಂಗೆ ಅರ್ಥ ಆಯ್ತು. ಈ ಒಂದು ಅವರ ಕಂಠದಲ್ಲಿ ಅಮೃತ ಏನ್ ಇದಾಗುತ್ತಲ್ವಾ, ಅದು ಆಗಿರ್ಬೋದಾ ಅಂತ ಹೇಳ್ತೀರಾ. ಬಟ್ ಐ ಕೆನಾಟ್ ಸೇ. ನಾನು ಎಸ್ ಅಂತಾನು ಹೇಳಕ್ ಆಗೋದಿಲ್ಲ, ನೋ ಅಂತಾನು ಹೇಳಕ್ ಆಗೋದಿಲ್ಲ. ಮೇ ಬಿ ಇರ್ಬೋದು. ಬಟ್ ಅದು ಒಂದೇ ಅಲ್ಲ, ಇನ್ನು ಹಲವಾರು ವಸ್ತುಗಳಿದೆ, ದ್ರವರೂಪವಾದಂತಹ ಹಲವಾರು ಅವಯವಗಳು ಅವ್ರ ಶರೀರದಲ್ಲಿ ಇದೆ. ಬರೀ ಒಂದು ಅಮೃತ ಅಷ್ಟೇ ಅಲ್ಲ. ಸೊ ಇಲ್ಲಿ ಏನ್ ಹೇಳಿದ್ದಾರೆ, 3 ಎಲ್ಲೋಯ್ತಪ್ಪ, ಇಂದ್ರಿಯ ಶರೀರ ಪರ್ಯಾಪ್ತಿ ದ್ರವರೂಪ. 3 ಶರೀರ ರೂಪದಿಂದ ಪರಿಣಾಮನ ಮಾಡುವ ಶಕ್ತಿಯಿಂದ ಕೂಡಿದ ಪುದ್ಗಲ ಸ್ಕಂದಗಳು ಅಂತ ಕೊಟ್ಟಿದ್ದಾರೆ. 3 ಶರೀರ ಅಂತಂದ್ರೆ, ಒಂದು ಔದಾರಿಕ ಶರೀರ ಅಂದ್ರೆ ನಮಗೆಲ್ಲ ಏನು ಇರುವಂತಹ ಔದಾರಿಕ ಶರೀರ. ಎರಡನೇದು ವೈಕ್ರಿಕ ಶರೀರ ಅಂದ್ರೆ ದೇವ ಮತ್ತು ನಾರಿಕೆಯರಿಗೆ ಇರುವಂತಹ ಒಂದು ವೈಕ್ರಿಕ ಶರೀರ. ಇನ್ನು ಈ ದೇವತೆಗಳು ಮತ್ತು ನಾರಿಕೆಯರಿಗೂ ಸಹ 6 ಪರ್ಯಾಪ್ತಿಗಳು ಪೂರ್ಣ ನಿಯಮದಿಂದ ಆಗೇ ಆಗತ್ತೆ. ಕಾರಣ ಈ ದೇವತೆಗಳು ಪಂಚೇಂದ್ರಿಯ ಜೀವಿನೇ ಆಗಿದ್ದಾರೆ, ನಾರಿಕೆಯರು ಸಹ ಪಂಚೇಂದ್ರಿಯ ಜೀವಿನೇ ಆಗಿದ್ದಾರೆ. ಆದ್ರಿಂದ ಈ ದೇವತೆಗಳಿಗೂ ಮತ್ತು ನಾರಿಕೆಗಳಿಗೆ ನಿಯಮದಿಂದ ಪರ್ಯಾಪ್ತಕ ಅವಸ್ಥೆನೇ ಇರುತ್ತೆ. ಈ ದೇವತೆ ಮತ್ತು ನಾರಿಕೆಗಳಿಗೆ ಅಪರ್ಯಾಪ್ತಕ ನಾಮಕರ್ಮದ ಉದಯ ಇರೋದಿಲ್ಲ. ಕೇವಲ ಪರ್ಯಾಪ್ತಕ ನಾಮಕರ್ಮದ ಉದಯ ಇರುವುದರಿಂದ ಅವರು ನಿಯಮದಿಂದ ಪರ್ಯಾಪ್ತಕ ಅವಸ್ಥೆಯನ್ನೇ ಪ್ರಾಪ್ತಿ ಮಾಡ್ಕೊಳ್ತಾರೆ. ಅಂದ್ರೆ 6 ಪರ್ಯಾಪ್ತಿಗಳು ನಿಯಮದಿಂದ ಪೂರ್ತಿ ಮಾಡ್ಕೊಳ್ತಾರೆ. ಹಾಗಾಗಿ ಅವ್ರಿಗೂ ಸಹ ಈ ಒಂದು ಆಹಾರ ಪರ್ಯಾಪ್ತಿ, ಶರೀರ ಪರ್ಯಾಪ್ತಿ, ಈ ದೇವತೆಗಳಿಗೂ ನಾರಿಕೆಯರಿಗೂ ಏನು ವೈಕ್ರಿಕ ಶರೀರ ಇದೆ ಅವ್ರಿಗೂ ಸಹ ಆ ಒಂದು ವೈಕ್ರಿಕ ಶರೀರ ಉತ್ಪತ್ತಿಗೆ ಈ ಒಂದು ಪರ್ಯಾಪ್ತಿಗಳು ಕಾರಣವಾಗಿದೆ. ಈವನ್ ನಾರಿಕೆಯರು ಸಹ ಜನ್ಮ ಪಡೆದ ತಕ್ಷಣ ಸೀದಾ ಜನ್ಮ ಪಡೆದ ಪ್ರಥಮ ಸಮಯದಲ್ಲೇ ಹೋಗ್ಬಿಟ್ಟು ಆ ಬರ್ಚಿಗಳ ಮೇಲೆ ಬೀಳೋದಿಲ್ಲ. ಫಸ್ಟ್ ತಮ್ಮ ಬಿಲ್ಲದಲ್ಲಿ ಆ ಬಿಲ್ಲ ಅದರ ಉತ್ಪತ್ತಿ ಸ್ಥಾನ ನಾವು ಹಿಂದಿನ ಪ್ರಶ್ನೆಗಳಲ್ಲಿ ಓದಿದ್ದೇವೆ. ಒಂಟೆಯ ಮುಖದ ಆಕಾರದಲ್ಲಿ ಅವರ ಉತ್ಪತ್ತಿ ಸ್ಥಾನ ಇರುತ್ತೆ ಅಂತ. ಸೊ ಒಂಟೆಯ ಮುಖದ ಆಕಾರದಲ್ಲಿ ಇರುವಂತಹ ಬಿಲ್ಲ ಏನಿದೆ, ಆ ಬಿಲ್ಲದಲ್ಲಿ ಆತ್ಮ ಏನಾಗುತ್ತೆ, ಜನ್ಮ ಪಡ್ಕೊಳ್ಳುತ್ತೆ. ಜನ್ಮ ಪಡ್ಕೊಂಡು ಆ ಒಂದು ನಾರ್ಕಿ ಜೀವನು ಸಹ ಒಂದು ಅಂತರ್ಮೂರ್ತ ಆ ಬಿಲ್ಲದಲ್ಲೇ ಇರ್ತಾನೆ. ಆ ಬಿಲ್ಲದಲ್ಲೇ ತನ್ನ ಏನ್ ಮಾಡ್ತಾನೆ, ತನ್ನ 6 ಪರ್ಯಾಪ್ತಿಗಳನ್ನ ಪೂರ್ಣ ಮಾಡ್ಕೊಳ್ತಾನೆ. ಪೂರ್ಣ ಮಾಡ್ಕೊಂಡು ಅಲ್ಲಿಂದ ಸೀದಾ ಏನು 36 ಪ್ರಕಾರದ ಬರ್ಚಿಗಳನ್ನು ಆ ಭೂಮಿಯಲ್ಲಿ ನೆಟ್ಟಿರ್ತಾರೆ, ಅದ್ರ ಮೇಲೆ ಜೋರಾಗಿ ಬಂದು ಬೀಳ್ತಾನೆ. ಬಿದ್ದು ಅತ್ಯಂತ ದುಃಖ ಅನುಭವಿಸ್ತಾನೆ. ಆ ಬಿದ್ದು ನಾನು ಹೇಳಿದೆ ಹಿಂದೆ ಅಷ್ಟೇ, ಯಾವ ರೀತಿ ಚೆಂಡು ಪಿಚ್ ಆಗುತ್ತಲ್ವಾ ಆ ರೀತಿ ಅವ್ನ್ ಬಿದ್ದಿರೋ ಫೋರ್ಸ್ಗೆ ಎಷ್ಟೋ ಯೋಜನೆಯಷ್ಟು ಎತ್ತರದಲ್ಲಿ ಹಾರ್ತಾನಂತೆ. ಪುನಃ ಅದ್ರ ಮೇಲೆ ಬೀಳ್ತಾನೆ, ಪುನಃ ಹಾರ್ತಾನೆ, ಪುನಃ ಅದ್ರ ಮೇಲೆ ಬೀಳ್ತಾನೆ. ಅಷ್ಟು ಅಪಾರ ದುಃಖ, ಜನ್ಮ ಪಡಿತಿದ್ದಂಗೆ ಅಷ್ಟು ಅಪಾರ ದುಃಖವನ್ನು ನಾರಿಕೆಯರು ಅನುಭವಿಸ್ಬೇಕಾಗತ್ತೆ. ಇದು ಸಂವಹನಗಳು ಇಲ್ಲೇ ಡಿಸೈಡ್ ಆಗುತ್ತಲ್ವಾ ಈ ಶರೀರ ಪರ್ಯಾಪ್ತಿನಲ್ಲೇನೆ? ಸಂವಹನಗಳು ವೈಕ್ರಿಕ ಶರೀರಕ್ಕೆ ಇರೋದಿಲ್ಲ ಅಮ್ಮ. ಅಲ್ಲ, ಯಾವುದೇ ಸಂವಹನ ಯಾರ್ಗೆ ಆಗ್ಲಿ, ಬೇರೆ ವೈಕ್ರಿಕ ಅಂತಲ್ಲ, ಅದು ಡಿಸೈಡ್ ಆಗೋದು ಈ ಶರೀರ ಪರ್ಯಾಪ್ತಿನಲ್ವಾ? ಶರೀರ ಪರ್ಯಾಪ್ತಿಯಲ್ಲೇ ಡಿಸೈಡ್ ಆಗುತ್ತೆ. ಆ ಶರೀರ ಪರ್ಯಾಪ್ತಿ ಆಗ್ಬೇಕಾದ್ರೆ ಅದಕ್ಕೆ ಯೋಗ್ಯವಾದಂತಹ ನಾಮಕರ್ಮಗಳು ಇರುತ್ತಲ್ವಾ, ಆ ನಾಮಕರ್ಮಗಳ ಉದಯ ಅಪೇಕ್ಷೆಯಿಂದ ಅವನಿಗೆ ಯಾವ ಸಂವಹನ ಅವನಿಗೆ ರಚನೆ ಆಗ್ಬೇಕು, ಆ ನಾಮಕರ್ಮದ ಉದಯ ಅಪೇಕ್ಷೆಯಿಂದಾನೇ ಅದು ರಚನೆ ಆಗುತ್ತೆ. ಅದೇ ಈ ಶರೀರ ಪರ್ಯಾಪ್ತಿ ಆಗುವಾಗ ಆಗುತ್ತೆ. ಕರೆಕ್ಟ್, ಹೌದು, ಸರಿ ಇದೆ. ಯಾಕಂತಂದ್ರೆ ಈ ಸಂವಹನ ಜನ್ಮತಃ ಇರುತ್ತೆ, ಅರ್ಥ ಆಯ್ತಲ್ವಾ? ನಂತರ ಅದಕ್ಕೆ ಅದೇ ಈ ಪರ್ಯಾಪ್ತಿನ, ಎರಡನೇ ಪರ್ಯಾಪ್ತಿ ಶರೀರ ಪರ್ಯಾಪ್ತಿನಲ್ಲಿ ಅದು ಡಿಸೈಡ್ ಆಗುತ್ತಲ್ವಾ ಅಂತ. ಎರಡನೇ ಪರ್ಯಾಪ್ತಿ ಡಿಸೈಡ್ ಆಗುತ್ತೆ. ಸರಿ ಇದೆ ಅಮ್ಮ. ಏನ್ ಗೊತ್ತಾ ಮೇಡಮ್,
ಈಗ ಅವನು ಪ್ರಥಮ ಸಮಯದಲ್ಲಿ ಏನೋ ಅವನು ವರ್ಗಣಗಳನ್ನು ಗ್ರಹಣೆ ಮಾಡ್ತಾನಲ್ವಾ, ಸೊ ಜನ್ಮ ಪಡೆದ ಪ್ರಥಮ ಸಮಯದಲ್ಲಿ ಅವನಿಗೆ ಪರ್ಯಾಪ್ತಕ ನಾಮಕರ್ಮನೋ ಅಪರ್ಯಾಪ್ತಕ ನಾಮಕರ್ಮನೋ ಎರಡರಲ್ಲಿ ಯಾವ್ದ್ರ ಒಂದು ಉದಯಕ್ಕಿರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಜನ್ಮ ಪಡಿಬೇಕಾದ್ರೇನೆ ಆ ನಾಮಕರ್ಮದ ಉದಯ ಇರ್ಬೇಕು ಅವನಿಗೆ, ನಂತರ ಉದಯಕ್ಕೆ ಬರೋದಲ್ಲ. ಅದಾದ್ಮೇಲೆ ಆಹಾರ ಪರ್ಯಾಪ್ತಿನಲ್ಲೇ ಗೊತ್ತಾಗ್ಬಿಡುತ್ತೆ. ಹೌದು, ಆಹಾರ ಪರ್ಯಾಪ್ತಿನಲ್ಲೇ ಡಿಸೈಡ್ ಆಗ್ಬಿಡುತ್ತೆ ಅವನು ಯಾವ ಸಂಬಂಧವನ್ನು ಹೊಂದಿರ್ಬೇಕು ಅಂತ. ಸುಮ್ನೆ ಪ್ರೋಸೆಸ್ ಆಗುತ್ತೆ, ಹೊತ್ತು ಡಿಸೈಡ್ ಆಗೋದು ಆಹಾರ ಪರ್ಯಾಪ್ತಿನಲ್ಲೇನೆ. ಹೌದು, ಆ ಸಮಯದಲ್ಲಿ ತದ್ರೂಪ ನಾಮಕರ್ಮದ ಉದಯ ಇರುತ್ತೆ ಅವನಿಗೆ. ಆ ನಾಮಕರ್ಮದ ಉದಯದ ಪ್ರಕಾರನೇ ಅವನ ಶರೀರದ ರಚನೆ ಆಗತ್ತೆ. ಅಲ್ಲ, ಎಲುಬುಗಳು ಇದೆಲ್ಲ ಆಗತ್ತೆ ಅಂದ್ರಲ್ಲ, ಅದು ಮುಖ್ಯ ಅಲ್ಲ, ಅವ್ರ ಯೋಗ್ಯತೆ ಮೊದಲನೇದಲ್ಲೇ ಡಿಸೈಡ್ ಆಗುತ್ತೆ. ಸರಿ ಇದೆ ಮೇಡಮ್. ಆ ಇರುವೆ ಇದೆಯಲ್ಲ, ಅದು ಸಮೂರ್ತನ ಅಲ್ವಾ? ಇರುವೆ 3 ಇಂದ್ರಿಯದ್ದು, ಅದು ಮೊಟ್ಟೆ ಇರುತ್ತಲ್ಲ, ಮೊಟ್ಟೆ ಸಮೂರ್ತನ ಅಲ್ವಾ ಅದ್ರದ್ದು? ಇದು ಒಂದ್ಸಲಿ ಹಿಂದೆನೂ ಇದು ಚರ್ಚೆ ಬಂದಿತ್ತು. ಆಕ್ಚುಲಿ ಈ ಒಂದು ಏನು ಇರುವೆ ಎಲ್ಲ ಇದೆ, ಇಲ್ಲ, ಇರುವೆ ಮೊಟ್ಟೆಯಿಂದ ಬರೋದಿಲ್ಲ ಅಂತ ಹೇಳಿದ್ರಲ್ಲ ಸ್ವಾಮಿಗಳು. ಮೊಟ್ಟೆಯಿಂದ ಬರುದಲ್ಲ, ಮೊಟ್ಟೆನೇ ಸಮೂರ್ತನ ಅಂತ. ಕೇಳಿ, ಇದನ್ನ ನನಗೆ ಒಬ್ರು ಯಾರು ಸುಗುಣಕ್ಕನೇ ಅನ್ಸುತ್ತೆ ಕಳ್ಸಿದ್ರು. ತುಂಬಾ ಇದು ದ್ರವ್ಯ ಸಂಗ್ರಹ ಮಾಡ್ಬೇಕಾದ್ರೆ ಜ್ಞಾನಮತಿ ಮಾತಾಜಿ ಬರ್ದಿದ್ದು ಅನ್ಸುತ್ತೆ ಅವ್ರು ಕಳ್ಸಿದ್ದು. ನೆನಪಿದೆ. ಆ ಕಟ್ಟಿಂಗ್ಸ್ ಅಲ್ಲಿ ಏನ್ ಬರ್ದಿದ್ರು ಅಂತಂದ್ರೆ, ಈ ಒಂದು ಇರುವೆಗಳು ಏನಿದೆ ಇವುಗಳು ಮೊಟ್ಟೆಗಳಿಂದನೇ ಜನ್ಮ ಪಡಿತವೆ. ಆದ್ರೆ ಅದರ ಒಂದು ಮೊಟ್ಟೆ ಏನಿದೆ, ಆ ಮೊಟ್ಟೆಯು ಸಹ ಸಮೂರ್ಛನ ಮೊಟ್ಟೆನೇ ಆಗಿದೆ, ಗರ್ಭಜ ಮೊಟ್ಟೆ ಅಲ್ಲ. ಗರ್ಭಜ ಮೊಟ್ಟೆ ಬೇರೆ, ಸಮೂರ್ಛನ ಮೊಟ್ಟೆ ಬೇರೆ. ಅಂದ್ರೆ ಇರುವೆ ಮೊಟ್ಟೆ ಇಡುದು ಅಂತ ಎಲ್ಲ ಎಣಿಸಿದಾರಲ್ವಾ? ಇರುವೆ ಮೊಟ್ಟೆ ಇಡುದಲ್ಲ, ಮೊಟ್ಟೆಯಿಂದ ಇರುವೆ ಬರುದು. ಹೌದು, ಮೊಟ್ಟೆಯಿಂದ ಇರುವೆ ಬರ್ಬೋದು, ಆದ್ರೆ ಇರುವೆ ಮೊಟ್ಟೆಯಿಂದ ಬರುದಿಲ್ಲ. ಹೌದು, ಮೊಟ್ಟೆಯಿಂದ ಇರುವೆ ಬರೋದಿಲ್ಲ ಅಂತ. ಮೊಟ್ಟೆ ಸಮೂರ್ಛನ ಅಂದೆ. ಆಟೋಮೆಟಿಕ್ ಬಿಡುದು ಇವ್ರೆ ನಿರಂಜನ. ಅಂದ್ರೆ ನೋಡಿ, ಮೊಟ್ಟೆಗಳು ಒಂದು ಗರ್ಭಜದಿಂದಲೂ ಮೊಟ್ಟೆ ಉತ್ಪನ್ನ ಆಗುತ್ತೆ, ಆದ್ರೆ ಇದು ಸಮೂರ್ಛನದಿಂದ ಉತ್ಪನ್ನ ಆದಂತ ಮೊಟ್ಟೆ ಇದು ಅಂತ ಹೇಳ್ತಾರೆ. ಬಟ್ ಇದು ಏನ್ ಸಮೂರ್ಛನದಿಂದ ಉತ್ಪನ್ನ ಆದಂತ ಮೊಟ್ಟೆ ಅಂತ ಎಲ್ಲೂ ಓದಕ್ ನನ್ಗೆ ಸಿಕ್ಕಿಲ್ಲ. ಜ್ಞಾನಮತಿ ಮಾತಾಜಿ ಈ ರೀತಿ ಕೊಟ್ಟಿದ್ದಾರೆ. ಅದು ಸುಗುಣಕ್ಕನೇ ದ್ರವ್ಯ ಸಂಗ್ರಹ ಮಾಡ್ಬೇಕಾದ್ರೆ ಕಳ್ಸಿದ ಕಟ್ಟಿಂಗ್ಸ್ ಇನ್ನು ನೆನಪಿದೆ. ಭೂಷಣ್ ಜಿ, ಇವತ್ತು ಪ್ರಣಮ್ಯ ಸಾಗರ್ ಜಿ ಹೇಳ್ಬೇಕಾದ್ರೆ ಪ್ರವಚನದಲ್ಲಿ ಯಾರೋ ಕೇಳಿದ್ರು, ಇದು ಜಿಜ್ಞಾಸ ಕೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ಮೊಟ್ಟೆಯಿಂದ ಇರುವೆ ಬರೋದಿಲ್ಲ, ಇರುವೆ ಮೊಟ್ಟೆನಲ್ಲಿ ವಾಸ ಮಾಡ್ಬೋದು ಅಷ್ಟೇ ಅಂತ ಹೇಳಿದ್ರು. ಇರುವೆ ಮೊಟ್ಟೆನಲ್ಲಿ ಹೆಂಗ್ ವಾಸ ಮಾಡುತ್ತೆ? ಯಾವ ಮೊಟ್ಟೆನಲ್ಲಿ ಅಂದ್ರೆ? ಸಾಮಾನ್ಯವಾಗಿ ಯಾವ್ದು ಬಿದ್ದಿರುವಂತ ಮೊಟ್ಟೆನ ಇರುವೆಗಳು ಮುಕ್ಕುರ್ಕೊಳ್ಳೋದು, ಅದು ಓಕೆ, ಅದು ಬೇರೆ ವಿಷಯ. ಇಲ್ಲಿ ಹೌದು, ಆದ್ರೆ ಅದು ಜನ್ಮ. ಇವತ್ತೊಂದು ಜಿಜ್ಞಾಸ ಕೇಳಿದ್ರು, ಒಬ್ರು ಕ್ವಶನ್ ಕೇಳಿದ್ರು. ಹೌದಾ? ಓಕೆ. ಪ್ರಣಮ್ಯ ಸಾಗರ್ ಜಿ ಅವರು ಜೀವಕಾಂಡ ಮಾಡ್ತಾ ಇದ್ದಾರಲ್ಲ, ಅದ್ರಲ್ಲಿ. ಅದೇ ಸುಗುಣಕ್ಕ, ಯಾಕಂತಂದ್ರೆ ಈಗ ನಾವಿಷ್ಟು ಜೀವ ಸಮಾಸದ ಬಗ್ಗೆ ಚರ್ಚೆ ಮಾಡಿದ್ವಿ ಅಲ್ವಾ? ಅದ್ರಲ್ಲಿ ಎಲ್ಲೂ ಸಮೂರ್ಛನ ಮೊಟ್ಟೆ ಅಂತ ನಾವ್ ಎಲ್ಲೂ ಭೇದ ಮಾಡಿಲ್ಲ, ಏನ್ ಸುಗುಣಕ್ಕ ಅವ್ರೆ? ಸೊ ನನ್ಗೆ ಎಲ್ಲೂ ಓದಕ್ಕೂ ಸಿಕ್ಕಿಲ್ಲ ಸಮೂರ್ಛನ ಮೊಟ್ಟೆ ಅಂತ. ಇಲ್ಲ, ನೀವು ಜ್ಞಾನಮತಿ ಮಾತಾಜಿ ಕಳ್ಸಿದ್ದು ನನ್ಗೆ ಇನ್ನೂ ನೆನಪಿದೆ, ಓದಿದ್ದು. ಅದ್ರ ಕ್ಲೀನ್ ಆಗಿ ಕೊಟ್ಟಿದ್ದಾರೆ, ಸಮೂರ್ಛನ ಮೊಟ್ಟೆಗಳು ಸಹ ಸಮೂರ್ಛನ ಮೊಟ್ಟೆವೇ ಆಗಿರ್ತವೆ ಅಂತ. ಶಾಸ್ತ್ರದಲ್ಲಿ ಎಲ್ಲಾದ್ರೂ ಉಲ್ಲೇಖ ಸಿಕ್ಕಿದ್ರೆ ಹೇಳಿ, ಅಂದ್ರೆ ಯಾವ್ದಾದ್ರು ಒಂದು ಆಚಾರ್ಯ ಪ್ರಣೀತ ಯಾವ್ದಾದ್ರು ಗ್ರಂಥದಲ್ಲಿ ಸಿಕ್ಕಿದ್ರೆ ನಮ್ಗೆ ಹೇಳಿ ಸುಗುಣಕ್ಕ. ಅದ್ರಲ್ಲಿ ಏನಾದ್ರು ಆಧಾರ ಕೊಟ್ಟಿದಾರ ನೋಡ್ತೇನೆ ನಾಳೆ ಒಮ್ಮೆ ತೆಗೆದು. ನಾನು ಅವಾಗ ಕಿರಣ್ ಪ್ರಕಾಶದ ರೆಕಾರ್ಡ್ ಕಳಿಸಿದ್ನಲ್ಲ, ಇದು ಅವನ ಹತ್ರ ಕೇಳಿದ್ದ, ಕಿರಣ್ ಪ್ರಕಾಶ್ ಅವ್ರ ಹತ್ರ ನಾನು ಇದೇ ಸಮೂರ್ಛನ ಇದ್ರದ್ದು ಮೊಟ್ಟೆದ್ದು ಕೇಳಿದ್ದೆ, ಇರುವೆದ್ದು. ಅವಾಗ ಅವರು ನಿಂಗೆ ಕಳ್ಸಿದ್ದೆ ನೋಡು ವಿಡಿಯೋ, ಇದು ಆಡಿಯೋ. ಏನಂತ ಹೇಳಿದ್ರು? ಕಿರಣ್ ಪ್ರಕಾಶ್ ಹೇಳಿದ್ರಲ್ಲ ಸಮೂರ್ಛನನ್ನೇ ಅಂತ. ಅಂದ್ರೆ ಅವ್ರ ಜನ್ಮ ನಂಗೆ ನೆನಪಿಲ್ಲ ಮೇಡಮ್, ಅದು ಹೌದಾ? ನೀವು ಕಳ್ಸಿದ್ರಾ? ನಾನು ಕಳಿಸ್ತೀನಿ, ಇದೆ ಅದು ನನ್ನ. ನೋಡಿ, ಈಗ ಶರೀರ ಪರ್ಯಾಪ್ತಿ ಬಗ್ಗೆ ನಾವು ತಿಳ್ಕೊಂಡು ಒಂದು ಬಹಳ ಒಂದು ವಿಶೇಷವಾದಂತ ವಿಷಯ ತಿಳ್ಕೊಳ್ಳೋಣ. ನೋಡಿ, ಈ ಒಂದು ಶರೀರ ಪರ್ಯಾಪ್ತಿ ಏನಿದೆ ನೋಡಿ, ಯಾವುದೇ ಜೀವಿಗಳಿಗೆ ಈ ಒಂದು 6 ಪರ್ಯಾಪ್ತಿಗಳು ಆಗತ್ತೆ ಅಂತ ತಿಳ್ಕೊಳ್ಳಿ. ಈಗ ನಮ್ಗೆಲ್ಲ 6 ಪರ್ಯಾಪ್ತಿಗಳು ಪೂರ್ಣ ಆಗಿದೆ ಅಲ್ವಾ? ಈಗ ನನಗೂ ಶರೀರ ಪರ್ಯಾಪ್ತಿ ಪೂರ್ಣ ಆಗಿದೆ. ಈಗ ಪರ್ಯಾಪ್ತಿಲಿ ನನಗೆ ಏನಾಯ್ತು, ಪರ್ಯಾಪ್ತಿನಲ್ಲಿ ನನಗೆ ಆ ಒಂದು ವರ್ಗಣಗಳನ್ನು ಗ್ರಹಣೆ ಮಾಡಿ ಏನ್ ಮಾಡಿದ್ವಿ, ವರ್ಗಣಗಳನ್ನ ಗ್ರಹಣೆ ಮಾಡಿ ಈ ಫಲರೂಪ ರಸರೂಪವಾಗಿ ಕನ್ವರ್ಟ್ ಮಾಡುವಂತ ಶಕ್ತಿ ನನಗೆ ಪ್ರಾಪ್ತಿ ಆಯ್ತು. ಸೊ ಆ ಜೀವಕ್ಕೆ ಬರೀ ಆ ಒಂದು ಜನ್ಮದ ಅಂತರ್ಮುಹೂರ್ತದಲ್ಲಿ ಏನಾದ್ರು ವರ್ಗಣಗಳನ್ನು ಗ್ರಹಣೆ ಮಾಡುತ್ತೆ, ಆಗ ಅಷ್ಟೇ ಗ್ರಹಣ ಮಾಡೋದಲ್ಲ, ಪೂರ ಜೀವನ ಪರ್ಯಂತನೂ ಆ ಜೀವ ಏನಾಗಿರುತ್ತೆ, ಆಹಾರಕವೇ ಆಗಿರುತ್ತೆ. ನೋಡಿ, ತತ್ವಾರ್ಥ ಸೂತ್ರದಲ್ಲಿ ಕ್ಲೀನ್ ಆಗಿ ಹೇಳ್ತಾರೆ, ಏನ್ ಹೇಳ್ತಾರೆ,
ವಿಗ್ರಹವತಿ ಚ ಸಂಸನ ಪ್ರಾಕ್ ಚತುರ್ಭ್ಯ ಏಕಂ ದ್ವೈ ತ್ರೀನ್ ವನಹಾರಕಃ. ತತ್ವಾರ್ ಸೂತ್ರದ 2ನೇ ಅಧ್ಯಾಯದಲ್ಲಿ ಏಕಂ ದ್ವೈ ತ್ರೀನ್ ವನಹಾರಕಃ ಅಂತ ಹೇಳಿದ್ದಾರೆ. ಅಂದ್ರೆ ಏನು? ವಿಗ್ರಹಗತಿಯ 1ನೇ ಸಮಯ, 2ನೇ ಸಮಯ ಮತ್ತು 3ನೇ ಸಮಯದಲ್ಲಿ ಜೀವ ನಿಯಮದಿಂದ ಅನಾಹಾರಕನಾಗಿರ್ತಾನೆ. ಆಹಾರಕ ಅಂದ್ರೆ ಏನು? ಆಹಾರಕ ಅಂತಂದ್ರೆ ಈ ಒಂದು ಏನು ಈಗ ನಾವು ಚರ್ಚೆ ಮಾಡ್ತಾ ಇದೀವಲ್ಲ, ಈ ಪರ್ಯಾಪ್ತಿಗಳು ಅಂದ್ರೆ ಆಹಾರ ಪರ್ಯಾಪ್ತಿ, ಆಹಾರ ಪರ್ಯಾಪ್ತಿ ಅಥವಾ ಆಹಾರ ವರ್ಗಣ, ಅಥವಾ ನೌಕರ್ಮ ವರ್ಗಣ, ಭಾಷಾ ವರ್ಗಣ, ಮನೋವರ್ಗಣಗಳನ್ನ ಏನು ಜೀವ ಗ್ರಹಣೆ ಮಾಡ್ತಿದ್ದಾನಲ್ವಾ, ಆ ಗ್ರಹಣೆ ಮಾಡೋದಕ್ಕೆ ಆಹಾರಕ ಅಂತ ಹೇಳ್ತೇವೆ. ಅರ್ಥ ಆಗ್ತಿದೆಯಲ್ವಾ? ವಿಗ್ರಹಗತಿಯಲ್ಲಿ ಜೀವ ಈ ನೌಕರ್ಮ ವರ್ಗಣಗಳು ಅಂದ್ರೆ 3 ಶರೀರಕ್ಕೆ 3 ಪ್ರಕಾರದ ಶರೀರದ ರಚನೆಗೆ ಬೇಕಾಗುವಂತ ನೌಕರ್ಮ ವರ್ಗಣಗಳು. 3 ಶರೀರ ಅಂದ್ರೆ ಔದಾರಿಕ, ವೈಖರಿಕ ಮತ್ತು ಆಹಾರಕ ಅಲ್ವಾ? ಆಹಾರಕ ಶರೀರ ಹೇಳೋದೇ ಮರ್ತ್ಬಿಟ್ಟೆ ನೋಡಿ. 3ನೇ ಶರೀರ ಆಹಾರಕ ಶರೀರ ಅಂದ್ರೆ ಆಹಾರಕ ರಿದ್ದಿದ್ದಾರೆ ಮುನಿಗಳು. ತಮಗೇನಾದ್ರೂ ಕ್ಷೇತ್ರದ ದರ್ಶನಕ್ಕಾಗಿ ಅಥವಾ ಯಾವ್ದಾದ್ರು ಸಮೋಷಣದಲ್ಲಿರುವಂತ ಅರಿಯಂತ್ರರ ಒಂದು ದರ್ಶನಕ್ಕಾಗ್ಲಿ ಅಥವಾ ಯಾವ್ದಾದ್ರು ಜಿಜ್ಞಾಸೆ ಉಂಟಾದಾಗ ಜಿಜ್ಞಾಸೆ ಸಮಾಧಾನಕ್ಕೆ ಕೇವಲಿ ಶ್ರುತ ಕೇವಲಿಗಳ ಪಾದ ಮೂಲಕ್ಕೆ ಹೋಗಲು ಅವ್ರು ಏನ್ ಮಾಡ್ತಾರೆ? ಆಹಾರಕ ಶರೀರವನ್ನು ಅವರು ಪ್ರಕಟ ಮಾಡಿ ಆಹಾರ ಶರೀರವು ಹೋಗುತ್ತೆ ಕ್ಷೇತ್ರ ದರ್ಶನಕ್ಕೆ ಅಥವಾ ಕೇವಲಿ ಶ್ರುತ ಕೇವಲಿಗಳ ಪಾದ ಮೂಲಕ್ಕೆ ಹೋಗುತ್ತೆ. ಆ ಒಂದು ಆಹಾರ ಶರೀರದ ಉತ್ಪತ್ತಿಗೂ ಸಹ ಈ 6 ಪರ್ಯಾಪ್ತಿಗಳು ಅತ್ಯವಶ್ಯಕ ಇದೆ. ಸೊ ಈಗ ಏನ್ ಹೇಳ್ತಿದೆ ಅಂತಂದ್ರೆ, ಈ ಒಂದು ಆಹಾರಕ ಅಂತಂದ್ರೆ ಈ 3 ಶರೀರದ ಪ್ರಾಪ್ತಿಗೆ ಯೋಗ್ಯವಾದಂತ ಪುದ್ಗಲ ಪರಮಾಣುಗಳನ್ನು ಗ್ರಹಣೆ ಮಾಡುವುದು, ಅಂದ್ರೆ ನೌಕರ್ಮ ವರ್ಗಣಗಳನ್ನು ಗ್ರಹಣೆ ಮಾಡುವುದು. ಅದರೊಟ್ಟಿಗೆ ಈ ಭಾಷಾ ವರ್ಗಣ ಮತ್ತು ಮನೋವರ್ಗಣಗಳು, ಈ 6 ಪರ್ಯಾಪ್ತಿಯ ಯೋಗ್ಯ ವರ್ಗಣಗಳನ್ನು ಗ್ರಹಣೆ ಮಾಡೋದಕ್ಕೆ ಆಹಾರಕ ಅಂತ ಹೇಳ್ತಾರೆ. ವಿಗ್ರಹಗತಿನಲ್ಲಿ ಆ ಜೀವ ಈ ಪ್ರಕಾರದ ಯಾವುದೇ ಒಂದು ವರ್ಗಣಗಳನ್ನು ಗ್ರಹಣೆ ಮಾಡೋದಿಲ್ಲ. ಯಾವುದೋ ಈ ಒಂದು 6 ಪರ್ಯಾಪ್ತಿಯ ಯಾವ ಒಂದು ನೌಕರ್ಮ ವರ್ಗಣ, ಭಾಷಾ ವರ್ಗಣ ಮತ್ತು ಮನೋವರ್ಗಣ ಇದೆ, ಇದನ್ನು ಅದು ಗ್ರಹಣ ಮಾಡೋದಿಲ್ಲ ವಿಗ್ರಹಗತಿನಲ್ಲಿ. ವಿಗ್ರಹಗತಿಯ ಎಷ್ಟು ಸಮಯ ಇರುತ್ತೆ ಹೆಚ್ಚು ಅಂತಂದ್ರೆ 3 ಸಮಯ, 1, 2 ಮತ್ತು 3. ಈ 3 ಸಮಯಗಳಲ್ಲಿ ಜೀವ ನಿಯಮದಿಂದ ಅನಾಹಾರಕನಾಗಿರ್ತಾನೆ. ಅರ್ಥ ಆಯ್ತಲ್ವಾ? ಅದಾದ್ಮೇಲೆ ಆ ಜೀವ ಏನು ಮತ್ತೆ ಜನ್ಮ ಪಡೆದ ಪ್ರಥಮ ಸಮಯದಿಂದಲೇ ಅವನೇನಾಗ್ತಾನೆ? ಆಹಾರಕ ಅನ್ಸ್ಕೊಳ್ತಾನೆ ಅಲ್ವಾ? ಅಷ್ಟೇ ಅಲ್ಲ, ಆ ಜೀವ ಕೊನೆ ತನಕ ಸಾಯೋ ತನಕನು ಆ ಜೀವ ಏನಂತ ಅನ್ಸ್ಕೊಳ್ತಾನೆ? ಆಹಾರಕ ಅಂತಾನೆ ಅನ್ಸ್ಕೊಳ್ತಾನೆ. ನೆನಪಲ್ಲಿ ಇಟ್ಕೊಳ್ಳಿ. ಅಂದ್ರೆ ನಮ್ಮ ಶರೀರನೂ ಸಹ ಪ್ರತಿ ಸಮಯ ಈಗ್ಲೂ ಸಹ ಮನೋವರ್ಗಣ, ಭಾಷಾ ವರ್ಗಣ, ನೌಕರ್ಮ ವರ್ಗಣಗಳು ನಿರಂತರ ಪ್ರತಿ ಸಮಯ ಗ್ರಹಣೆ ಮಾಡ್ತಿದೆ. ಅರ್ಥ ಆಯ್ತಲ್ವಾ? ನಮ್ಮ ಶರೀರವು ಸ್ಥಿರವಾಗಿರ್ಬೇಕಾದ್ರೆ, ಈಗ ನನ್ನ ಶರೀರ ಸ್ಥಿರವಾಗಿದೆ. ಕಾರಣ ಏನು? ನನ್ನ ಒಂದು ಶರೀರವು ಸಹ ನಿರಂತರ, ನಾನೀಗ ಮಾತಾಡ್ತಾ ಇದ್ದೀನಿ, ಮಾತಾಡೋ ಶಕ್ತಿ ನನಗೆ ಎಲ್ಲಿಂದ ಬಂದಿದೆ ಗೊತ್ತಾ? ನನ್ನ ಒಂದು ಏನು ಶರೀರ ಇದೆ, ನಿರಂತರ ಪ್ರತಿ ಸಮಯ ಭಾಷಾ ವರ್ಗಣನ ಗ್ರಹಣೆ ಮಾಡ್ತಾನೆ ಇದೆ. ಈಗ ನನ್ನಲ್ಲಿ ಮನಸ್ಸಿದೆ, ದ್ರವ್ಯ ಮನಸ್ಸು ರಚನೆ ಆಗಿದೆ. ಎಲ್ಲಿಂದ ಬಂತು ಈ ದ್ರವ್ಯ ಮನಸ್ಸು? ಅಥವಾ ಪರ್ಯಾಪ್ತಿ ಸಮಯದಲ್ಲಿ ರಚನೆ ಆಗಿತ್ತು. ಆ ರಚನೆ ಆಗಿದೆ ಇಲ್ಲಿವರೆಗೂ ಉಳಿಯಕ್ಕೆ ಕಾರಣ ಏನು? ಯಾವಾಗ ಪರ್ಯಾಪ್ತಿಯಲ್ಲಿ ಆಹಾರಕ ಪ್ರಾರಂಭ ಆಯಿತು, ಈಗ್ಲೂ ಸಹ ಅದೇನಾಗಿದೆ? ಆ ಮನೋವರ್ಗಣಗಳು ನಿರಂತರ ಪ್ರತಿ ಸಮಯ ಬರ್ತಾನೆ ಇದೆ, ಬರ್ತಾ ಇದೆ. ಅದೇ ರೀತಿ ಈ ಶರೀರದ ನೌಕರ್ಮ ವರ್ಗಣಗಳು, ವೈಖರಿಕ ಶರೀರ ಆಗಿರ್ಬೋದು ಅಥವಾ ಯಾವುದು ಔದಾರಿಕ ಶರೀರ ಆಗಿರ್ಬೋದು ಅಥವಾ ಆಹಾರಕ ಶರೀರ ಒಂದು ಮಾತ್ರ ಯಾವಾಗ ಆಹಾರಕ ಶರೀರನವನ್ನು ಪ್ರಕಟ ಮಾಡ್ತಾರೆ ಆಗ ಮಾತ್ರ ಅದು ಗ್ರಹಣೆ ಆಗುತ್ತೆ, ಎಲ್ಲ ಸಮಯ ಆಗೋದಿಲ್ಲ. ಆದ್ರೆ ವೈಖರಿಕ ಶರೀರ ಮತ್ತು ಔದಾರಿಕ ಶರೀರ ನಾವು ನಿರಂತರವಾಗಿ ಇದ್ದೇ ಇರುತ್ತೆ, ನಮ್ಮ ವೈಖರಿಕ ಮತ್ತು ಔದಾರಿಕ ಶರೀರ. ಹಾಗಾಗಿ ಪ್ರತಿ ಸಮಯ ನೌಕರ್ಮ ವರ್ಗಣಗಳನ್ನು, ಮನೋವರ್ಗಣಗಳನ್ನು ಹಾಗೂ ಭಾಷಾ ವರ್ಗಣಗಳನ್ನು ನಾವು ಗ್ರಹಣೆ ಮಾಡ್ತಾನೆ ಇರ್ತೀವಿ. ಅರ್ಥ ಆಗ್ತಿದಿಲ್ವಾ? ಈಗ ನೋಡಿ, ಒಂದು ಎಕ್ಸಾಂಪಲ್ ತಿಳ್ಕೊಳ್ಳೋಣ. ಇಂಪಾರ್ಟೆಂಟ್ ವಿಷಯ, ಚೆನ್ನಾಗಿ ಗಮನ ಇಟ್ಟು ಕೇಳಿ. ಈಗ ನಮ್ಮ ಶರೀರದಲ್ಲಿ ವೀಕ್ನೆಸ್ ಯಾಕೆ ಬರುತ್ತೆ ಗೊತ್ತಾ? ನಮ್ಮ ಶರೀರದಲ್ಲಿ ವೀಕ್ನೆಸ್ ಯಾಕೆ ಬರುತ್ತೆ ಅಂತಂದ್ರೆ, ಈಗ ಎಕ್ಸಾಂಪಲ್ ಒಂದು ಮಗು ಇದೆ ಅಂತ ತಿಳ್ಕೊಳ್ಳಿ. ಆ ಮಗು ಏನ್ ಮಾಡುತ್ತೆ ಅಂತಂದ್ರೆ, ತನ್ನ ಒಂದು ಶರೀರದ ಏನೋ ಒಂದು ಈ ವರ್ಗಣಗಳು ಗ್ರಹಣೆ ಮಾಡುತ್ತೆ. ಅದು ಗ್ರಹಣೆ ಮಾಡೋದು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ 1000 ನೌಕರ್ಮ ವರ್ಗಣಗಳನ್ನು ಗ್ರಹಣೆ ಮಾಡುತ್ತೆ ಅಂತ ತಿಳ್ಕೊಳ್ಳಿ. ಮಗು ಏನ್ ಮಾಡುತ್ತೆ? 1000 ನೌಕರ್ಮ ವರ್ಗಣಗಳನ್ನು ಗ್ರಹಣೆ ಮಾಡುತ್ತೆ. ಮತ್ತೆ ಇನ್ಕಮಿಂಗ್, ಔಟ್ ಗೋಯಿಂಗ್ ಎಷ್ಟಿರುತ್ತೆ ಗೊತ್ತಾ? ಔಟ್ ಗೋಯಿಂಗ್ 500 ನೌಕರ್ಮ ವರ್ಗಣಗಳು ಔಟ್ ಗೋಯಿಂಗ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಈಗ ಅದಕ್ಕೆ ಆ ಜೀವಿ ಹೆಂಗಿರುತ್ತೆ? ಗಟ್ಟಿಯಾಗಿರುತ್ತೆ ಅಲ್ವಾ? ಈಗ ಒಂದು ಮಗು ಹೇಗಿರುತ್ತೆ? ಅತ್ಯಂತ ದಷ್ಟಪುಷ್ಟವಾಗಿರುತ್ತೆ. ಯಾಕಂತಂದ್ರೆ ನಿರಂತರ ನೌಕರ್ಮ ವರ್ಗಣಗಳು ಗ್ರಹಣೆ ಮಾಡ್ತಾ ಇದೆ. ಎಷ್ಟು ಸಂಖ್ಯೆಯಲ್ಲಿ ಗ್ರಹಣೆ ಮಾಡ್ತಿದೆ? 1000 ನೌಕರ್ಮ ವರ್ಗಣಗಳನ್ನು ನಿರಂತರ ಗ್ರಹಣೆ ಮಾಡ್ತಿದೆ.
ಅಂದ್ರೆ ಇನ್ಕಮಿಂಗ್ ಜಾಸ್ತಿ, ಪ್ರತಿ ಸಮಯ ಸಾವಿರ ಪರಮಾಣುಗಳು ಆ ಶರೀರ ಗ್ರಹಣ ಮಾಡ್ತಾನೆ ಇದೆ. ಇನ್ಕಮಿಂಗ್ ಜಾಸ್ತಿ ಇದೆ, ಔಟ್ ಗೋಯಿಂಗ್ ಕಡಿಮೆ ಇದೆ. ಔಟ್ ಗೋಯಿಂಗ್ ಎಷ್ಟು? ಬರೀ 500 ಪರಮಾಣುಗಳು. ಇಲ್ಲಿ ಡಬಲ್ ಬರ್ತಾ ಇದೆ, ಅಲ್ಲಿ 500 ಪರಮಾಣುಗಳು 50% ಮಾತ್ರ ಏನಾಗ್ತಿದೆ, ಲಾಸ್ ಆಗ್ತಿದೆ, ಎಕ್ಸಿಟ್ ಆಗ್ತಾ ಇದೆ. ನೌಕರ್ಮೋರ್ಗಗಳು ಎಕ್ಸಿಟ್ ಆಗ್ತಾ ಇದೆ. ಹಾಗಾಗಿ ಅದ್ರ ಶರೀರ ಹೇಗಾಗುತ್ತೆ, ಪುಷ್ಟಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಇನ್ಕಮಿಂಗ್ ಜಾಸ್ತಿ ಇದೆ, ಸಾವಿರ ಪರಮಾಣುಗಳು ಬರ್ತಾ ಇದೆ, ವರ್ಗಣಗಳು ಹೋಗ್ತಾ, ಔಟ್ ಗೋಯಿಂಗ್ ಬರೀ 500 ವರ್ಗಣಗಳು. ಹಾಗಾಗಿ ಆ ಮಗು ಹೇಗಿರುತ್ತೆ, ಮಗು ಅವಸ್ಥೆಯಲ್ಲಿ ಪುಷ್ಟಿ ಆಗ್ತಾ ಹೋಗುತ್ತೆ ಅದ್ರ ಶರೀರ, ಅಲ್ವಾ? ಇನ್ನು ಸುಮಾರು ಒಂದು ಈಗ ನಾವು ಯೌವನ ಅವಸ್ಥೆಗೆ ಬರ್ತೀವಿ ಅಂತ ತಿಳ್ಕೊಳ್ಳಿ. ಈಗ ಮಗುವಿಂದ ಹಿಡಿದು ಒಂದು 40 ವರ್ಷದ ತನಕ ನಮ್ಮ ಶರೀರ ಏನ್ ಮಾಡುತ್ತೆ ಅಂದ್ರೆ, ಜನ್ಮ ಪಡೆದ ಮಗುವಿಂದ ಹಿಡಿದು ಸುಮಾರು ಒಂದು 40 ವರ್ಷದ ತನಕ ನಮ್ಮ ಶರೀರ ಏನಾಗುತ್ತೆ, ಪುಷ್ಟಿ ಆಗ್ತಾ ಹೋಗುತ್ತೆ. ಶರೀರ ಇನ್ನೂ ದೃಢವಾಗಿ, ಶಕ್ತಿ ಬಲವಾಗಿ ಆಗ್ತಾ ಹೋಗುತ್ತೆ ನಮ್ಮ ಶರೀರ. ಕಾರಣ ಇದೇ ಕಾರಣ ಏನು, ಈ ನೌಕರ್ಮೋರ್ಗಣಗಳನ್ನ ಅದು ಹೆಚ್ಚು ಗ್ರಹಣೆ ಮಾಡ್ತಾ ಇರುತ್ತೆ. ಆಮೇಲೆ ಬಿಡೋದನ್ನ ಕಡಿಮೆ ಬಿಡ್ತಾ ಇರುತ್ತೆ. ಇನ್ಕಮಿಂಗ್ ಜಾಸ್ತಿ, ಔಟ್ ಗೋಯಿಂಗ್ ಕಡಿಮೆ. ಓಕೆ. ಇನ್ನು 40 ವರ್ಷ ಆದ್ಮೇಲೆ, 40 ವರ್ಷದಿಂದ ಸುಮಾರು ಒಂದು 60 ವರ್ಷದವರೆಗೆ ಏನಾಗುತ್ತೆ ಅಂತಂದ್ರೆ, ಆ ಜೀವಕ್ಕೆ ಈ ಒಂದು ನೌಕರ್ಮೋರ್ಗಣಗಳನ್ನ ಏನು ಪ್ರತಿ ಸಮಯ ಗ್ರಹಣೆ ಮಾಡ್ತಿದ್ದಾನೆ, ಅದ್ಮೇಲೆ 1000 ಪರಮಾಣುಗಳನ್ನ ಅವನು ಗ್ರಹಣೆ ಮಾಡಿದ್ರೆ ಔಟ್ ಗೋಯಿಂಗು ಅಷ್ಟೇ ಇದೆ. ಅರ್ಥ ಆಗ್ತಿದೆಯಲ್ವಾ? 40 ವರ್ಷ ಆದ್ಮೇಲೆ ಯೂಶಲಿ ಶರೀರದ ಬಲ ಸ್ಥಿರವಾಗಿರುತ್ತೆ, ತುಂಬಾ ಹೆಚ್ಚು, ಇನ್ನು ಕುಂದುತ್ತೆ ಹೊರತಾಗಿ ಹೆಚ್ಚುತ್ತಾ? 40 ವರ್ಷ ಆದ್ಮೇಲೆ ಶರೀರದ ಬಲ ಹೆಚ್ಚುತ್ತಾ? ಸಾಧ್ಯ ಇಲ್ಲ, ಇನ್ನು ಕುಂದುತ್ತೆ ಬೇಕಾದ್ರೆ, ಅಲ್ವಾ? ಹಾಗಾಗಿ 40 ವರ್ಷ ಆದ್ಮೇಲೆ ಏನಾಗತ್ತೆ ಅಂತಂದ್ರೆ, ಈ ಒಂದು ಏನು ಪ್ರತಿ ಸಮಯ ಆ ಜೀವ ನೌಕರ್ಮೋರ್ಗಣನ ಗ್ರಹಣೆ ಮಾಡ್ತಿದ್ದಾನೆ, 1000 ಪರಮಾಣುವನ್ನು, ಅಥವಾ ಪರಮಾಣು ಬೇಡ, 1000 ವರ್ಗಣಗಳನ್ನು ಗ್ರಹಣೆ ಮಾಡಿದ್ರೆ ಇನ್ಕಮಿಂಗು, ಔಟ್ ಗೋಯಿಂಗು 1000ನೇ ಹೋಗ್ತಾ ಇರುತ್ತೆ. ಹಾಗೇನಾಗುತ್ತೆ, ಆ ಶರೀರದಲ್ಲಿ ಅಷ್ಟೇ ಒಂದು ಸ್ಟೆಬಿಲಿಟಿ ಇರುತ್ತೆ. ಇನ್ನು ನಂತರ ಏನಾಗುತ್ತೆ, ಆ ಮನುಷ್ಯ ಸುಮಾರು 40ರಿಂದ 60 ವರ್ಷ ಆಯ್ತು. ಇನ್ನು 60 ವರ್ಷದ ಮೇಲೆ ಏನಾಗತ್ತೆ ಅಂತಂದ್ರೆ, ಆ ಮನುಷ್ಯನಿಗೆ 60 ವರ್ಷ ಆದ್ಮೇಲೆ ಏನಾಗತ್ತೆ ಅಂದ್ರೆ, ಇನ್ಕಮಿಂಗು 1000 ವರ್ಗಣಗಳು ಇನ್ಕಮಿಂಗ್ ಆಗ್ತಿದೆ ಅಂತ ತಿಳ್ಕೊಳ್ಳಿ. ಔಟ್ ಗೋಯಿಂಗ್ ಎಷ್ಟಿರುತ್ತೆ ಗೊತ್ತಾ? 1500 ಅಥವಾ 1600, 1800 ಈ ರೀತಿ. ಅಂದ್ರೆ ಔಟ್ ಗೋಯಿಂಗ್ ಜಾಸ್ತಿ ಆಯ್ತು, ಇನ್ಕಮಿಂಗ್ ಕಡಿಮೆ ಆಯ್ತು. ಅರ್ಥ ಆಗ್ತಿದಿಲ್ವಾ? ಸುಮಾರು ಒಂದು 60-70 ವರ್ಷ ವೃದ್ಧಾವಸ್ಥೆ ಬಂದಾಗ ಏನಾಗತ್ತೆ ಅಂದ್ರೆ, ಆ ಮನುಷ್ಯ ವೃದ್ಧಾವಸ್ಥೆಯಲ್ಲಿ ತನ್ನ ಶರೀರಕ್ಕೆ ಬೇಕಾಗುವಂತಹ ನೌಕರ್ಮ ವರ್ಗಣಗಳನ್ನು ಏನು ಗ್ರಹಣೆ ಮಾಡ್ತಿದ್ದಾನೆ, ಗ್ರಹಣೆ ಮಾಡುವುದು ಕಡಿಮೆ ಆಯ್ತು, ಗ್ರಹಣೆ ಮಾಡುವಂತಹ ಸಂಖ್ಯೆ ಕಡಿಮೆ ಆಯ್ತು. ಇನ್ನು ಬಿಡುವಂತಹ, ಎಕ್ಸಿಟ್ ಮಾಡುವಂತಹ ಸಂಖ್ಯೆ ಏನಾಯ್ತು, ಜಾಸ್ತಿ ಆಯ್ತು. ಹಾಗಾಗಿ ಶರೀರ ಏನಾಗುತ್ತೆ, ಕುಂದುತ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವಾ? ಶರೀರ ಯಾಕೆ ವೀಕ್ ಆಗುತ್ತೆ ವಯಸ್ಸಾದ್ಮೇಲೆ, ಯಾಕೆ ಬಲ ಕಡಿಮೆ ಆಗುತ್ತೆ, ಶಕ್ತಿ ಯಾಕೆ ಕಡಿಮೆ ಆಗುತ್ತೆ ಅಂದ್ರೆ, ಈ ಒಂದು ನೌಕರ್ಮ ವರ್ಗಣಗಳು ನಿರಂತರ ಶರೀರ ನಿರ್ಮಾಣಕ್ಕೆ ಸಹಾಯ ಮಾಡ್ತಾ ಇದೆ. ಆ ಶರೀರ ನಿರ್ಮಾಣಕ್ಕೆ ಸಹಾಯ ಮಾಡುವಂತ ಈ ನೌಕರ್ಮ ವರ್ಗಣಗಳ ಗ್ರಹಣೆ ಕಡಿಮೆ ಆಗತ್ತೆ, ಔಟ್ ಗೋಯಿಂಗ್ ಜಾಸ್ತಿ ಆಗತ್ತೆ. ಆಗ ಶರೀರ ಏನಾಗುತ್ತೆ, ನಿಯಮದಿಂದ ಕುಂದುತ್ತದೆ. ಅರ್ಥ ಆಯ್ತಲ್ವಾ? ಸುಗುಣಕ್ಕ ಏನಾದ್ರು ಕ್ಲಿಯರ್ ಇದೆಯಾ? ಅರ್ಥ ಆಯ್ತು. ಒಂದು ವಿಶೇಷತೆ ಇದೆ ಶರೀರ ಪರ್ಯಾಪ್ತಿಯಲ್ಲಿ. ಓಕೆ, ಇನ್ನು ನಾಳೆ ಇಂದ್ರಿಯ ಪರ್ಯಾಪ್ತಿ ಬಗ್ಗೆ ನಾಳೆ ಚರ್ಚೆ ಮಾಡೋಣ. ಸಮಯ ಆಗಿದೆ. ಇವತ್ತಿನ ಕ್ಲಾಸ್ ನಲ್ಲಿ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಭೂಷಣ್ ಜಿ, ಜೈ ಜಿನೇಂದ್ರ. ಈಗ ಜಲ ಅಂದ್ರೆ ಜಲವನ್ನೇ ಶರೀರವನ್ನಾಗಿ ಮಾಡಿಕೊಂಡ ಜೀವ ಅಂತ ಅಲ್ವಾ ಇರೋದಾದ್ರು ಡೆಫಿನೇಷನ್? ಹಂಗಾದ್ರೆ ನಾವು ನೀರು ಕುಡಿತೀವಲ್ಲ, ಎಷ್ಟೊಂದು ಜೀವಿಗಳನ್ನ ಕುಡಿದು ಬಿಡ್ತೀವಿ ಅಂತ ಅರ್ಥ ಆಗುತ್ತಾ? ಹೆಂಗ? ಅದಕ್ಕೆ ನೋಡಿ ಅಮ್ಮ, ಅದಕ್ಕೆ ಅಲ್ವಾ ನೀರನ್ನ ಅಲ್ಲ ನೋಡಿ ಅಮ್ಮ, ಈಗ ನಾವು ಕುಡಿಯೋದೆಲ್ಲ ಸುಗುಣಕ್ಕ, ನಾವು ಏನ್ ಕುಡಿತೀವಲ್ಲ ನೀರು, ಅದೇನಾಗಿದೆ ಅದು ನೋಡಿ, ಅದು ಅದ್ರಲ್ಲೂ ಸಹ ಜಲಕಾಯಿಕ ಜೀವಿಗಳು ಇದೆ. ಅದು ಸಾಮಾನ್ಯ ಜಲ ಅಲ್ಲ. ನಾವು ಸಾಮಾನ್ಯ ಜಲ ಎಲ್ಲೂ ಸಿಗೋದೇ ಇಲ್ಲ ನಿಮ್ಗೆ. ಅರ್ಥ ಆಗ್ತಿದೆಯಲ್ವಾ? ಸಾಮಾನ್ಯ ಜಲ ಅಷ್ಟು ಸುಲಭವಾಗಿ ಎಲ್ಲೂ ಸಿಗೋದಿಲ್ಲ. ಯಾಕಂದ್ರೆ ನಾವ್ ಎಲ್ಲೆಲ್ಲ ಈಗ ಬಾವಿ ನೀರಾದ್ರೂ ಆಗ್ಲಿ, ನದಿಯ ನೀರಾಗ್ಲಿ, ಮಳೆ ನೀರಾದ್ರೂ ಆಗ್ಲಿ, ಅವುಗಳಲ್ಲಿ ಜಲಕಾಯಿಕ ಜೀವಿಗಳು ಇದ್ದೇ ಇರ್ತವೆ. ಸೊ ಆ ಒಂದು ಜಲಕಾಯಿಕ ಜೀವ ಏನಿದೆ, ಆ ನೀರಿನಲ್ಲಿ ಇದ್ದೇ ಇದೆ. ಅದನ್ನ ನಾವು ಪ್ರಾಸುಕ ಮಾಡ್ತೀವಿ ಅಂದ್ರೆ ಏನ್ ಮಾಡ್ತೀವಿ, ಮೊದಲು ಅದನ್ನ ನಾವು ಫಿಲ್ಟರ್ ಮಾಡ್ತೀವಿ, ಅಂದ್ರೆ ಬಟ್ಟೆಯಿಂದ ಸೋಸ್ತೀವಿ. ಬಟ್ಟೆಯಿಂದ ನೀರನ್ನು ಸೋಸಿದಾಗ ಏನಾಗುತ್ತೆ, ಆ ನೀರಿನಲ್ಲಿ ಇರುವಂತ ತ್ರಸಜೀವಿಗಳು ಫಸ್ಟ್ ಫಿಲ್ಟರ್ ಆಗೋಗುತ್ತೆ. ತ್ರಸಜೀವಿ ಅಂತಂದ್ರೆ 2 ಇಂದ್ರಿಯಗಳಿಂದ, 2 ಇಂದ್ರಿಯ ಜೀವಿ ಇರ್ಬೋದು ಅಥವಾ 3 ಇಂದ್ರಿಯ ಜೀವಿಗಳು ಇರ್ಬೋದು ನೀರಿನಲ್ಲಿ. ಆ ಜೀವಿಗಳೆಲ್ಲ ಏನಾಗುತ್ತೆ, ಫಿಲ್ಟರ್ ಆಗುತ್ತೆ. ಆಮೇಲೆ ನೀವು ಬಟ್ಟೆಯಿಂದ ಸೋಸಿದಾಗ್ಲೂ ಸಹ ಆ ನೀರಿನಲ್ಲಿ ಜಲಕಾಯಿಕ ಜೀವ ಅಂತೂ ಇದ್ದೇ ಇರುತ್ತೆ. ಅದು ಸಹ ಆ ಒಂದು ಬಟ್ಟೆಯಿಂದ ಈ ಒಂದು 10 ಪದರು ಬಟ್ಟೆ ಹಾಕಿ ನೀವು ನೀರು ಸೋಸಿದ್ರು ಸಹ ಜಲಕಾಯಿಕ ಜೀವನ ನೀವು ಫಿಲ್ಟರ್ ಮಾಡಕ್ಕಾಗಲ್ಲ. ಯಾವಾಗ ನೀವು ಅದನ್ನ ಕಾಯಿಸ್ತೀರಲ್ವಾ, ಕುದಿಸ್ತೀರಲ್ಲ, ಆಗ ಏನಾಗುತ್ತೆ, ಆ ಜಲಕಾಯಿಕ ಜೀವಿಗಳು ಸಂಪೂರ್ಣವಾಗಿ ಏನಾಗುತ್ತೆ, ಡೆಸ್ಟ್ರಾಯ್ ಆಗತ್ತೆ. ಆಗ ಕೇವಲ ಅಲ್ಲಿ ಜಲಕಾಯ ಮಾತ್ರ ಉಳ್ಕೊಳ್ತು. ಏನಿದೆ, ಜಲಕಾಯ ಮಾತ್ರ ಉಳ್ಕೊಳ್ತು.
ಅಲ್ವಾ? ಆದ್ರೆ ಸೂಕ್ಷ್ಮ ಏಕೆಂದ್ರೆ ಜೀವ ಇರ್ತದಲ್ಲ ಎಲ್ಲಾ ಕಡೆ. ಇರ್ತದೆ, ಬಟ್ ಕುದಿಸಿದ್ಮೇಲೆ ಇದನ್ನೆಲ್ಲ ಅದು ಸತ್ತೋಗುತ್ತೆ ಅಂತ ಹೇಳ್ತಾರೆ. ನೀರ್ನ ಕುದಿಸಿದ್ಮೇಲೆ ಅದು ಜಲಕಾಯಕ ಏಕೆಂದ್ರೆ ಜೀವ ರಹಿತ ಆಗತ್ತೆ ಸುಗುಣಕ್ಕ. ಕೇವಲ ಜಲಕಾಯ ಮಾತ್ರ ಇರುತ್ತೆ ಅದು ಅಲ್ಲ, ಅಷ್ಟೇ. ಸೂಕ್ಷ್ಮ ಏಕೆಂದ್ರೆ ದಿವಸ ಮತ್ತೆ ಅಲ್ಲಿ ತಣಿದ ಮೇಲೆ ಇರುದಿಲ್ವಾ? ಅದು ತಣಿದ ಮೇಲೆ, ಈಗ ಕಾಸಿದ ನೀರು ತಣಿದ ಮೇಲೆ, ಕಾಸಿದ್ಮೇಲೆ ನೀವು ಅದ್ರಲ್ಲಿ ಲವಂಗ ಎಲ್ಲ ಹಾಕ್ತಾರೆ ಕೆಲವರು. ಅದ್ರಲ್ಲಿ ನೀರು ಚೆನ್ನಾಗಿ ಕುದಿಸಿ 24 hours ತನಕ ಅದನ್ನ ಜೀವ ಉತ್ಪತ್ತಿ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅಡಿಷನಲ್ ಆಗಿ ಲವಂಗ ಬೇರೆ ಹಾಕ್ತಾರೆ, ಏನೋ ಜೀವಿಗಳು ಉತ್ಪನ್ನ ಆಗ್ಬಾರ್ದು ಅಂತ. ಅದಾದ್ಮೇಲೆ ಮತ್ತೆ ಜೀವಿಗಳು ಉತ್ಪನ್ನ ಆಗತ್ತೆ. ಭೂಷಣ್ ಜಿ, ನಾವು ಅಲ್ಲೂ ಹಿಂಸೆನೆ ಆಗತ್ತಲ್ವಾ? ಕಾಯಿಸಿದಾಗ್ಲೂನು ಅದು ನಮ್ಮ ಜೀವದ ಹಿಂಸೆ ಆಗೇ ಆಗತ್ತಲ್ವಾ? ಹಿಂಸೆ ಹಾಗೆ ಆಗತ್ತಮ್ಮ. ಆದ್ರೆ ಜೀವ ಸಹಿತ ಭಕ್ಷಣೆ ಮಾಡೋದಕ್ಕೂ ಅದನ್ನ ಡೆಸ್ಟ್ರಾಯ್ ಮಾಡಿದ್ರೆ ಭಕ್ಷಣೆ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಮೇಡಮ್. ಈಗ ಅವುಗಳ ಜೀವ ಸಹಿತ ಭಕ್ಷಣೆ ಜೀವ ಮಾಡೋದಕ್ಕೂ ಹಿಂಸೆ ಆಗೇ ಆಗತ್ತೆ ಅಲ್ವಾ? ಆದ್ರೂನು ಅಲ್ಲಿ ಶೋಧಿಸಿದ್ರೆ ಹೋಗುತ್ತೆ ತ್ರಸ ಜೀವ, ಬಟ್ ಏಕೆಂದ್ರೆ ಜೀವದ ಹಿಂಸೆ ಆಗೇ ಆಗತ್ತೆ. ಕಾಯಿಸಿದ್ರು ಅಲ್ಲೂ ಡಿಸ್ಟ್ರಾಯ್ ಆಗುತ್ತಲ್ಲ, ಅದಕ್ಕೆ ನಿಮಿತ್ತ ನಾವೇ ಆಗ್ತೀವಲ್ವಾ? ಅದು ಅವಶ್ಯಕ ಹಿಂಸೆ ಇದೆಯಮ್ಮ, ಅದು ಮಾಡ್ಲೇಬೇಕಾಗತ್ತೆ. ಅದಕ್ಕೆ ನೋಡಿ ಪ್ರತಿಕ್ರಮಣ ಎಲ್ಲ ದಿನ ಮಾಡ್ತಾರೆ. ಏನಕ್ಕೆ? ನಾನು ಎಷ್ಟು ಪ್ರತಿಕ್ರಮಣದ ಹೇಳ್ತಾರಲ್ಲ, ಏನಂತ ಹೇಳ್ತಾರೆ ಈಗ ನಾವು ಹಿಂದೆ ತಿಳ್ಕೊಂಡ್ವಲ್ಲ, 7 ಲಕ್ಷ ಜಲಕಾಯಿಕ ಎಷ್ಟು ಸಂಖ್ಯೆ ಅದು प्रतिक्रमण ಹೇಳ್ಬೇಕಾದ್ರೆ ಇದೆಲ್ಲ ಹೇಳ್ತಾರೆ ನೋಡಿ. इस प्रकार नित्य निगोद 7 लाख पृथ्वी कायिक, अग्निकाय, जलकायिक, वायुकायिक, इस प्रकार 6 प्रकार के जीव प्रत्येक 7 लाख ಅಂತೆಲ್ಲ ಹೇಳಿದಾರಲ್ಲ. ಯೋನಿಗಳ ಬೇರೆ 84 ಲಕ್ಷ ಯೋನಿಗಳು, ಅವುಗಳನ್ನು ಹೇಳ್ತಾರೆ. ಇಂತ ಎಲ್ಲ 84 ಲಕ್ಷ ಯೋನಿಗಳು ಉತ್ಪನ್ನ ಆದಂತ ಜೀವಿಗಳು ನನ್ನಿಂದ ಏನಾದ್ರೂ ಆ ಜೀವಿಗಳಿಗೆ ವಿರಾಧನಾಗಿದ್ರೆ ನನ್ನ ಎಲ್ಲ ದೋಷವು ಮಿಥ್ಯೆ ಆಗಲಿ, ಅದಕ್ಕೆ ಪ್ರತಿದಿನ ಪ್ರತಿಕ್ರಮಣ ಮಾಡ್ತಾರೆ ಯಾರೋ ವ್ರತಿಕರು, ಮುನಿಗಳು. ಅಲ್ಲ, ನಾನ್ ಹೇಳ್ತಿರೋದು ಅದನ್ನ ನಾಶ ಮಾಡಿ ಕುಡಿದ್ರೆ ದೋಷ ಇಲ್ಲ, ಸ್ವಲ್ಪ ಕಡಿಮೆ ದೋಷ ಅಂತನ? ಹಾಗೆ ಕುಡಿದ್ರೆ ಅದನ್ನ ನೀವು ನೀರನ್ನು ಜೀವಂತ ಸಹಿತ ಭಕ್ಷಣೆ ಮಾಡಿದ್ರೆ ಅದು ಇನ್ನೂ ಮಹಾನ್ ಪಾಪ. ಅದನ್ನ ನೀವು ನಾಶ ಮಾಡಿ ಅದನ್ನ ನೀವು ಸೇವನೆ ಮಾಡಿದ್ರೆ ಅದು ಪಾಪ ಕಡಿಮೆ ಇದೆ. ಪಾಪ ಅಂತೂ ಇದ್ದೇ ಇದೆ, ಯಾಕಂದ್ರೆ ಅದು ಒಂದು ಆರಂಭ ಕಾರ್ಯನೇ ಆಗಿದೆ ಅಲ್ವಾ? ಇವರು ಸುಷ್ಮಾ ದೀದಿ ಒಮ್ಮೆ ಹೇಳಿದ್ರು, ಜೀವ ಇದು ಪ್ರಾಸುಕ ಅಂದ್ರೆ ಜೀವರಹಿತ ಅಂತ ಆಗುದಿಲ್ಲ ಅದು. ಪ್ರಾಸುಕ ಅಂದ್ರೆ ಜೀವರಹಿತ ಆಗುದಿಲ್ಲ ಅದು. ಯಾಕೆಂದ್ರೆ ಏಕೇಂದ್ರಿಯ ಸೂಕ್ಷ್ಮ ಏಕೇಂದ್ರಿಯ ಜೀವಗಳು ಎಲ್ಲ ಕಡೆ ಇದಾವೆಲ್ಲ ಅಂತ ಹೇಳಿದ್ರು. ಇದೆ, ಬಟ್ ಅದ್ ನೀರ್ನಲ್ಲೂ ಇರುತ್ತೆ. ಈಗ ಅದನ್ನ ನೀರ್ನಲ್ಲೂ ಇರುತ್ತೆ, ಬಟ್ ಅದನ್ನ ಕುದಿಸಿದಾಗ ಸೂಕ್ಷ್ಮ ಜೀವಿನ ನಾಶ ಆಗ್ಬೋದಲ್ಲ ಸುಗುಣಕ್ಕ? ನೀರ್ನ ಕುದಿಸಿದಾಗ ನಾವು ಭಕ್ಷಣೆ ಮಾಡುವಾಗ ಅದು ಜೀವ ಇರಬಾರ್ದು ಅಂತನಾ? ನಾವು ಭಕ್ಷಣೆ ಮಾಡ್ಬೇಕಾದ್ರೆ ಅದನ್ನ ಜೀವ ಇರಬಾರ್ದಮ್ಮ. ಬಟ್ ಅಷ್ಟು ಸರಿ ಹೋಗ್ತಿಲ್ಲ ಅಲ್ಲ ಭೂಷಣ್ಜಿ? ಅದು ತರ್ಕ ಅಷ್ಟು ಸರಿ ಹೋಗ್ತಿಲ್ಲ ಅನ್ಸುತ್ತೆ ಅಲ್ವಾ? ಕೇಳಿಮ್ಮ, ಅದಕ್ಕೆ ಏನ್ ಮಾಡ್ತಾರೆ ಈಗ ಹಣ್ಣುಗಳೆಲ್ಲ ತಿಂತಾರೆ ನೋಡಿ. ಈಗ ಅದನ್ನ ಯಾರು ಫಾಲೋ ಮಾಡಲ್ಲ. ಈಗ ನಾರ್ತ್ ಕಡೆ MP ಜನ ಸಾಮಾನ್ಯವಾಗಿ ಮಾಡ್ತಾರೆ ಏನು, ಈ ಕೆಲವೊಂದು ಹಸಿ ಹಣ್ಣುಗಳೆಲ್ಲ ಇರುತ್ತೆ ನೋಡಿ, ಹಣ್ಣುಗಳನ್ನ ಅವರು ಸ್ವಲ್ಪ ಬಿಸಿನಲ್ಲಿ ಇಡ್ತಾರೆ, ಯಾಕಂದ್ರೆ ಪ್ರಾಸುಕ ಮಾಡ್ತಾರೆ. ಅದ್ರಲ್ಲಿ ಇರುವಂತ ಸೂಕ್ಷ್ಮ ಜೀವಿಗಳು ಹೋಗ್ಲಿ ಅಂತ ಅದನ್ನ ಸ್ವಲ್ಪ ಬಿಸಿನೀರಲ್ಲಿ ಇಟ್ಬಿಟ್ಟು ಆಮೇಲೆ ಹಣ್ಣನ್ನ ಕಟ್ ಮಾಡ್ತಾರೆ. ಮತ್ತೆ ಜೀವಿಗಳು ಹುಟ್ಟುದಿಲ್ಲ, ಇದು ಸೂಕ್ಷ್ಮ ಜೀವಿಗಳು ಪ್ರಾಸುಕ ಆದ್ಮೇಲೆ ಕೆಲವು ಸಮಯ ತನಕ ಉತ್ಪನ್ನ ಆಗಲ್ಲ. ಅದೇ ನೀರು 24 ಗಂಟೆ ತನಕ ಜೀವ ಉತ್ಪನ್ನ ಆಗಲ್ಲ ಅಂತ ಹೇಳ್ತಾರೆ. ಹೌದು, ಕಾಯಿಸಿ ಕುದಿಸಿದ್ರೆ 24 ಗಂಟೆ ಏನಾಗಲ್ಲ. ಮತ್ತೆ ಹಣ್ಣು ಪ್ರಾಸುಕ ಮಾಡಿದ್ರೇನೆ ಅದ್ರಲ್ಲಿ ಇರಲ್ಲ ಅಂತ ಹೇಳ್ತಾರೆ. ಹಣ್ಣನ್ನು ಸ್ವಲ್ಪ ಪ್ರಾಸುಕ ಹೇಗ್ ಮಾಡ್ತಾರೆ ಅಂತಂದ್ರೆ ಬಿಸಿನೀರಲ್ಲಿ ಇಡ್ತಾರೆ ಅಂತ, ಬಿಸಿನೀರಲ್ಲಿ ಇಟ್ಟಾಗ ಅದು ಪ್ರಾಸುಕ ಆಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಕೆಲವೊಂದ್ ಮುನಿಗಳು ಹಾಗೆ ತಗೊಳ್ತಾರೆ, ಡೈರೆಕ್ಟ್ ಸಾಮಾನ್ಯವಾಗಿ ಯಾರು ಫಾಲೋ ಮಾಡೋದಿಲ್ಲಮ್ಮ ಹೆಚ್ಚಾಗಿ. ಕರೆಕ್ಟ್, ಬಟ್ ಮಾಡ್ಬೇಕು, ಮಾಡೋದಿಲ್ಲ. ಬಟ್ ಇಟ್ಸ್ ಓಕೆ, ಇಟ್ಸ್ ನಾಟ್ ದಟ್ ಇಂಪಾರ್ಟೆಂಟ್. ಬಟ್ ಸ್ಟಿಲ್ ನೀರಿನಲ್ಲಿ ತುಂಬಾ ಜೀವಿಗಳು ಜಾಸ್ತಿ ನೋಡಿ. ಹಣ್ಣುಗಳಲ್ಲಿ ಜೀವಿಗಳು ಅಷ್ಟು ಇರೋದಿಲ್ಲ. ಯಾವಾಗ ಯಾವುದೇ ಹಣ್ಣು ಕಾಯಿ ಅವಸ್ಥೆಯಲ್ಲಿ ಇರುತ್ತಲ್ಲ, ಕಾಯಿ ಅವಸ್ಥೆಯಲ್ಲಿ ಜೀವಿಗಳು ಇರುತ್ತೆ. ಯಾಕಂದ್ರೆ ಕಾಯಿ ಅವಸ್ಥೆಯಲ್ಲಿ ಅದರಲ್ಲಿ ಬಾದರ ನಿಗೋದಿಯ ಜೀವಿಗಳು ಇರುತ್ತೆ. ಈಗ ನಾವು ಪ್ರತ್ಯೇಕ ವನಸ್ಪತಿಯಲ್ಲಿ ಸಪ್ರತಿಷ್ಠ ಅಪ್ರತಿಷ್ಠ ಅಂತ ಹೇಳ್ತೀವಲ್ವಾ? ಯಾವ್ದೆಲ್ಲ ಕಾಯಿ ಇದೆ, ಮಾವಿನಕಾಯಿ ಇರ್ಲಿ, ಮಾವಿನಕಾಯಿ ಅಥವಾ ಯಾವುದೇ ತೊಂಡೆಕಾಯಿ, ಬೆಂಡೆಕಾಯಿ ಕಾಯಿ ಅವಸ್ಥೆಯಲ್ಲಿ ಇರ್ಬೇಕಾದ್ರೆ ಅದ್ರಲ್ಲಿ ಏನಿರುತ್ತೆ, ನಿಗೋದಿಯ ಜೀವಿಗಳು ಅಂದ್ರೆ ಸಪ್ರತಿಷ್ಠ ಆಗಿರುತ್ತೆ. ಅಂದ್ರೆ ಅದರಲ್ಲಿ ಬಾದರ ನಿಗೋದಿಯ ಜೀವಿಗಳು ಅದರ ಆಶ್ರಯದಲ್ಲಿ ಇರುತ್ತೆ. ಯಾವಾಗ ಹಣ್ಣಾಗತ್ತೆ ಆಗ ನಿಗೋದಿ ಜೀವಿಗಳು ಹೊರಟೋಗುತ್ತೆ. ಆಯ್ತಾ? ಅಲ್ವಾ? ಅದೇ ರೀತಿ ನೋಡಿ ತೆಂಗಿನಕಾಯಿ ಅಷ್ಟೇ. ತೆಂಗಿನಕಾಯಿ ಹಸಿ ಇದ್ದಾಗ ಏನಾಗುತ್ತೆ, ಅದು ಸಪ್ರತಿಷ್ಠ ವನಸ್ಪತಿ ಕಾಯಕ ಅನ್ಸ್ಕೊಳ್ಳುತ್ತೆ, ಪ್ರತ್ಯೇಕ ವನಸ್ಪತಿ. ಯಾವಾಗ ಅದು ಒಣಗೋಗುತ್ತೆ, ಡ್ರೈ ಆಗುತ್ತೆ, ತೆಂಗಿನಕಾಯಿ ಪೂರ್ತಿ ಕೊಬ್ಬರಿ ಆಗುತ್ತೆ, ಅವಾಗ ಏನಂತ ನಾವು ಕರಿತೀವಿ, ಅದಕ್ಕೆ ಅಪ್ರತಿಷ್ಠ ಪ್ರತ್ಯೇಕ ವನಸ್ಪತಿ ಅಂತ ನಾವು ಅದನ್ನ ಕರಿತೇವೆ. ಯಾಕಂತಂದ್ರೆ ಅದ್ರಲ್ಲಿ ಯಾವುದೇ ನಿಗೋದಿಯ ಜೀವಿಗಳು ಇಲ್ಲ.
ನಿಗೋದ ಜೀವ ರಹಿತ ಆಗುತ್ತೆ. ಈವನ್ ನೀವು ಪಪಾಯ ಆಗಿರ್ಲಿ, ಬಾಳೆನಾಗಿರ್ಲಿ, ಯಾವುದೇ ಒಂದು ಹಣ್ಣುಗಳಾಗ್ಲಿ, ಅದು ಹಣ್ಣಾದಾಗ ಏನಾಗುತ್ತೆ ಅಂದ್ರೆ ಅದ್ರಲ್ಲಿ ಜೀವಿಗಳು ಇರೋದಿಲ್ಲ ಸಾಮಾನ್ಯವಾಗಿ. ಓಕೆ, 90% ಜೀವಿಗಳು ಅದ್ರಲ್ಲಿ ಹೊರಟೋಗ್ತವೆ, ಇರೋದಿಲ್ಲ. ಕಾಯಿ ಅವಸ್ಥೆಯಲ್ಲಿ ಜೀವಿಗಳು ಇರ್ತವೆ. ಏನ್ ಜಿನೇಂದ್ರನ್ ಅವರೇ, ಸರಿ ಇದೆಯಾ? ದೊರೆಗಾಯಿಯಲ್ಲಿ ಇರುದಿಲ್ಲ, ಎಳೆದ್ರಲ್ಲಿ ಇರ್ತದೆ, ಮತ್ತೆ ಹಣ್ಣಾದ್ಮೇಲೆ ಪುನಃ ಅದನ್ನ ಆಶ್ರಯಿಸಿ ಇರ್ತದೆ ಅಂತ ಅಲ್ವಾ? ಹಾಗೆ ಅಲ್ವಾ? ನೋಡಿ, ತುಂಬಾ ಹಣ್ಣಾದ್ರೇನು ಏನಾಗುತ್ತೆ, ಜೀವಿಗಳು ಉತ್ಪನ್ನ ಆಗುತ್ತೆ. ಹಾ, ಅದೇ ತುಂಬಾನೇ ಅದೇ ಹಣ್ಣಾದ್ರೇನು ದೊರೆಗಾಯಿ ಅಂತ ಜೀವಿಗಳು ಉತ್ಪನ್ನ ಹೇಳ್ತಾರಲ್ಲ, ಆಗುತ್ತೆ. ದೊರೆಗಾಯಿ ಅಂತ. ನಾರ್ಮಲ್ ನಮ್ಗೆ ಸೇವನೆ ಮಾಡಲು ಯೋಗ್ಯವಾಗಿ ಎಷ್ಟು ಹಣ್ಣಾಗಿರ್ಬೇಕು ಅಷ್ಟು ಹಣ್ಣಾದ್ರೆ ಅದ್ರಲ್ಲಿ ಅಷ್ಟು ಜೀವಿಗಳು ಇರೋದು. 90% ಜೀವಿಗಳು ಅದ್ರಲ್ಲಿ ಇರೋದಿಲ್ಲ. ಈವನ್ ಈಗ ಒಂದು ಎಲೆ ಅಂದ್ಕೊಳ್ಳಿ, ಒಂದು ಗಿಡದಲ್ಲಿ ಎಲೆ ಚಿಗುರು ಹೊಡೆದಾಗ ಅದ್ರಲ್ಲಿ ಜೀವಿಗಳು ಸಿಕ್ಕಾಪಟ್ಟೆ ಇರುತ್ತೆ. ಸಪ್ರತಿಷ್ಠ ಹಾ, ಅದೇ ಸಪ್ರತಿಷ್ಠ ಎಳೆದ್ರಲ್ಲಿ. ವನಸ್ಪತಿ ಕಾಯಕ ಜೀವ ಅಲ್ವಾ ಅದು. ಅದರಲ್ಲಿ ಬಹಳಷ್ಟು ಬಾದರ ನಿಗೋದೆ ಜೀವಿಗಳು ಇರುತ್ತೆ. ಆ ಎಲೆ ಯಾವಾಗ ಬಲ್ತೋಗುತ್ತಲ್ವಾ, ಅಂದ್ರೆ ಒಂದ್ ಸ್ವಲ್ಪ ಚಿಗುರವಸ್ಥೆಯಿಂದ ಒಂದ್ ಸ್ವಲ್ಪ ಇದಾಗುತ್ತೆ ನೋಡಿ, ಏನ್ ಹೇಳ್ತಾರೆ, ಇನ್ನೊಂದ್ ಸ್ವಲ್ಪ ನೆಕ್ಸ್ಟ್ ಮುಂದಿನ ಅವಸ್ಥೆ ಪ್ರಾಪ್ತಿ ಅದು ಸಂಪೂರ್ಣ ಬೆಳವಣಿಗೆ ಮುಗಿದ್ಮೇಲೆ ಅದು ಅಷ್ಟು ಇರುದಿಲ್ಲ, ಅದರಲ್ಲಿ ಇರುದಿಲ್ಲ ಅಂತ. ಸಂಪೂರ್ಣ ಬೆಳವಣಿಗೆ ಮುಗಿದ್ಮೇಲೆ, ಹಣ್ಣಾಗುವ ಮುಂಚೆ ಬೆಳವಣಿಗೆ ಮುಗ್ದಿರ್ಬೇಕು. ದೊರೆಗಾಯಿ ಅಂತ ಹೇಳ್ತಾರಲ್ಲ. ಸರಿ ಇದೆ ಸುಗುಣಕ್ಕ, ಹೌದು. ಈಗ ಬಾಳೆಕಾಯಿ ಸೌತೆಕಾಯಿ ಎಲ್ಲ ನಾವು ತಿಂತೇವಲ್ಲ, ಅದ್ರಲ್ಲೆಲ್ಲ ಜಾಸ್ತಿ ಇರುತ್ತೆ ಅಂತ. ಬಾಳೆಕಾಯಿ ಹೇಗೆ? ಬಾಳೆಕಾಯಿ ಸನಾಗಿನೇ, ದೊರೆಗಾಯಿಯಲ್ಲಿ ಇರುದಿಲ್ಲ, ಹಣ್ಣಾದ್ರೆ ಇರ್ತದೆ, ತುಂಬಾ ಹಣ್ಣಾದ್ರೆ. ಬಾಳೆಕಾಯಿ ದೇವ್ರಿಗೆ ಇಡ್ಬೋದಾ? ಯಾರಿಗೆ ಬಾಳೆಕಾಯಿ? ಹಾ, ಮುನಿಗಳಿಗೆ. ಬಾಳೆಕಾಯಿ ಎಳತ್ತೆ ಎಲ್ಲ ಇಡ್ಬಾರ್ದು. ಪಲ್ಯ ಎಲ್ಲ ಮಾಡ್ತೀವಲ್ಲ ಜಿನೇಂದ್ರಣ್ಣ, ಪಲ್ಯ ಮತ್ತೆ ಅದರಿಂದ ಅದು ದೇವ್ರಿಗೆ ಏರ್ಸ್ಬೋದ ಅಂತ. ಬಾಳೆಕಾಯಿ ದೇವ್ರಿಗೆ ಏರ್ಸ್ಬೋದಾ ಅಂತನಾ? ಹೇಳಿ ಸುಗುಣಕ್ಕ, ಕೇಳ್ತಿದಾರೆ ನೋಡಿ ಸುಗುಣಕ್ಕ ಅವ್ರೆ. ದೊರೆಗಾಯಿ ಏರಿಸ್ಬೋದಂತೆ, ದೊರೆಗಾಯಿ ಅಂತ ಹೇಳ್ತಾರಲ್ಲ. ದೊರೆಗಾಯಿ ಅಂದ್ರೇನು? ಅದು ಕಂಪ್ಲೀಟ್ ಸ್ವಲ್ಪ ಹಣ್ಣು ಆಗಿರುದಿಲ್ಲ, ಬಟ್ ಹಸುರು ಇರುದಿಲ್ಲ, ಕಾಯಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ನೋಡಿ, ಪಕ್ವತೆ ಇರುತ್ತೆ. ಅದಕ್ಕೆ ದೊರೆಗಾಯಿ ಅಂತಾರೆ ನಮ್ ಕಡೆ. ಅದು ಮುನಿಗಳೇ ಹೇಳಿದ್ದು ನಮ್ಗೆ ಇಲ್ಲಿ. ಕುಂಬಳಕಾಯಿ, ಸೌತೆಕಾಯಿ ಅದೆಲ್ಲ ಇಡುದಿಲ್ಲ. ಇಡುದಿಲ್ಲ ನೀವು? ನಾವ್ ಇಡುದಿಲ್ಲ ಅದೆಲ್ಲ ಇಡೋದಿಲ್ಲ ಅಲ್ವಣ್ಣ? ಅವ್ರು ಏರಿಸ್ತಾರೆ, ಯಾವ ಹಣ್ಣು? ಸುಗುಣಕ್ಕನ ಊರಲ್ಲಿ ಎಲ್ಲ ಏರಿಸ್ತಾರೆ ಅದನ್ನ. ಊರಲ್ಲಿ ಏರಿಸ್ತಾರೆ, ಹೌದು, ಎಲ್ಲಾನು ಏರಿಸ್ತಾರೆ. ಅಷ್ಟೇ ಸುಗುಣಕ್ಕ ಅವ್ರೆ. ಇನ್ನೊಂದ್ ಹೇಳ್ತಾರೆ, ಈಗ ಈಗ ಸೋತಕ್ಕೆಲ್ಲ ನಾವು ಸ್ವಾಮಿಗಳಿಗೆ ಕೊಡ್ತೇವಲ್ವಾ ಸೋತೆಕಾಯಿನ, ಆ ಒಂದು ಕಾಯಿಗಳನ್ನ ಕಟ್ ಮಾಡಿದಾಗೂ ಅದು ಪ್ರಾಸುಕ ಆಗತ್ತೆ ಅಂತ ಹೇಳ್ತಾರೆ. ಕಟ್ ಮಾಡ್ತೀವಲ್ಲ ಚಾಕುವಿಂದ, ಅದನ್ನ ಪೀಸ್ ಮಾಡ್ತೀವಲ್ಲ, ಪೀಸ್ ಮಾಡಿದಾಗೂ ಅದು ಜೀವಿಗಳು ಹೊಟ್ಟೋಗುತ್ತೆ, ಪ್ರಾಸುಕ ಆಗತ್ತೆ ಅಂತ ಹೇಳ್ತಾರೆ ಕಾಯಿ ಪದಾರ್ಥಗಳು ಕೆಲವೊಂದು. ಅದಕ್ಕೆ ಮುನಿಗಳು ಡೈರೆಕ್ಟ್ ಆಗಿ ತಿನ್ನ ನೋಡಿ, ಕಟ್ ಮಾಡೇ ಕೊಡ್ಬೇಕು ಅವ್ರಿಗೆ. ಆಮೇಲೆ ಮೇಲಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಕೊಡ್ತಾರೆ. ಹಣ್ಣು ಇದೆಲ್ಲ ಬಾಳೆಹಣ್ಣು ಕಟ್ ಮಾಡಿ ಕೊಡ್ಬೇಕು. ಬಾಳೆಹಣ್ಣು, ಈ ಮಾವಿನ ಹಣ್ಣು ಇದೆಲ್ಲ ಡೈರೆಕ್ಟ್ ನಾವು ಹೇಗೆ ಕಚ್ಚಿ ತಿಂತೇವಲ್ಲ ಹಾಗೆ ತಿನ್ನಕ್ ಬರೋದಿಲ್ಲ ಅವ್ರಿಗೆ. ಕರೆಕ್ಟ್, ಹೌದು, ಅವ್ರಿಗೆಲ್ಲ ಕಟ್ ಮಾಡಿ ಕೊಡುದಲ್ಲ. ಯಾಕಂದ್ರೆ ಇದು ಬರೀ ಹೀರಾ ಸಮಿತಿ ಅಪೇಕ್ಷೆಯಿಂದ ಅಷ್ಟೇ ಅಲ್ಲ, ಪ್ರಾಸುಕದ ಅಪೇಕ್ಷೆನೂ ಇದೆ ಇದರಲ್ಲಿ. ಅರ್ಥ ಆಗ್ತಿಲ್ಲ, ಕಟ್ ಮಾಡಿ ಕೊಡೋದು. ಹಾ ಹೇಳಿ. ನೋಡಿ, ಇದನ್ನೆಲ್ಲ ಯಾರು ಮಾಡ್ಬೇಕಂದ್ರೆ ಯಾರಿಗೆ ಷಟ್ಕಾಯ ಜೀವದ ನಿಷೇಧ ಇದೆ, ಮಹಾವ್ರತಿಗಳಿಗೆ ಮಾತ್ರ, ಅನುವ್ರತಿಗಳಿಗಿಲ್ಲ. ಯಾಕೆಂದ್ರೆ ನಿಮ್ಗೆ ಷಟ್ಕಾಯ ಜೀವದ ನಿಷೇಧ ಇಲ್ಲಲ್ಲ, ತ್ಯಾಗ ಇಲ್ಲಲ್ಲ. ಸರಿ ಇದೆ ಭೂಷಣ್? ಸರ್, ಸರಿ ಇದೆ ಸರ್. ಈಗ ಆವಾಗ ಒಬ್ರು ಪ್ರಶ್ನೆ ಕೇಳಿದ್ರಲ್ಲ, ನೀರಿನಲ್ಲಿಯೂ ಜೀವಗಳು ಉತ್ಪತ್ತಿ ಆಗ್ತದೆ, ಅದು ಕುಡಿದ್ರೆ ದೋಷ ಆಗ್ತದೆ. ಆದ್ರೆ ಇಲ್ಲಿ ನೋಡಿ, ನಮ್ಗೆ ತ್ರಸಜೀವದ ತ್ಯಾಗ ಇರುತ್ತೆ. ಅದಕ್ಕೆ ನಾವು ನೀರನ್ನು ಸೋಸಿ ಏನ್ ಮಾಡ್ತೇವೆ, ಪ್ರಾಸುಕ ಮಾಡೋದು. ಅವಶ್ಯಕ ಹಿಂಸೆ ಇದೆಯಲ್ಲ ಅದು ಅವಶ್ಯಕ ಹಿಂಸೆ ನಾವು ಏನ್ ಮಾಡಕ್ಕಾಗಲ್ಲ, ತಪ್ಪು. ಈಗ ನಾವು ಆಹಾರ ಈಗ ಅದಕ್ಕೆ ನಿಮ್ಗೆ ಏನಿದೆ, ಅನುವ್ರತ ಇದೆ, ಮಹಾವ್ರತ ಇಲ್ಲ. ಅದಕ್ಕೆ ಮುನಿಗಳು ನೀರು ಬಿಸಿ ಮಾಡುದು. ಯಾಕೆ? ಅವ್ರಿಗೆ ಸೂಕ್ಷ್ಮ ಜೀವಿಗಳ ಹಿಂಸೆ ತ್ಯಾಗ ಇದೆ, ಶ್ರಾವಕನಿಗೆ ತ್ಯಾಗ ಇಲ್ಲ ಇನ್ನು. ಈಗ ಇವರು ಸುಧಾ ಅವರು ಒಂದು ಪ್ರಶ್ನೆ ಕೇಳಿದ್ರು, ಅದ್ರಲ್ಲಿ ಹಿಂಸೆ ಆಗ್ತದೆ ಅಲ್ಲ? ಹಿಂಸೆ ಹಾಗೆ ಆಗ್ತದೆ. ಆದ್ರೆ ನೋಡಿ, ಇಲ್ಲಿ ಈ ಅಪೇಕ್ಷೆ ತಿಳ್ಕೋಬೇಕು. ಎಷ್ಟು ಶರೀರ ಚಿಕ್ಕದಿ ಇದೆ ಅಷ್ಟು ಪಾಪ ಕಮ್ಮಿ. ಶರೀರ ದೊಡ್ಡದಾಗ್ತಾ ಹೋದಂಗೆ ಅದರ ಶರೀರ ಹಾಗೂ ಇಂದ್ರಿಯ
ಹಾ ಇಂದ್ರಿಯ ಜಾಸ್ತಿ ಆದಾಗ ಇಂದ್ರಿಯನು ಹಂಗೆ ಇರ್ತದೆ. ನೀವು ಇಂದ್ರಿಯ ಜಾಸ್ತಿ ಆದಂಗೆ ಶರೀರ ದೊಡ್ಡದಾಗ್ತಾ ಹೋಗ್ತದೆ ಅಲ್ಲ ಭೂಷಣ. ಅಲ್ಲ ಇಲ್ಲ, ಯಾಕೆ ಈಗ ಮರ ಒಂದೇ ಇಂದ್ರಿಯ, ಶರೀರ ದೊಡ್ಡದಾಗಿರ್ಬೋದಲ್ಲ ಮರ. ಈಗ ಒಂದು ಮರ ಕಡಿಯೋದಕ್ಕೂ ಒಂದು ಗಿಡ ಕೀಳೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತಲ್ಲ ಜಿನೇಂದ್ರಣ್ಣ. ಈಗ ಒಂದು ಇದು ಹೇಳಿದ್ರಲ್ಲ ಒಂದು ಇಂದ್ರಿಯ ಅದು ಹೂ ಇಲ್ಲಿ ತಿಳ್ಕೊಳ್ಳಿ, ಅದು ಏಕೇಂದ್ರ ಜೀವ ಇದೆ. ಏಕೇಂದ್ರ ಜೀವ ನಮ್ಗೆ ತ್ಯಾಗ ಇಲ್ಲ. ರಸಜೀವದಲ್ಲಿ ಹೇಗೆ ಬರ್ತದೆ ನೋಡಿ, ನೀವು ಇರುವೆ ಸಾಯಿಸಿದ್ರೆ ಪಾಪ ಕಮ್ಮಿ. ಅದೇ ನೀವು ನಾಯಿ ಸಾಯಿಸ್ರಿ ಪಾಪ ಜಾಸ್ತಿ. ಅದೇ ಹಸುವಿನ ಸಾಯಿಸಿ ಇನ್ನು ಪಾಪ ಜಾಸ್ತಿ. ಆನೆಯನ್ನು ಸಾಯಿಸಿ ಕೇಸ್ ಆಗ್ತದೆ. ಆಮೇಲೆ ಒಬ್ಬ ಮನುಷ್ಯನ ಸಾಯಿಸಿದ್ರೆ ಏನಾಗ್ತದೆ, ನಿಮ್ಗೆ ಜೈಲಾಗ್ತದೆ. ಅಲ್ಲ, ಮನುಷ್ಯನಲ್ಲೂ ಭೇದಗಳು ಅಲ್ವಾ, ಅವ್ರ ಗುಣದ ಅಪೇಕ್ಷೆಯಿಂದ. ಏನಾದ್ರು ಉಪಚಾರ ಕೊಟ್ರೆ ಅದು ಮಹಾನ್ ಪಾಪ. ಸಾಮಾನ್ಯ ಆತ್ಮನ ಅಪೇಕ್ಷೆನಲ್ಲಿ ಎಲ್ಲ ಒಂದೇ ಆಗ್ತದೆ ಅಲ್ವಾ ಅಣ್ಣ? ಆತ್ಮನ ಅಪೇಕ್ಷೆದಲ್ಲಿ ಎಲ್ಲ ಒಂದೇ ಆಗ್ತದೆ. ಇಲ್ಲ, ಒಂದೇ ಆಗೋದಿಲ್ಲಮ್ಮ. ಅವರ ಗುಣಗಳ ಅಪೇಕ್ಷೆಯಿಂದ ಅದೇ ಹೇಳಿದ್ವಲ್ಲ, ಮುನಿಗಳಿಗೆ ಉಪಚಾರ ಕೊಟ್ರೆ ಭಯಾನಕ ಪಾಪ ಬಂದಾಗತ್ತೆ ನಿಮ್ಗೆ, ಭಯಂಕರ ಪಾಪ. ಅಲ್ಲ, ಆತ್ಮ ಎಲ್ಲ ಒಂದೇ ಅಲ್ವಾ? ಎಲ್ಲ ಜೀವದ್ದು ಒಂದೇ ಆತ್ಮ ಅಲ್ಲ? ಆತ್ಮ ಎಲ್ಲ ಒಂದೇ ಅಂದ್ರೆ ಎಲ್ಲರನ್ನು ಒಂದೇ ತಕ್ಕಡಿಯಲ್ಲಿ ಹಾಕಕ್ಕಾಗತ್ತಾ? ಅಲ್ಲ, ಒಂದ್ ಅಪೇಕ್ಷೆಯಲ್ಲಿ ಅದು ಆಗುತ್ತೆ ಅಲ್ವಾ? ಇರುವ ಆತ್ಮ ನಮ್ಮ ಆತ್ಮ ಒಂದೇ ಇದೆ. ಈಗ ಅರಿಯಂತ್ರ ಆತ್ಮ ಅದೊಂದು ಪರ್ಯಾಯ ಆಗಿರುತ್ತೆ, ಆದ್ರೆ ಅದು ಆತ್ಮನೇ ಅಲ್ವಾ? ಅದೊಂದು ಪರ್ಯಾಯ ಇರುವೆ ಅಷ್ಟೇ, ಅದು ಆತ್ಮನೇ ಅಲ್ವಾ? ಪರ್ಯಾಯಕ್ಕೆ ಮಹತ್ವ ಕೊಡ್ಬೇಕಲ್ವಾ? ಅರಿಯಂತ್ರದ್ದು ಪರ್ಯಾಯ ಇದೆ, ನಮ್ದು ಪರ್ಯಾಯ ಇದೆ. ಅವ್ರದ್ದು ಶುದ್ಧ ಪರ್ಯಾಯ ಇದೆ, ನಮ್ದು ಇನ್ನೂ ಅಶುದ್ಧ ಪರ್ಯಾಯ ಇದೆ. ನೀವು ಇಲ್ಲಿ ನಾವು ಸಿದ್ಧರ್ದು ಒಂದ್ ಪರ್ಯಾಯನೇ ಆಗಿದೆ. ಸಿದ್ಧ ಅವಸ್ಥೆನೂ ಒಂದ್ ಪರ್ಯಾಯನೇ ಆಗಿದೆಲ್ವಾ ಜಿನೇಂದ್ರಣ್ಣ? ಹೌದು. ನೀವು ಪರ್ಯಾಯದ ಅಪೇಕ್ಷೆಯಿಂದ ಇಲ್ಲಿ ಗತಿನೂ, ಆಮೇಲೆ ಯಾವ ಶರೀರ ಯಾವ ಪರ್ಯಾಯದಲ್ಲಿದೆ ಅದನ್ನೂ ಮುಖ್ಯ. ಅಂದ್ರೆ ಎಲ್ಲ ಆತ್ಮ ಎಲ್ಲ ಯಾವ್ದು ಪರ್ಯಾಯದಲ್ಲಿ ಇದ್ರು ಆ ಆತ್ಮಕ್ಕೆ ಸಿದ್ಧನಾಗುವಂತ ಒಂದು ಶಕ್ತಿ ಉಂಟಲ್ವಾ? ಶಕ್ತಿ ಇದೆ, ಶಕ್ತಿ ಬೇರೆ. ಬಟ್ ಈಗಿಲ್ವೇ? ಈಗಿಲ್ಲ, ಆದ್ರೆ ಅದೊಂದು ಪರ್ಯಾಯದಲ್ಲಿದೆ. ಆದ್ರೆ ಅದೇ ಆತ್ಮ ಅಲ್ವಾ? ಆತ್ಮನ ಒಂದು ಚೈತನ್ಯ ಶಕ್ತಿ ಅದೇನಿದೆ, ಅದಕ್ಕೆಲ್ಲ ಗುಣಗಳು ಅದು ಇದ್ದೇ ಇದೆ ಅಲ್ವಾ? ಗುಣ ಇದೆ, ಇಲ್ಲ ಅಂತ ಹೇಳಿಲ್ಲ. ನೀವು ಇರುವ ಸಾಯಿಸೋದಕ್ಕೂ ಮನುಷ್ಯನ್ ಸಾಯಿಸೋದಕ್ಕೂ ವ್ಯತ್ಯಾಸ ಇದೆ ಇಲ್ವಾ? ಅಲ್ಲ, ಈ ಲೌಕಿಕವಾಗಿ ವ್ಯಾವಹಾರಿಕವಾಗಿ ದೊಡ್ಡ ಹಿಂಸೆ ಆಗ್ತದೆ ಅದು. ನಾನು ಆತ್ಮನ ಅಪೇಕ್ಷೆಯಲ್ಲಿ ಕೇಳಿದ್ರೆ ಎರಡದ ಹಿಂಸೆನೂ ನಮಗೆ ಬಂಧ ಆಗೋದು ಒಂದೇ ಅಲ್ವಾ ಅಂತ ನಾನು ಕೇಳೋದು. ಶಿಕ್ಷೆ ಬೇರೆ, ಶಿಕ್ಷೆ ಕೊಡೋದು ಬೇರೆ, ಪ್ರಪಂಚದ ಶಿಕ್ಷೆ ಕೊಡೋದು ಬೇರೆ, ಆದ್ರೆ ನಮ್ಗೆ ಆ ಬಂಧ ಆಗೋದು ಅದೇ ಕರ್ಮ ಅಲ್ವಾ ಅಂತ ನಾನು ಕೇಳ್ತಾ ಇರೋದು. ಸುಧಾರೆ, ನಮ್ಮ ಪ್ರಶ್ನೆ ಆನ್ಸರ್ ಮಾಡಿ. ನಿಮ್ಮ ಆತ್ಮನು ಅರ್ಹಂತ ಆತ್ಮನು ಸಿದ್ಧ ಪರಮೇಶ್ವರ ಆತ್ಮನು ಒಂದೇ ಇದ್ದಾನೆ? ಒಂದೇ, ಹೌದು, ಆತ್ಮ ಲೆಕ್ಕದಲ್ಲಿ ಒಂದೇ. ಅರ್ಹಂತ ಅಂತ ನಮ್ಮನ್ನು ಯಾರಾದ್ರೂ ಪೂಜೆ ಮಾಡ್ತಾರೆ? ಇಲ್ಲಲ್ಲ. ಅಲ್ಲ, ಹತ್ಯೆ ಅದೇ ನಾನು ಯಾರು ಮಾಡಿದ್ರು ಒಂದೇ ಆಗುತ್ತಾ ಅಂತ ನಾನು ಕೇಳ್ತಾ ಇರೋದು. ಯಾರ್ದು ಹತ್ಯೆ ಆದ್ರೂ ಹತ್ಯೆನೇ ಅಲ್ವಾ ಅದು? ಇಲ್ಲ. ಆ ಇಂದ್ರಿಯದ ಅಪೇಕ್ಷೆಯಿಂದ ನೀವು ತಿಳ್ಕೋಬೇಕು. ನಿಮ್ಗೆ ಪಾಪ ಬಂದು ಹೇಗೆ ಆಗ್ತದೆ ಅಂದ್ರೆ ನೋಡಿ, ಇರುವೆ ಸಾಯಿಸಿದ್ರೆ ಅಷ್ಟು ಪಾಪ ಆಗುದಿಲ್ಲ. ಅದೇ ನಾಯಿ ಸಾಯಿಸಿದ್ರೆ ನಿಮ್ ಕೇಸ್ ಆಗ್ತದೆ. ಅಥವಾ ಒಂದು ಅದು ನೀವು ವ್ಯವಹಾರಿಕ ಆಗಿ ಹೇಳ್ತಿದ್ದೀರಾ ಅಣ್ಣ, ನಾನ್ ಕೇಳ್ತಿರೋದು ವ್ಯವಹಾರಿಕ ಅಲ್ಲ, ನಿಶ್ಚಯದಲ್ಲಿ ಕೇಳ್ತಾ ಇದ್ದೀನಿ. ನಿಶ್ಚಯದಲ್ಲಿ ಕೇಳ್ತಾ ಇದ್ದೀನಿ ನಾನು. ತಾಯಿಗೆ ಮಗ ಹೊಡೆದ್ರೆ ಅಪರಾಧ ದೊಡ್ಡದು. ಅದೇ ತಾಯಿ ಮಗನಿಗೆ ಹೊಡೆದ್ರೆ ಇದಾಗಲ್ಲ. ಅಲ್ಲ, ನೀವ್ ವ್ಯವಹಾರಿಕವಾಗಿ ಹೇಳ್ತಿದ್ದೀರಾ, ಶಿಕ್ಷೆಯದ್ದು ಲೆಕ್ಕದಲ್ಲಿ ಹೇಳ್ತಿದ್ದೀರಾ. ನಾವು ಶಿಕ್ಷೆ ವ್ಯವಹಾರದಲ್ಲಿ ಕೊಡೋದಲ್ಲ ಹೇಳ್ತಿರೋದು, ನಮ್ಮ ಕರ್ಮದ ಬಂಧದಕ್ಕೆ ಹೇಳ್ತಾ ಇರೋದು ನಾನು. ಇರುವೆ ಸಾಯಿಸೋದಕ್ಕೂ ಒಬ್ಬ ಮನುಷ್ಯನ್ ಸಾಯಿಸೋದಕ್ಕೂ ವ್ಯತ್ಯಾಸ ಇದೆ. ಈಗ ಮುನಿಗಳಿಗೆ ಕೊಟ್ರೆ ನಿಮ್ಗೆ ಘೋರ ಪಾಪ ಬಂದಾಗ್ತದೆ, ನರಕ ಬಂದಾಗ್ತದೆ. ಅದೇ ಇರುವೆನ್ ಸಾಯಿಸಿದ್ರೆ ನರಕ ಬಂದಾಗುದಿಲ್ಲ ನಿಮ್ಗೆ. ಜಿನೇಂದ್ರಣ್ಣ, ಇದು ಒಂದು ಅಪೇಕ್ಷೆ ಹೇಳ್ಬೋದಲ್ಲ. ಈಗ ನೋಡಿ ಏಕೇಂದ್ರಿಯ ಜೀವಿಗೆ ಅಷ್ಟು ವೇದನೆ ಆಗೋದಿಲ್ಲ. ಈ 2 ಇಂದ್ರಿಯಗೆ ಎಷ್ಟು ವೇದನೆ ಆಗುತ್ತೆ ಅಷ್ಟು ವೇದನೆ ಏಕೇಂದ್ರಿಯ ಜೀವಕ್ಕೆ ಆಗೋದಿಲ್ಲ. 3 ಇಂದ್ರಿಯಕ್ಕೆ ಎಷ್ಟು ವೇದನೆ ಆಗುತ್ತೆ ಅಷ್ಟು ವೇದನೆ 2 ಇಂದ್ರಿಯಕ್ಕೆ ಆಗೋದಿಲ್ಲ. ಇಂದ್ರಿಯ ಹೆಚ್ಚದಷ್ಟು ದುಃಖ ನೋವು ಜಾಸ್ತಿ ಆಗುತ್ತೆ ಮೇಡಮ್. ಈಗ ಆದ್ರೂ ಅಲ್ಲ, ನಾವು ಭಾವಹಿಂಸೆ ಮಾಡಬಾರ್ದು ಅಂತ ಅಲ್ವಾ? ಅದೇ ನಾವು ನಮ್ಮಲ್ಲಿ ಜೈನ ಧರ್ಮದಲ್ಲಿ ಭಾವಹಿಂಸೆಗೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿರುವಾಗ ವೇದನೆಯ ಪ್ರಶ್ನೆ ಬರೋದಿಲ್ಲ ಅಂತ ನಾನು ಹೇಳೋದು. ನಮ್ಮ ಭಾವದಲ್ಲಿ ಬಂದ್ರೇನೆ ಅದು ಹಿಂಸೆ ಅಲ್ವಾ? ಅದು ಕರೆಕ್ಟ್. ಬಟ್ ಇಲ್ಲಿ ಅವಶ್ಯಕ ಹಿಂಸೆ ಬಗ್ಗೆ ಮಾಡ್ತಾ ಇದೀವಿ, ಇನ್ನೊಬ್ರಿಗೆ ವೇದನೆ ಕೊಡ್ಬೇಕು ಅಂತಲ್ಲ. ನೋಡಿದ್ರೆ ನೀವು ಏನು ಮಾಡಂಗಿಲ್ಲ, ನೀವು ಹೊಲ ಉಳಂಗಿಲ್ಲ, ನೀರ್ ಕುಡಿಯಂಗಿಲ್ಲ, ಹಾಲ್ ಕುಡಿಯಂಗಿಲ್ಲ, ಕಸ ಹೊಡಿಯಂಗಿಲ್ಲ, ಬಟ್ಟೆ ಒಗೆಯಂಗಿಲ್ಲ. ಅಲ್ಲಲ್ಲ, ಹೊಡಿತೀವಿ, ಕರ್ಮ ಆಗ್ತಾನೆ ಇದೆ.
ಆದ್ರೆ ಎಲ್ಲದಕ್ಕೂ ಏನ್ ಮಾಡಿದ್ರು ಅದು ಈಕ್ವಲ್ ಆಗುತ್ತಾ ಅಂತ ನಾನು ಅಷ್ಟೇ ಕೇಳ್ತಿರೋದು. ಏನು ಮಾಡದೇ ಇರಕ್ ಆಗೋದೇ ಇಲ್ಲ, ಮಾಡ್ತಿರ್ತೀವಿ. ಆದ್ರೆ ಅಷ್ಟೇ ಕರ್ಮಗಳು, ಎಲ್ಲಾ ಕರ್ಮಗಳನ್ನು ಬರ್ತಾ ಇರುತ್ತಲ್ಲ, ಅದು ಎಲ್ಲಾ ಜೀವಕ್ಕೂ ಒಂದೇ ಜೀವ ಒಂದೇ ತರಾನ ಅಂತ ನಾನು ಕೇಳೋದಷ್ಟೇ. ಏನು ಮಾಡದೆ ಕೂರ್ಲಿಕ್ಕೆ ಆಗುದಿಲ್ಲ. ವೇರಿಯಸ್ ಇದೆ, ನೀವು ಹಂತ ಹಂತವಾಗಿ ತಿಳ್ಕೊಬೇಕು. ಈಗ ನೋಡಿ, ಹಿಂಸೆ ಮುನಿಗಳು ನಡೆಯುವಾಗಲೂ ಆಗ್ತದೆ, ನಾವು ಕಸ ಹೊಡೆಯುವಾಗಲೂ ಆಗ್ತದೆ, ಅಥವಾ ಸ್ನಾನ ಮಾಡುವಾಗಲೂ ಆಗ್ತದೆ. ಆದ್ರೆ ಇಲ್ಲಿ ನಾವು ಏನ್ ಮಾಡ್ಬೇಕು, ಸ್ನಾನ ಮಾಡ್ಬೇಕಂದ್ರೆ 10 ಬಕೆಟ್ ಮಾಡಿದಾಗ ಏನಾಗ್ತದೆ, ಪಾಪ ಜಾಸ್ತಿ. 2 ಬಕೆಟ್ ಸ್ನಾನ ಮಾಡಿದ್ರೆ ಇನ್ನು ಕಮ್ಮಿ. ಸ್ನಾನನೇ ಇದೆ ಅಲ್ವಾ? ಅದ್ರಲ್ಲಿ ಏನ್ ಮಾಡ್ಬೇಕು, ನಾವು ಆದಷ್ಟು ಕಮ್ಮಿ ಮಾಡ್ಕೊಂಡು ಬರ್ಬೇಕು. ಈಗ ಮುನಿಗಳು ನಡ್ಕೊಂಡು ಹೋಗ್ತಾ ಇದ್ದಾರೆ, ಆದ್ರೆ ಅವ್ರ ಉದ್ದೇಶ ನಿಯಮ ಮಾಡುದು ಅದಕ್ಕೆ ಅಲ್ವಾ? ಅಲ್ಲಿ ಯಾರೋ ಒಂದು ಇವರು ಮುನಿಗಳು ಭಾಷಣ ಮಾಡುವಾಗ, ಪ್ರವಚನ ಮಾಡುವಾಗ ಕೇಳಿದ್ದೆ ನಾನು, ಎಲ್ಲಾ ಜೀವಿಗಳದ್ದು ಒಂದೇ ಆಗ್ತದೆ. ಯಾಕೆ ಅಂದ್ರೆ ಎಲ್ಲಾ ಜೀವಿಗೂ ಸಿದ್ಧತ್ವ ಪಡೆಯುವಂತ ಒಂದು ಶಕ್ತಿ ಇರೋದ್ರಿಂದ ನಾವು ಆಪೇಕ್ಷದಲ್ಲಿ ಎಲ್ಲಾ ಜೀವಗಳು ಒಂದೇ ಅಂತ ಹೇಳಿದ್ರು. ಅದು ನನ್ನ ತಲೆ ನಿಲ್ತು, ಅದಕ್ಕೆ ಕೇಳಿದೆ. ಇಲ್ಲ, ಪ್ರವಚನ ಬೇರೆ, ಸ್ವಾಧ್ಯಾಯ ಬೇರೆ. ಅಲ್ಲ, ಅದು ಪ್ರವಚನ ಅಂದ್ರೆ ಮುನಿಗಳು ಹೇಳಿದ್ದು. ಸ್ವಲ್ಪ ನನ್ಗೆ ಅದರ ಇರ್ಲಿ ನೋಡಿ, ತುಂಬಾ ವ್ಯತ್ಯಾಸ ಇದೆ ಅಮ್ಮ. ಅವಶ್ಯಕ ಹಿಂಸೆ ಗುಣಸ್ಥಾನದ ಅಪೇಕ್ಷೆಯಿಂದ ಮೇಲೆ ಕೆಳಗೆ ಉಂಟಲ್ಲ ನೋಡಿ, ಅವಶ್ಯಕ ಹಿಂಸೆ, ಉದ್ಯೋಗ ಅಪೇಕ್ಷೆ ಬೇರೆ ಬೇರೆ, ಅಪೇಕ್ಷೆ ಇಟ್ಕೊಂಡು ಕೇಳ್ಬೇಕು. ಪ್ರವಚನದಲ್ಲಿ ಏನ್ ಬೇಕಾದ್ರೂ ಹೇಳ್ತಾರೆ ನೀವು. ಅಲ್ಲ, ಪ್ರವಚನ ಅಂದ್ರೆ ಬೇರೆ ಜನರಲ್ ಪ್ರವಚನ ಅಲ್ಲ ಅಣ್ಣ. ಜೀವಕೋಟಿ, ಇದು ಕುಲಕೋಟಿ ಇದೆಲ್ಲ ಹೇಳುವಾಗ್ಲೇನೆ ಗೊಮ್ಮಟ ಸಾರದ್ದು ಜೀವಕಾಂಡದ ಪ್ರವಚನದಲ್ಲೇ ಹೇಳಿದ್ರು, ಅದಕ್ಕೆ ಕೇಳಿದ್ದು. ಪ್ರವಚನ ಯಾವ್ದೇ ಇರ್ಬೋದು ನೋಡಿ, ಏನಿರ್ತದೆ ಅಲ್ಲಿ ಹೇಳುವಂತ ಉದ್ದೇಶ ಏನಿದು, ಯಾವ ಅಪೇಕ್ಷೆಯಿಂದ ಹೇಳಿದರೆ ಅದನ್ನು ಹಿಂದೆ ಮುಂದೆ ನೋಡ್ಕೊಂಡು ನಾವು ತಿಳ್ಕೊಳ್ಬೇಕಾಗ್ತದೆ. ಅದೇ ಒಂದು ಅವ್ರು ಹೇಳಿದಾರೆ ಅಂತ ಎಲ್ಲ ಕಡೆಗೆ ಅದು ಅಲ್ಲಲ್ಲ, ನಾನ್ ಹೇಳಿದೀಗ ಪರ್ಯಾಯನೂ ಮುಖ್ಯ ಅಂತ ತಗೊಳ್ಬೇಕು ಅಂತ ಅಷ್ಟೇ ಅಲ್ವಣ್ಣ? ಈಗ ಕರೆಕ್ಟ್, ಪರ್ಯಾಯನೂ ಮುಖ್ಯ. ಆಮೇಲೆ ನೋಡಿ ಮೇಡಮ್, ಹಿಂಸೆ ಮಾಡೋದು ಅವಶ್ಯಕ ಯಾವ್ದು ಇದೆ, ಅವಶ್ಯಕ ಇದ್ರೆ ಮಾತ್ರ ಮಾಡ್ಬೇಕು. ಈಗ ಸುಮ್ನೆ ನೀವ್ ಯಾವ್ದೋ ಒಂದು ಹೊಲಕ್ಕೆ ಹೋಗ್ಬಿಟ್ಟು ಸುಮ್ನೆ ಗಿಡ ಕೀಳಿದ್ರೆ ಅನಾವಶ್ಯಕ ಇದೆ. ನೀವೆಲ್ಲ ಆಹಾರ ಬೆಳೆದಿದ್ದೀರಾ, ಆಹಾರ ಪದಾರ್ಥ ಬೇಕು, ಅವಶ್ಯಕ ಇದೆ, ನೀವು ಆ ಗಿಡಗಳನ್ನ ಕೀಳ್ತಿದ್ದೀರಾ, ಇದು ಅವಶ್ಯಕ ಹಿಂಸೆ ಇದೆ. ಅವಶ್ಯಕ ಹಿಂಸೆದಲ್ಲಿ ಅಷ್ಟು ಕರ್ಮ ಬಂದಾಗೋದಿಲ್ಲ. ಅದೇ ನೀವು ಸುಮ್ನೆ ಹೋಗ್ಬಿಟ್ಟು ಗಿಡಗಳು ಕೀಳೋದು, ಎಲೆ ಕೀಳೋದು, ಮರಗಳನ್ನ ಕಡಿಯೋದು, ಅಥವಾ ಅಲ್ಲ ಭೂಷಣ್ಜಿ, ನಾವಾಗೆ ಮಾಡೋ ಕರ್ಮದ ಬಗ್ಗೆ ಹೇಳ್ತಾ ಇಲ್ಲ, ವಿಧಿ ಇಲ್ದೆ ಹಾಗೆ ಆಗುತ್ತಲ್ಲ ಆ ಕರ್ಮಗಳಲ್ಲಿ ನಮ್ದು ಆಗೋಗುತ್ತಲ್ವ ಎಷ್ಟೊಂದು ಕರ್ಮಗಳು, ಆ ಕರ್ಮದ ಹೇಳ್ತಾ ಇರೋದು. ಉದ್ಯೋಗ ಹಿಂಸೆ ಬೇರೆ, ಸಂಕಲ್ಪ ಹಿಂಸೆ ಬೇರೆ. ಉದ್ದೇಶಿತ ಪೂರ್ವ ಹಿಂಸೆ ಬೇರೆ, ಉದ್ದೇಶಿತ ಅದ್ ಮಾಡ್ತಾ ಇಲ್ಲ ನೋಡಿ. ಸಂಕಲ್ಪ ಇಲ್ಲ. ಉದ್ಯೋಗ ಹಿಂಸೆ, ಸಂಕಲ್ಪ ಹಿಂಸೆ ಇದೆಲ್ಲ ಗಜಾಂತರ ವ್ಯತ್ಯಾಸ ಇದೆ. ನಾನು ಒಟ್ಟು ಹಿಂಸೆ ಅಂದ್ರೆ ಎಲ್ಲಾ ಹಿಂಸೆನೂ ಒಂದೇ ಅಂತ ಅನ್ಕೊಂಡ್ಬಿಟ್ಟಿದ್ದೆ, ಅದು ಕ್ಲಿಯರ್ ಆಗ್ಬೇಕಿತ್ತು. ಹಾಗೆ ತಿಳ್ಕೊಬಾರದು. ಉದ್ಯೋಗ ಹಿಂಸೆ ಬೇರೆ, ನಮ್ಗೆ ಸಂಕಲ್ಪ ಹಿಂಸೆ ಬೇರೆ. ಸಂಕಲ್ಪ ಹಿಂಸೆದಲ್ಲಿ ಮಹಾನ್ ಪಾಪ ಬಂದಾಗ್ತದೆ. ಉದ್ಯೋಗ ಹಿಂಸೆಯಲ್ಲಿ ನಿಮ್ಗೆ ಪಾಪ ಬಂದ ಆಗ್ತದೆ, ಎಷ್ಟು ಮಂದದ ಸ್ವಲ್ಪ ಆಗ್ತದೆ. ನೀವು ಸಂಕಲ್ಪ ಹಿಂಸೆ ನಿಮ್ಗೆ ಸಾಗರೋಪಮ ಕಾಲದವರೆಗೆ ಅದ್ರದ್ದು ಬಂದಾಗ್ಬೋದು ಕರ್ಮ. ಆದ್ರೆ ಉದ್ಯೋಗ ಹಿಂಸೆ ಅಂತರ್ಮೂರ್ತದಲ್ಲಿ ಬಂದಾಗಿ ಅಂತರ್ಮೂರ್ತದಲ್ಲಿ ನಿರ್ಜನನೆ ಆಗ್ಬೋದು. ನೋಡಿ, ಈ ಪಾಪ ಕರ್ಮಗಳು ಬಂದಾಗುವ ಕಾರಣದಿಂದಲೇ ಶ್ರಾವಕನಿಗೆ ಏನ್ ಹೇಳಿದರೆ, ಷಟ್ಕ್ರಿಯೆಗಳು ಹೇಳಿದರೆ ಶ್ರಾವಕನಿಗೆ. ಅದರಲ್ಲಿ ದಾನ ಅನ್ನೋದು ಬಹಳ ಮುಖ್ಯವಾಗಿದೆ. ದಾನ ಮತ್ತೆ ಪೂಜೆ ಮಾಡೋದ್ರಿಂದ ಈ ಎಲ್ಲ ಏನು ಅವಶ್ಯಕ ಹಿಂಸೆಗಳಿಂದ ನಮ್ಗೆ ಏನು ಕರ್ಮಗಳು ಬಂದಾಗಿದೆ, ಈ ಕರ್ಮಗಳ ನಿರ್ಜರಿಗಾಗಿ ನಾವ್ ಏನ್ ಮಾಡ್ಬೇಕು, ದಾನ ಮಾಡ್ಬೇಕು, ಭಗವಂತರ ಪೂಜೆ ಮಾಡ್ಬೇಕು. ಅದಕ್ಕೆ ಹೇಳಿರೋದು ಷಟ್ಕ್ರಿಯೆಗಳು. ಯಾಕೆ ಹೇಳಿದರೆ, ನಿರಂತರ ನೀನು ಆರಂಭ ಉದ್ಯೋಗ ಹಿಂಸೆಯಿಂದ ಕರ್ಮಗಳು ಬಂದ ಮಾಡ್ಕೊಂತ ಇದೆಯಾ, ಆ ಕರ್ಮಗಳನ್ನ ನೀನ್ ತೊಳ್ಕೊಳಪ್ಪ ಅಂತಾನೆ ಷಟ್ಕ್ರಿಯೆಗಳು ಹೇಳಿರೋದು ಅಲ್ವಾ? ಹೇಳ್ತಾರಲ್ಲ ಸಮಂತಭದ್ರ ಸ್ವಾಮಿ, ದಾನ ಮಾಡೋದ್ರಿಂದ ರಕ್ತವನ್ನು ಹೇಗೆ ನೀರಿನ ತೊಳೆದಾಗ ರಕ್ತವು ಕಲೆ ದೂರ ಆಗುತ್ತದೆ, ಆ ಪ್ರಕಾರ ಆತ್ಮನಿಗೆ ಏನು ಆರಂಭ ಉದ್ಯೋಗ ಹಿಂಸೆಯಿಂದ ಅಂಟಿರುವಂತಹ ಯಾವ ಪಾಪ ಕರ್ಮಗಳಿದೆ ಅದನ್ನು ಉತ್ತಮ ಪಾತ್ರರಿಗೆ ದಾನ ಮಾಡೋದ್ರಿಂದ ಆ ಎಲ್ಲ ಪಾಪವು ವ್ರತ ನಿಯಮಗಳ ಪಾಲನೆಯಿಂದನೂ ಆಗತ್ತಲ್ವಾ? ಹೌದು, ವ್ರತ ನಿಯಮದಿಂದಲೂ ಆಗುತ್ತೆ. ಪ್ರತಿ ಸಮಯ ಅಸಂಖ್ಯಾತ ಗುಣಿ ನಿರ್ಜರ ಇದೆ ಅಲ್ಲಿ. ರುದಿರ ಮಲಂ ಧಾವತಿ ವಾರಿ ಅಂತ ಹೇಳ್ತಾರಲ್ಲ ಶ್ರಾವಕಾಚಾರ್ಯ. ರುದಿರ ಅಂದ್ರೆ ಮಲ. ನಮ್ಮ ಶರೀರಕ್ಕೆ ಅಥವಾ ಬಟ್ಟೆಗೆ ನೀವು ರಕ್ತ ತಾಗಿದ್ರೆ ಏನ್ ಮಾಡ್ತೀರಿ, ನೀರಲ್ಲಿ ತೊಳಿತೀರಿ. ಹಾಗೆ ಈ ಆತ್ಮನಿಗೆ ಕರ್ಮಗಳು ಅಂಟ್ಕೊಂಡಿದೆ, ಅದನ್ನು ತೊಳಿಬೇಕಾದ್ರೆ ಏನ್ ಮಾಡ್ಬೇಕು, ಇಂತಹ ಸತ್ಪಾತ್ರರಿಗೆ ದಾನ ಮಾಡ್ಬೇಕು. ಅದು ಬಹಳ ಮುಖ್ಯ. ಸತ್ಪಾತ್ರ ದಾನ ಇದೆಯಲ್ಲ, ಅದು ಬಹಳ ಮುಖ್ಯ.
ಸತ್ಪಾತ್ರರಿಲ್ಲ ದುಡ್ಡಿದೆ ಅಥವಾ ನಂದು ಪಾಪ ನಾಶ ಆಗ್ಬೇಕಂತ ಕುಪಾತ್ರರಿಗೆ ಅಪಾತ್ರರಿಗೆ ದಾನ ಮಾಡಿದ್ರೆ ನಿಮ್ದು ಏನಾಗ್ತದೆ? ಕರ್ಮ ನಿರ್ಜರ ಆಗುದಿಲ್ಲ. ಕರುಣಾ ಭಾವ ಒಂದು ದಾನ ಆಗ್ತದೆ. ಆಮೇಲೆ ನಿಮ್ಮ ಕೊಡುವಾಗ ಭಾವ ಹೇಗಿತ್ತು, ತಗೊಳ್ಳುವ ಪರಿಸ್ಥಿತಿ ಹೇಗಿತ್ತು, ಅದ್ರ ಮೇಲೆ ಡಿಪೆಂಡ್. ಅಂದ್ರೆ ಈಗ ಟೋಟಲ್ ಆಗಿ ಇನ್ಫ್ಲುಯೆನ್ಸ್ ಏನು ಅಂದ್ರೆ ಆತ್ಮನ ಅಪೇಕ್ಷೆಯಿಂದ ತಗೊಂಡ್ರು ಪರ್ಯಾಯನು ಮುಖ್ಯ ಆಗತ್ತೆ ಅಂತ ಅಲ್ವಾ? 100%. ಸರಿ ಸರಿ. ಎಲ್ಲ ಏಕಾಂತವಾದಿಗಳು ಹೇಳೋದು ಅನ್ಸುತ್ತೆ, ಇದು ಎಲ್ಲ ಆತ್ಮನು ಸಿದ್ಧಾತ್ಮನಾಗುವ ಶಕ್ತಿ ಇದೆ, ಎಲ್ಲ ಆತ್ಮನ ಹಿಂಸೆ, ಯಾವುದೇ ಹಿಂಸೆ ಮಾಡೋ ಸಮಾನ ಹಿಂಸೆ, ಅದೆಲ್ಲ ಅಪೇಕ್ಷೆ ನೋಡ್ಬೇಕು ಅವ್ರು ಹೇಳೋದು. ಹಿಂಗೆ ಅವರು ಏಕಾಂತದಿಂದ ಹೇಳ್ಬಾರ್ದು ಅಲ್ವಾ? ಹೇಳಕ್ಕೂ ಅಲ್ಲ ಏಕಾಂತ ಅಂತ ಅಲ್ಲ ಅದು ಭೂಷಣ್ಜಿ. ಅವರು ಹೇಳುವಾಗ ಒಂದ್ ಹೇಳಿದ್ರು, ಹಿಂಸೆ ಆದಾಗ ಅದಕ್ಕೂ ಒಂದು ಆತ್ಮ ಇರುತ್ತೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಇರ್ಲಿ ಅಂತ. ಎಲ್ಲಾ ಜೀವಿಗಳಲ್ಲೂ ಒಂದು ಆತ್ಮ ಇರುತ್ತೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಇದ್ದಾಗ ನಾವ್ ಹಿಂಸೆ ಕಡಿಮೆ ಮಾಡ್ತೀವಲ್ವಾ? ಅದು ಸರಿ ಇದೆ. ಆ ಭಾವನೆ ಅದಕ್ಕೆ ನಾವು ಜೀವ ಸಮಾಸ ಓದೋದೇ ಅದಕ್ಕೆ ಅಂತ ಅವ್ರು ಹೇಳಿದ್ರು. ಜೀವ ಸಮಾಸ ತಿಳ್ಕೊಳ್ಳೋದು ಯಾಕೆ ಅಂದ್ರೆ ಅದಕ್ಕೂನು ನಮ್ದು ಆತರ ನಿಗೋದಿಂದಾನೇ ಬಂದಿರೋದಲ್ವಾ, ನಾವು ಇವತ್ತು ಮನುಷ್ಯರಾಗಿದ್ರು. ಸೊ ನಮ್ದು ಎಲ್ಲಾ ಆತ್ಮಕ್ಕೂನು ಆ ಒಂದು ಯೋಗ್ಯತೆ ಇರುತ್ತೆ ಅಂತ ಅವ್ರು ಆ ತರ ಭಾವದಲ್ಲಿ ಅಪೇಕ್ಷೆಯಲ್ಲಿ ಹೇಳಿದ್ರು. ಏಕಾಂತವಾದ ಅಲ್ಲ ಅದು, ಹೇಳುವಾಗ ಆ ಒಂದು ಅಪೇಕ್ಷೆನಲ್ಲಿ ಹೇಳಿದ್ರು ಅಷ್ಟೇ. ಹೌದೌದು, ಆ ಅಪೇಕ್ಷೆ ನಾವು ಗ್ರಹಣ ಮಾಡೋದು ಅದು ಮುಖ್ಯ. ನಾವು ಗ್ರಹಣ ಮಾಡೋದು ಅದು ಮುಖ್ಯ ಅಲ್ವಾ ಮೇಡಮ್? ನಾವು ಏಕಾಂತನ ಗ್ರಹಣ ಅಲ್ಲ ಅದೇ ನನ್ಗೆ ಇವಾಗ ಕ್ಲಾರಿಟಿ ಏನ್ ಬೇಕಿತ್ತು ಅಂದ್ರೆ ಬರೀ ಒಂದು ಆತ್ಮನ ಅಪೇಕ್ಷೆಯಲ್ಲಿ ತಗೊಳ್ಬಾರ್ದು, ಪರ್ಯಾಯದ ಅಪೇಕ್ಷೆನಲ್ಲೂ ನೋಡ್ಬೇಕು ಅಂತ. ಆಯ್ತು, ಅದು ನನ್ಗೆ ಕ್ಲಾರಿಟಿ ಬಂತು ಇವಾಗ. ನೆಕ್ಸ್ಟ್ ಯಾರಿಗೇನಾದ್ರೂ ಕೇಳೋದಿದೆ? ಭೂಷಣ್ ನೆಕ್ಸ್ಟ್ ಏನು ಹೇಳುದಿದ್ಯಾ? ಇಲ್ಲ ಸರ್, ಅಷ್ಟೇ. ಇವತ್ತಿನ ಕ್ಲಾಸ್ ಮುಗೀತು. ಮತ್ತೇನಾದ್ರೂ ಪ್ರಶ್ನೆ ಇದೆ ಇವತ್ತಿನ ಕ್ಲಾಸ್ ಅಲ್ಲಿ ಇದ್ರೆ ಕೇಳಿ. ಆಯ್ತಲ್ಲಪ್ಪ, 9:45 ಆಯ್ತು. ಓಕೆ, ಏನು ಪ್ರಶ್ನೆ ಇದೆಯಾ ಬೇಗ ಕೇಳಿ, ಇಲ್ಲ ಅಂದ್ರೆ ಜಿನ್ವಾಣಿ ಸ್ಥಿತಿ ಪ್ರಾರಂಭ ಮಾಡೋಣ. ಜಿನ್ವಾಣಿ ಸ್ಥಿತಿ ಹೇಳಿಯಪ್ಪ. ಓಕೆ, ಯಾರು ಹೇಳ್ತೀರಾ ಜಿನ್ವಾಣಿ ಸ್ಥಿತಿ? ಇವರು ನಿನ್ನೆ ಒಬ್ರು ಹೇಳ್ತೀನಿ ಅಂತ ಹೇಳಿದ್ರೆ, ಅವ್ರ ಹೆಸರು ಪರಿಮಳ ಮೇಡಮ್, ಹೇಳ್ತೀರಾ? ಜಿನ್ವಾಣಿ ಸ್ಥಿತಿ ಪರಿಮಳ ಮೇಡಮ್ ಇದ್ದೀರಾ? ಓಕೆ, ಮತ್ತೆ ಬೇರೆ ಯಾರು ಹೇಳ್ತೀರಾ? ಭಾರತಿ ಮೇಡಮ್ ಹೇಳಿ. ಜಗದಲ್ಲಿ ವಸ್ತು ತತ್ವವ ತಿಳಿಸಿದೆ ನೀನು, ಓ ಜಿನವಾಣಿ ಮಾತೆ. ನಿನ್ನ ಸ್ತುತಿಯನೋ ಜ್ಞಾನಿ ಮಾಳ್ಪರು, ಓ ಜಿನವಾಣಿ ಮಾತೆ. ಮಿಥ್ಯಾಮತಿಯನ್ನು ನಾಶ ಮಾಡಿದೆ, ಓ ಜಿನವಾಣಿ ಮಾತೆ. ಸಮ್ಮೆತ್ತಿರಿಗೆ ಉರಿಸಿದೆ ನೀನು, ಓ ಜಿನವಾಣಿ ಮಾತೆ. ಮುಕ್ತಿ ಮಾರ್ಗವ ತೋರಿದೆ ನೀನು, ಓ ಜಿನವಾಣಿ ಮಾತೆ. ನನ್ನಲ್ಲಿ ಪಡೆವೆನು ಪಂಚಮಗತಿಯ, ಓ ಜಿನವಾಣಿ ಮಾತೆ. ಜಗದಲ್ಲಿ ವಸ್ತು ತತ್ವವ ತಿಳಿಸಿದೆ ನೀನು, ಓ ಜಿನವಾಣಿ ಮಾತೆ. ನಿನ್ನ ಸ್ತುತಿಯನು ಜ್ಞಾನಿ ಮಾಳ್ಪರು, ಓ ಜಿನವಾಣಿ ಮಾತೆ. ಓ ಜಿನವಾಣಿ ಮಾತೆ. ಜೈ ಬೋಲೋ ಜಿನವಾಣಿ ಮಾತಾ ಕಿ ಜೈ. ಮಾಡಿ. जय बोलो 24 तीर्थंकर पंच परमेष्ठी भगवान की जय।
जय बोलो वर्तमान शासन नायक वर्तमान तीर्थंकर भगवान की जय। जय बोलो श्रीमंतर स्वामी भगवान की जय। जय बोलो आचार्य भगवान नेमिचंद सिद्धांत चक्रवर्ती मुनि महाराज की जय। जय बोलो आचार्य श्री विद्यासागर जी महाराज की जय। जय बोलो आचार्य श्री विशुद्धि सागर जी मुनि महाराज की जय। जय बोलो मुनि श्री क्षमा सागर जी महाराज की जय। जय जिनेन्द्र। जय जिनेन्द्र।